ಹಳ್ಳಿಕಾರ್ ಒಡೆಯ ದೊಡ್ಡವರಿಗಿಂತ ಯೂತ್ ಅಲ್ಲೇ ಆ ಒಂದು ಕ್ರೇಜ್. ಕೆಲವರು ಎಲ್ಲಿ ಯಾವ ಪುಸ್ತಕದಲ್ಲೂ ಸಗಣಿ ಎತ್ತಬೇಡ, ದನ ಮೇಯಿಸ್ಬೇಡ, ನಿಮ್ಮ ಹಳೆತನ ನಿಮ್ಮ ಹಿರಿಕರು ಮಾಡಿರೋದು ಮಾಡಬೇಡ ಅದೆಲ್ಲಾದ್ರೂ ಕೊಟ್ಟಿದ್ದಾರ? ಎಜುಕೇಶನ್ ಈಸ್ ಇನ್ಫಾರ್ಮೇಶನ್, ಎಜುಕೇಶನ್ ಈಸ್ ನಾಟ್ ಎ ಲೈಫ್. ಹಸ ಕಟ್ಟಕ್ಕಾಗವನು ಹಸ ಕಟ್ರಿ, ಓರಿ ಕಟ್ಟಕ್ಕಾಗವನು ಓರಿ ಕಟ್ರಿ, ಏನೇ ಕಟ್ರಿ ನಮ್ಮ ಹಳ್ಳಿಕಾರ್ ಕಟ್ರಿ. ಹಳ್ಳಿಕಾರ್ ಉಳ್ಸೋಣ, ಹಳ್ಳಿಕಾರ್ ಬೆಳ್ಸೋಣ, ಜೈ ಹಳ್ಳಿಕಾರ್. ಹಳ್ಳಿಕಾರ್ ಅನ್ನೋದು ರಕ್ತದಲ್ಲಿ ಬಂದಿರೋದಿದು. ಹೆಲೋ ನಮಸ್ಕಾರ, ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ರೈತನ ಗೊತ್ತು ಇಡೀ ಇಂಡಿಯಾಗೆ ಗೊತ್ತು, ನಿಮ್ಗೆಲ್ರಿಗೂ ಗೊತ್ತು. ಅಂಥದ್ದೇ ಒಬ್ಬ ರೈತನನ್ನ ಹುಡ್ಕೊಂಡು ನಾವಿವತ್ತು ಅವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀವಿ. ಇವರು ಬೇರೆ ಯಾರೂ ಅಲ್ಲ, ಹಳ್ಳಿಕಾರ್ಗೋಸ್ಕರನೇ ಜೀವಿಸ್ತಿರುವಂಥವ್ರು ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರು. ಮತ್ತೆ ಯಾಕೆ ತಡ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಮಗಂತೂ ನಿಮ್ಮನ್ನ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಮನೆ ನೋಡ್ತಾ ಇದ್ರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಸೊ ನನಗೆ ನಿಮ್ಮ ಮನೆ ಬಗ್ಗೆ ಹೇಳಿ ಸರ್. ಸರ್, ಮನೆಗೆ ಎಂಟ್ರಿ ಆಗ್ತಾನೆ ನನಗೆ ತುಂಬ ಅಟ್ರಾಕ್ಟ್ ಮಾಡಿದಂದರೆ ಡೋರ್. ಆ್ಯಕ್ಚುಲಿ ಏನೋ ಇಂಟ್ರೆಸ್ಟಿಂಗ್ ಇದೆ ಅದು, ಅದ್ರ ಬಗ್ಗೆ ಹೇಳಿ ಸರ್. ನಮ್ಮ ಮನೆ ಫುಲ್ಲು ನಾವು ಆರ್ಕಿಟೆಕ್ಟು ಕೊಟ್ಟು ಮಾಡಿಸಿರೋದು. ಯಾವುದೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಯಾವುದು ಅಂತಂದರೆ ವುಡ್ಡಿಂದ ಹಿಡಿದು, ಒಂದು ಕಂಬಿಯಿಂದ ಹಿಡಿದು, ಇಟ್ಟಿಗೆಯಿಂದ ಹಿಡಿದು ಎಲ್ಲ. ಮೇಯ್ನ್ ಏನಂತಂದರೆ ಈ ಒಂದು ವೆಲ್ಲು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ನಾವು ಅವ್ರು ಕೊಟ್ಟಿರ್ತೀರಲ್ಲ, ಅವರೇನೇ ಎಲ್ಲ ಅದಕ್ಕೆ ಇದು ಮಾಡ್ತಾರೆ. ನಮ್ಗೆ ಇದೆಲ್ಲ ಪೂರ್ತಿ ವುಡ್ ವರ್ಕಿಂದ ಹಿಡಿದು ಏನೇನು ಇಲ್ಲಿ ನಮ್ಮ ಮನೆ ಇದಾಗೋಕ್ಕೆ ನಮಗೆ ಸುನಿಲ್ ಸರ್ ಅಂದ್ಬಿಟ್ಟು ಆರ್ಕಿಟೆಕ್ಟು, ನಾವು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೆ. ನಂದು ಇನ್ನೊಂದು ಏನು ಅಂತಂದರೆ ಅಪಾರ್ಟ್ಮೆಂಟಿಂದ ಇರ್ಬೋದು, ನಮ್ಮ ಕಮರ್ಷಿಯಲ್ ಇರ್ಬೋದು, ಇದು ಅಷ್ಟೇ. ನಾನು ಏನೇ ಕೊಟ್ಟಾವಾಗೂ ಯಾರಿಗಾದ್ರೂ ಜವಾಬ್ದಾರಿ ವಹಿಸಿದ್ರೆ ನಾನು ಅದಕ್ಕೆ ತಲೆನೇ ಹಾಕಲ್ಲ. ಯಾಕಂದರೆ ಬೇರೆಯವ್ರು ಬರ್ತಾರೆ, ಈ ಗೋಡೆ ಕಿತ್ತಿಲ್ಲಿಕ್ಕೋ ಅದು ಚೆನ್ನಾಗಿಲ್ಲ ಇದು ಹಿಂಗೆ ಅಂತಾರೆ. ನಾವು ಎಲ್ಲಿ ಕಾಂಪ್ರಮೈಸ್ ಆಗದಿರೇ ಇರೋ ಕಾರಣಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ. ಅದಂತೂ ನಿಜ ಅನ್ಸುತ್ತೆ. ಬಟ್ ಅದು ನೀವೇ ಪ್ಲಾನ್ ಮಾಡಿದ್ದ ಡಿಸೈನ್? ಇಲ್ಲ, ಅವರು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕೇರಳ ಇದರಲ್ಲಿ ಅದು ಒಂದು ಇದಂತೆ. ಮನೆಗೆ ಯಾರಾದರೂ ಬಂದಿದ ತಕ್ಷಣ ಅದು ಅವ್ರು ಹೇಳ್ತಾರೆ, ನಮ್ಮ ದೇವ್ರ ಮನೆದು ಒಂದು ವಿಡಿಯೋ ಮಾಡ್ಬೇಕು ನೀವು. ಏನಂತಂದರೆ ಅದು ಎಲ್ಲಿನೂ ಒಂದು ಮಳೆ ಯೂಸ್ ಮಾಡಿಲ್ಲ, ಒಂದು ಗಮ್ ಯೂಸ್ ಮಾಡಿಲ್ಲ. ಅದು ಬಂದ್ಬಿಟ್ಟು ಟೀ ಕುಡ್ಡಲ್ಲೇನೆ ಒಂದು ದೇವಸ್ಥಾನದ ರೀತಿ ಮಾಡಿರೋದು. ಆ ಥರ ಒಂಥರ ಇನೋವೇಟಿವ್ ಆಗಿ ಚೆನ್ನಾಗಿರಲಿ ಅಂದ್ಬಿಟ್ಟು ಮಾಡಿಸಿದ್ರಿ. ಓಕೆ, ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಇದೆಲ್ಲ ಗಿಫ್ಟ್ ಕೊಟ್ಟಿರೋದು ನನಗೆ. ಇದು ಹಳ್ಳಿಕಾರ್ ಒಡೆಯ ಅಂದ್ಬಿಟ್ಟು ನನಗೆ ಸ್ಟಾರ್ಟಿಂಗು ನಮ್ಮೂರ ಪಕ್ಕ ಒಂದು ಗಣೇಶ ಉತ್ಸವ ಇರುತ್ತೆ, ಅಲ್ಲಿಗೆ ಕರೆದಿದ್ರು. ಆ್ಯಕ್ಚುಲಿ ಅವ್ರು ಕರೆದಿದ್ದೇ ಒಂದು ಇದು ಏನಂತ ಕರೆದ್ರು ಅಂದರೆ ಬಂದುಬಿಟ್ಟು ಅಣ್ಣ ಇದು ಗಣೇಶ ಉತ್ಸವಕ್ಕೆ ನಿಮ್ಮ ಓರಿಗಳು ಬರಬೇಕು ಅಂದರು. ಸರಿ ಅಪ್ಪ ಬರ್ತೀನಿ ಅಂದ್ರೆ ಎಷ್ಟು ಕೊಡಬೇಕು ಅಂದರು. ಸರಿ ನಾನು ಏನಕ್ಕ ಅಂದೆ. ಅಣ್ಣ ಹಿಂಗೆ ಎಲ್ಲರೂ ಇಷ್ಟಿಷ್ಟು ಅಂತ ದುಡ್ಡು ಕೇಳ್ತಾರೆ, ನೀವು ಬರಬೇಡ. ಅಪ್ಪ ದುಡ್ಡಂಗೆ ಇದು ಬರೇಬೇಡ, ನೀನು ಪ್ರೀತಿ ವಿಶ್ವಾಸಕ್ಕೆ ಬೇಕಾದರೆ ಬರ್ತೀನಿ ನಡೀರಿ ಅಂದ್ಬಿಟ್ಟು ಹೋದೆ. ಹೋಗಿದ್ದಕ್ಕೆ ಅಲ್ಲಿ ಫಂಕ್ಷನ್ ನೀವು ನಂಬ್ತಿರೋ ಬಿಡ್ತಿರೋ 1-2 ಅವರ್ಸ್ ಅಂತ ಅಂದರು, 6 ಅವರ್ಸ್ ಆಗೋಯ್ತು. ಅವ್ರೇನು ಅಂದ್ಕೊಂಡ್ರು ನಾವು ಪೇಷನ್ಸಲ್ಲಿ ಇರಲ್ಲ ಇವರು ಏನೋ ಮಾಡಿದೆ. ನಾನು ಕ್ಲೀನಾಗಿ ಮಾಡಿಕೊಟ್ಬಿಟ್ಟು ಬಂದಾದಮೇಲೆ ಅವರು ಪ್ರೀತಿಗೆ ನಾವೇನಾದರೂ ಕೊಡಬೇಕು, ನಿನ್ನ ಪ್ರೀತಿಗೆ ಏನಾದರೂ ಕೊಡು, ದುಡ್ಡು ನಾನು ಕೊಡೋಕ್ಕೆ ಬರಬೇಡ ಅಂತ. ಆವಾಗ ಅವರು ಈ ಪೇಂಟಿಂಗ್ ಮಾಡಿಸಿ ಕೊಟ್ಟಿದ್ದಾರೆ. ನಿಜಕ್ಕೂ ಸರ್, ಅದು ನಿಜ ಅನಿಸುತ್ತೆ. ಅದಕ್ಕೆ ಇಷ್ಟೊಂದು ಏನೋ ಅಭಿಮಾನಿಗಳನ್ನು ಜೊತೆಗೆ ಜನರನ್ನು ಗಳಿಸಿದ್ದೀರಾ ನೀವು ಕೂಡ. ಓಕೆ, ಇದ್ರ ಕತೆ ಆಯಿತು. ಇದೇ ಅಲ್ಲ ಮೇಡಮ್, ನೀವು ನಮ್ಮ ಮನೇನ ಸುಮಾರು ನೋಡ್ಬೋದು ಗಿಫ್ಟ್ಸ್ ಬಂದಿರೋದು. ಓಕೆ, ಆಮೇಲೆ ಇಲ್ಲಿ ಇರೋದು ನಮ್ಮ ಅಜ್ಜಿ, ನಮ್ಮ ತಾತ, ಅವರು ನಮ್ಮ ತಂದೆಯವರು. ಇವತ್ತು ನನಗೆ ಒಂದು ರೀತಿಯಲ್ಲಿ ನಮ್ಮ ಅಜ್ಜಿ ಭಾಳ ನನಗೆ ಸ್ಫೂರ್ತಿ. ಏನಂತಂದರೆ ಮನೆಯಲ್ಲಿ ಮೂಗ್ಜೀವ ಇರಬೇಕು ಅನ್ನೋದು ಅವ್ರ ಕಾನ್ಸೆಪ್ಟು. ಅವ್ರು ನಮ್ಗೆ ಹೇಳ್ಕೊಟ್ಟಿರೋದು. ಸೊ ನಿಮಗೆ ಅಜ್ಜಿಯಿಂದ? ಹೌದು, ನಮ್ಮ ಅಜ್ಜಿ ದನಕರು ಅವ್ರು ಒಂದೇ ಹೇಳ್ತಾ ಇದ್ದಿದ್ದು. ಅಂದರೆ ಈ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋ ಕಾರಣಕ್ಕೆ ನಾನು ಸತ್ತೋಗೋವರೆಗೂ ಆದರೂ ಇಡೋ ಪಾಸು ಅನ್ನೋ ಇದಿತ್ತು. ಇವತ್ತು ಇದ್ದಿದ್ರೆ ಎಷ್ಟು ಖುಷಿ ಬೀಳ್ತಾ ಇದ್ರು ಏನೋ ಗೊತ್ತಿಲ್ಲ, ನಾವು ಮಾಡಿರೋ ಹೆಸರಿಗೆ. ಅವ್ರದ್ದೇ ಆಶೀರ್ವಾದ. ನಾನು ಇವತ್ತು ಹೊರಗಡೆ ಹೋಗ್ಬೇಕಂದ್ರೆ ಒಳಗಡೆ ಬಂದರೆ ಅವ್ರ ಆಶೀರ್ವಾದ. ಅದೊಂದು ರೀಸನ್ಗೆ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಹೌದು, ನಮ್ಮ ತಂದೆಯವರು ಅಷ್ಟೇನೆ ವ್ಯವಸಾಯವನ್ನಲ್ಲೇನೆ ಅವ್ರು ಇದ್ದಿದ್ದು. ಕಾರಣಾಂತರಗಳಿಂದ ತೀರೋದ್ರು. ಇವರೇ ನಮ್ಮದು ವ್ಯವಸಾಯ ಕುಟುಂಬ ಮೇಡಮ್, ನಾವು ರೈತರು. ಹೌದು. ಸರ್, ನಿಮ್ಮ ತಂದೆಯವರು 1998ರಲ್ಲಿ ತೀರ್ಕೊಂಡ್ರು ಅಂತ ನಾವು ನೋಡಿದ್ವಿ. ಸೊ ಅವ್ರ ಬಗ್ಗೆ ಹೇಳೋದಾದರೆ? ನಮ್ಮ ತಂದೆಯವರು ಹೆಂಗೆ ಅಂತಂದರೆ ಮನೆಯಲ್ಲಿ ಮಲಗ್ತಾ ಇದ್ದಿದ್ದೆ ಕಡಿಮೆ. ನಮ್ಮದು ದ್ರಾಕ್ಷಿ, ಸಪ್ರ, ರೋಜಾ ಹೂವು ಇದೆಲ್ಲ 3 ಗಂಟೆಗೆ ಬಸ್ಗೇನೆ ಲೋಡ್ ಹಾಕಬೇಕಾಗಿತ್ತು. ಮನೆಗೆ ಬಂದು ಊಟ ಮಾಡ್ಕೊಂಡು ಹೋದ್ರಂದರೆ ತೋಟನೇ. ಇನ್ನೊಂದು ಏನಂತಂದರೆ ನಮ್ಮ ತಂದೆಯವರು ಗೆನಮೆ ಅಂತೀರಿ, ಈ ಕಡೆ ಜಮೀನು ಮಧ್ಯದಲ್ಲಿ ಗೆನಮೆ ಅಂತ ಮಾಡ್ತೀರಿ, ಕೆಲವರು ಬದಿ ಅದೇ ಅಂತೀವಿ. ಅದ್ರ ಮೇಲೆ ನಮ್ಮ ತಂದೆಯವರು ನಡ್ಕೊಂಡು ಬರ್ತಾಯಿದ್ರೆ
ಈ ಅಲ್ಲಿರೋರೆಲ್ಲ ಹುಲಿ ಬರ್ತೈತೆ ಅನ್ನೋರಂತೆ. ಏನಕ್ಕೆ ಅಂತಂದರೆ ಅವ್ರಿಗೆ ಈ ಕಳ್ತನ ಮಾಡೋರು ಅಂದರೆ ಆಗ್ತಾಯಿರಲಿಲ್ಲ. ಆ ಕಾಲದಲ್ಲಿ ಏನು ಮಾಡೋರು ಅಂದರೆ ಈ ಮೈಗಳರು ಈ ಇವರು ಹೂಗಳೆಲ್ಲ ಕಿತ್ತು ಬ್ಯಾಕ್ ಹಾಕಿ ಇಕ್ಕಿದ್ರೆ ಕದ್ಕೊಂಡು ಹೋಗ್ಬಿಡೋರು. ಅದಕ್ಕೋಸ್ಕರನೇ ಹೋಗಿ ಕಾದು ಹಿಡಿದು, ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲೇ ನಮ್ಮೂರಲ್ಲೇನೆ ಒಂದು ನಡೆದಿದ್ದು. ಅವರು ಸ್ವಲ್ಪ ಬಜಾರಿಗಳು ಹೆಂಗಸರು ಮರ ಎಕ್ಕಿ ತೆಂಗಿನಕಾಯಿ ಕಿತ್ತರು ಅಂದ್ಬಿಟ್ಟು 2 ತೆಂಗಿನಕಾಯಿಗೆ ಅವ್ರಿಗೆ ಹಾಕ್ಬಿಟ್ಟು ಆ ಮರಕ್ಕೆ ಕಟ್ಟಾಕಿ ಅವ್ರ ತಂದೆ ಅವ್ರನ್ನೆಲ್ಲ ಕರೆಸಿ ನ್ಯಾಯ ಮಾಡಿಸಿದ್ರು. ನ್ಯಾಯ ಅಂದರೆ ಎಲ್ಲ ಒಂದೇನೇನೆ. ಅದಕ್ಕೆ ನಮ್ಮ ತಂದೆಯವ್ರು ಬರ್ತಾವ್ರು ಅಂತಂದರೆ ಆ ಗತ್ತು. ನಮ್ಮ ತಾತ ಅವ್ರೂ ಹಂಗೇನೇನೆ. ಅದು ನಮ್ಮ ರಕ್ತದಲ್ಲೇ ಬಂದ್ಬಿಟ್ಟು ಇವಾಗ ನಾನು ಏನೇ ಮಾತಾಡಿದ್ರು ವಾಕ್ಚಾತುರ್ಯ ಅವರು ಕೊಟ್ಟಿರೋದೇ ನಮ್ಗೆ ವರ ಅಷ್ಟೇ. ಇದೇನೇನೆ ಕಾರಣಾಂತರಗಳಿಂದ ಏನೋ ದೇವರು ಅವ್ರನ್ನ ಬೇಗ ಕರ್ಕೊಂಡ್ಬಿಟ್ರು. ಏನೋ ಅವ್ರ ಆಶೀರ್ವಾದದಿಂದನೇ ಇವತ್ತು ನಾನು ಬೆಳೀತಾ. ಖಂಡಿತ ಸರ್, ಆಶೀರ್ವಾದ ಇಲ್ಲದೆ ಅವ್ರು ಹಾಕ್ಕೊಟ್ಟಿರೋ ಬುನಾದಿನೇನೆ. ಅವರು ದನ ಕರ ಹಸು ಅಂತನೇನೆ. ಇವತ್ತು ತಿಳ್ಕೊಬೋದು ನೀವೇನೇನೆ, ಒಂದು ತಂದೆ ಇಲ್ದಿರ ಇರೋ ಮಕ್ಕಳು ಹೆಂಗೆ ಬೆಳೀತಾರೆ ಅಂತ. ನಾವು ಒಟ್ಟು ಕುಟುಂಬ ಅದರಲ್ಲಿ ಬಂದವರು. ಅದಾದಮೇಲೆ ನಾನು ತಲೆ ಎತ್ತಿದ ಮೇಲೇ ಇಷ್ಟು ಸಾಧನೆ ಮಾಡಿರೋದು ಮೇಡಮ್. ಮನೆ ಕಟ್ಟೋದ್ರಿಂದ ಹಿಡಿದು ದನ ಕರ ಎಲ್ಲ ಒಟ್ಟು ಕುಟುಂಬದಲ್ಲಿತ್ತು. ಅದಾದಮೇಲೆ ಹಳ್ಳಿ ಕಾರು ಇದು ಅಂದ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಬಂದಮೇಲೆ ನನಗೆ ಬಿರ್ದು ಕೊಟ್ಟರು. ಆ ಬಿರ್ದು ಕೊಟ್ಟಾದಮೇಲೆ ಅದು ಯಾವ ಇದರಲ್ಲಿ ಕೊಟ್ಟರು ಹುಡುಗರು ಹಿಂಗೆ ಮುಂದುವರ್ಕೊಂಡು. ನಿಮ್ಮ ತಂದೆಯವರು ತೀರ್ಕೊಂಡಾಗ ನಿಮಗೆ ಅವರು ತೀರ್ಕೊಂಡ ಆ ಒಂದು ನೆನಪುಗಳು ನಿಮ್ಗಿದೆ? ಅದು ನಮ್ಮ ತಾಯಿನ ಕೇಳಬೇಕು ನೀವು. ನಾನು ಆಡ್ತಾ ಇದ್ನಂತೆ. ಓಕೆ. ನಮ್ಮ ತಂದೆ ಸತ್ತಿರೋದು ನನಗೆ ಗೊತ್ತಿಲ್ಲ. ಅಂದರೆ ಆ ಮಗು ಅಷ್ಟು ಚಿಕ್ಕವರು? ಹೌದು, ನನಗೆ ಒಂದು 4 ವರ್ಷ ಏನೋ ಇರಬೇಕು ಆ ವಯಸ್ಸಲ್ಲಿ. ನಾನು ಆಡ್ತಾ ಇದ್ನಂತೆ. ಇವಾಗಿಂದು 1 ವರ್ಷದ ಮಕ್ಕಳೇ ಹುಷಾರಿರ್ತಾರೆ. ನನಗೆ ಗೊತ್ತಿಲ್ಲ. ನಿಮ್ಮ ಅಪ್ಪ ಸುತ್ತೋಗವರು ಅಂತ ಹೇಳಿ ಅದು ತಿಳ್ಕೊಂಡು ಅಳ್ತಾರೆ. ನಮ್ಮ ಅಮ್ಮನ ಊಟದ ಮನೆಗೆ ಕೊಟ್ಟಿರೋದು. ನಮ್ಮ ಅಜ್ಜಿ ಬಂದ್ಬಿಟ್ಟು ನಮ್ಮ ಅಪ್ಪ ಅವರ ಅಕ್ಕನೇನೆ. ಓಕೆ, ಮಾವ. ಇವಾಗ ನಮ್ಮ ಅಜ್ಜಿ ಇದಾರಲ್ಲ, ಇವ್ರ ಮಗಳನ್ನೇ ನಮ್ಮ ತಂದೆಯವರಾಗಿರೋದು. ಸೊ ಅದ್ರ ಮಾವನ್ಗೆ ಅವಾಗ ಏನಂತಂದ್ರೆ ಅದೊಂದಿತ್ತು, ಊಟದ ಮನೆ ಹೋಗ್ಬಿಡ್ತೈತೆ ಅಂತ. ಆ ಇದರಲ್ಲಿ ಮಾಡ್ಕೊಂಡ್ ಬಂದಿರೋದು ನಮ್ಮ ತಾಯಿ. ಆಮೇಲೆ ಅದು ಒಂದು ಹೇಳ್ತಾರೆ ಮೇಡಮ್, ಒಂದೇ ಬ್ಲಡ್ ಲೈನ್ ಇರೋದ್ರಿಂದ ಏನಾದರೂ ಡಿಫೆಕ್ಟ್ ಆಗುತ್ತೆ. ಆ ಕಾಲಕ್ಕೆ ನಮ್ಮೂರಲ್ಲಿ ಹಾಸ್ಪಿಟ್ಲ್ಗಳಿಲ್ಲ. ಸಿಟಿಗೆ ಬಂದು ಅದಕ್ಕೆ ಏನೇನು ಇದು ಬೇಕೋ ಆ ಇಂಜೆಕ್ಷನ್ಸ್ ಎಲ್ಲ ಹಾಕ್ಸ್ಕೊಂಡು ಇದು ಮಾಡಿದ್ದಾರೆ. ಓಕೆ ಸರ್, ಇದು ಹಾಲ್ ಅಂತ. ಇದು ನಮ್ಮದು ಹಾಲು. ಇಲ್ಲಿ ಇರೋದು ಅಷ್ಟೇ ಮೇಡಮ್, ಗಿಫ್ಟ್ ಐಟಮ್ಗಳೇ. ಇಲ್ಲಿ ಯಾವುದು ನಾವು ತಂದೆ ಇಟ್ಟಿರೋದು ಯಾವುದೂ ಇಲ್ಲಣ್ಣ. ಇವ ಏನೋ ತಂದಿರ್ಬೋದೇನು ನಮ್ಮ ತಾಯಿಯವರು. ಇದೆಲ್ಲನೂ ನೋಡ್ರಿ, ಇದು ಒಂದೊಂದು ಊರಿಗೆ ಹೋದಾಗ ಕೆಂಪಸಾಗರ ಅಂದ್ಬಿಟ್ಟು ಅವ್ರು ಕೊಟ್ಟಿರೋದು. ಇಲ್ಲಿ ನನ್ನ ಬರ್ಡೇಗೆ ಆ ಹುಡುಗ ಈ ಪ್ರದೀಪ್ ಅಂದ್ಬಿಟ್ಟು ಅವ್ರು ಕೊಟ್ಟಿರೋದು, ಅದು ಬೈಚಾಪುರ. ಆಮೇಲೆ ಅದು ಬಂದ್ಬಿಟ್ಟು ದೊಡ್ಡೂಲ್ಲೂರವರು. ಆಮೇಲೆ ಇದು ಕೊಡಗು ಅವರು. ಆಮೇಲೆ ಇದು ಕವಣಪುರ ಅಲ್ಲಿ, ಅದು ಆನೆಕಲ್ದು. ಇದು ಬೆಂಗಳೂರ್ದು ಬಸವನಗುಡಿದು. ಸುಮಾರು ಇದ್ದಾವೆ. ಇದು ನಮ್ಮ ಸೇಟು ಅವ್ರು ಕೊಟ್ಟಿರೋದು ಈ ಸೂಪರ್. ಅದು ಎಲ್ಲ ಮುಂದೆ ಸರ್ಜಾಪುರ. ಆಕ್ಚುಲಿ ಇದು ತುಂಬಾ ಕನೆಕ್ಟ್ ಇದೆ ನಿಮಗೆ. ಆ ಥರದ್ದು ಸುಮಾರು ಬಂದಿದೆ ಮೇಡಮ್, ಸುಮಾರಿದೆ ನೋಡ್ರಿ. ಇಲ್ಲಿ ಬಸವಣ್ಣ ದೇವರು, ಇದು ನಿಜವಾಗ್ಲೂ ನೀವೆಲ್ಲ ದೇವ್ರ ಮನೆ ನೋಡಿದ್ರೆ ಕಳ್ದೋಗ್ತೀರಾ. ನಾನು ಕಳ್ದೋಗ್ಬಿಟ್ಟಿದ್ದೀನಿ ಆಲ್ರೆಡಿ. ಇನ್ನೂ ಜಾಸ್ತಿ ತಿಳ್ಕೊಬೇಕು ಅನಿಸ್ತಾ ಇದೆ. ಸೊ ಒಂದು ಸ್ವಲ್ಪ ಡೀಪಾಗಿ ಹೇಳೋದಾದರೆ
ಮೇಡಮ್ ನಮ್ಮ ಮನೆ ವುಡ್ ಕೆಲಸ ಏನಿದೆಯಾ ಇದೆಲ್ಲ ಮಾಡಿರೋದು ಒಬ್ಬರೇ. ಮನೆ ಕೋವಿಡ್ ಟೈಮಲ್ಲಿ ತೀರ್ಕೊಂಡ್ಬಿಟ್ರು ಅವರು. ಅವರು ಕೇರಳದವ್ರೇನೇ. ನಮಗೆ ಕೇರಳ ಭಾಷೆ ಬರಲ್ಲ, ಅವ್ರಿಗೆ ಕನ್ನಡ ಬರ್ತಾ ಇರಲಿಲ್ಲ. ಬಟ್ ಕೆಲಸ ಎಷ್ಟು ಇದರಲ್ಲಿ ಮಾಡಿದ್ರು ಅಂದರೆ ನೀವು ನಂಬಲ್ಲ, ಒಬ್ಬರೇ ಇದ್ರನ್ನಂತೂ ಮಾಡಿರೋದು, ಏನು ಒಬ್ಬರು ಸಹಾಯ ಇಲ್ದಿರ ಅವರೊಬ್ಬರೇ ಮಾಡಿರೋದು. ಈ ಕ್ರೆಡಿಟ್ ಎಲ್ಲ ಅವ್ರಿಗೆ ಸೇರಬೇಕು. ಅವರು ಸತ್ತು ಸ್ವರ್ಗದಲ್ಲಿ ಅವರೇ. ತೋರಿಸಿ ನಮಗೆ. ಓಕೆ ಮೇಡಮ್, ಇದು ನೋಡ್ಬೋದು ನೀವು, ಮಾಮೂಲಿ ಥರ ಇಲ್ಲ. ಇದು ಒಂದು ತೆಗೆದ್ರೆ ಇದು ಆಗುತ್ತೆ, ಇದು ಅಷ್ಟೇ. ಅವರು ನಾವು ಆ್ಯಕ್ಚುಲಿ ರೆಡಿಮೇಡ್ ತಗೊಳ್ಬೇಕು ಅಂತ ಹೋಗಿದ್ದು, ಬಟ್ ಅದು ಬಾಳಿಕೆ ಬರಲ್ಲ, ಬೇಡ ಅಂತ ಹೇಳ್ಬಿಟ್ಟು ಅವರೇ ಅದೇನಿದೆ ಅದನ್ನಲ್ಲೇ ಕರ್ಕೊಂಡೋಗಿ ಮಾಡಿರೋದು. ಯಾವುದು ರೆಡಿಮೇಡ್ ಇಲ್ಲ, ಎಲ್ಲ ಇಲ್ಲೇ ಮಾಡಿಸಿರೋದು, ಎಲ್ಲ ಇಲ್ಲೇ ವರ್ಕ್ ಮಾಡಿರೋದು. ಓಕೆ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಎಷ್ಟು ಹೆಮ್ಮೆ ಇದೆ ನಿಮಗೆ ಇಂಥ ಒಂದು ಒಬ್ಬ ಮಗನನ್ನ ಪಡೆದಿರೋದಕ್ಕೆ? ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಏನು ಹೇಳ್ತೀರಾ ಮಗನ ಬಗ್ಗೆ? ಯಾಕೆಂದರೆ ಅಷ್ಟು ಈಸಿ ಅಲ್ಲ ಒಂದು ತಂದೆನ ಕಳ್ಕೊಂಡ್ಮೇಲೆ ಮಕ್ಕಳು ಬೇರೆ ರೀತಿ ಬೇರೆ ದಾರಿ ಹಿಡಿಯೋರೆ ಜಾಸ್ತಿ ಈಗಿನ ಕಾಲದಲ್ಲಿ. ಬಟ್ ಇವ್ರ ಹತ್ರ ಮಾಡಿದೆ ನಿಮಗೆ ಇವತ್ತು ಒಂದು ಒಳ್ಳೆ ಹೆಸರನ್ನ ತಂದುಕೊಟ್ಟಿದ್ರೆ, ಈ ಒಂದು ಏನು ಹಳ್ಳಿಕಾರ್ ಇದ್ರ ಮೂಲಕ ರೈತನಾಗಿ. ಸೊ ಎಷ್ಟು ಹೆಮ್ಮೆ ಇದೆ, ತುಂಬ ಖುಷಿ ಆಗುತ್ತೆ. ಅಂದರೆ ಇವ್ರಿಗೆ ಯಾವಾಗಿಂದ ಬಂದಿದ್ದು ಈ ಒಂದು ಪ್ರಾಣಿಗಳನ್ನ ಸಾಕಬೇಕು ಇದೆಲ್ಲ? ಯಾವಾಗಿಂದ ಬಂದಿದ್ದು? ಅಂದರೆ ಸ್ಕೂಲ್ಗೆ ಹೋಗೋ ಟೈಮಲ್ಲೇ ಏನಾದರೂ ಈ ಥರ ಮಾಡಿದ್ರ? 6th 7th ಸ್ಟ್ಯಾಂಡರ್ಡಲ್ಲಿ ಸ್ಟಾರ್ಟ್ ಮಾಡ್ದೆ. ಓಕೆ, ಸ್ಟಾರ್ಟ್ ಮಾಡಿ ನನಗೆ ಗೊತ್ತೇ ಇಲ್ಲ ಅದು, ನಿಮ್ಗೆ ಗೊತ್ತಿಲ್ಲದೇನೆ ಸ್ಟಾರ್ಟ್ ಮಾಡಿರೋದು ಕೆಲಸ ನನಗೆ ಗೊತ್ತಿಲ್ಲ. ಓಕೆ, ಆಮೇಲೆ ನನಗೆ ಗೊತ್ತಾಗಿದ್ದು ಸ್ವಂತ ಹಸು ತಗೊಂಡು ಬಂದ ಒಂದು 8ನೇ ಕ್ಲಾಸು 9ನೇ ಕ್ಲಾಸಲ್ಲಿ. ಅಷ್ಟು ಚಿಕ್ಕ ವಯಸ್ಸಿಗೆ? ಆವಾಗ ಆ ಟೈಮಲ್ಲೇ ನನಗೆ ನನ್ನ ಮಗನು ಈ ಥರ ವ್ಯವಸಾಯದ ಬಗ್ಗೆ ಕಾಳಜಿ ಜಾಸ್ತಿ ಇದೆ ಅಂದ್ಬಿಟ್ಟು ಅವಾಗ ನಾನು ಅವನಿಗೆ ಸಪೋರ್ಟ್ ಮಾಡಿದೆ. ಮಾಡಪ್ಪ, ನಿನಗೇನು ಇಷ್ಟನೋ ಅದು ಮಾಡು ಅಂತ ಹೇಳಿದೆ ನಾನು. ಆ ಸಪೋರ್ಟ್ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ ಅವರಿಗೆ. ಅಂದರೆ ನಮ್ದು ಏನಂತಂದರೆ ಸ್ವ ಇಚ್ಛೆಯಿಂದ ನಾವೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವು ಒಟ್ಟು ಕುಟುಂಬ ಇದ್ದಿದ್ದ ಕಾರಣ ನಮ್ಮದು ವ್ಯವಸಾಯನೇ. ನಮ್ಮ ತಾಯಿಯವರು ಒಂದು ಟೈಮ್ ಬಂದುಬಿಟ್ಟು 250 ಜನಕ್ಕೆ ಅಡುಗೆ ಮಾಡ್ತಾಯಿದ್ರು. 250 ಜನ? ಹೌದು, ಇದು ಎಲ್ರಿಗೂ ಗೊತ್ತಿರೋದೇನೆ. ನಮ್ಮದು ಒಟ್ಟು ಕುಟುಂಬದಲ್ಲಿ ಆಳುಗಳಿಗೆ ಊಟ ಹಾಕಿ ಮಾಡ್ತಾಯಿದ್ದು ನಮ್ಮ ಮನೆ. ನಮ್ಮದು ಒಂದೊಂದು ಹೊತ್ತಿಗೆ ಒಬ್ರೊಬ್ರು ಅಂತ. ನಮ್ಮ ತಾಯಿಯವ್ರದ್ದು ಸರ್ದಿ ಜಾಸ್ತಿ ನೈಟೇ ಬರ್ತಾಯಿದ್ದು. 12 ಗಂಟೆ 1 ಗಂಟೆ ಆಗ್ತಾಯಿತ್ತು ಮಲಗೋದು. ಅಷ್ಟೊತ್ತವರೆಗೂ ಬರ್ತಾನೆ ಇರೋರು ಆಳುಗಳು. ಅವ್ರ ಊಟ ಎಲ್ಲ ಹಾಕಿ. ಕಷ್ಟದ ದಿನಗಳನ್ನ ನೆನ್ಸ್ಕೊಳ್ಳೋದಾದ್ರೆ ಫ್ಯಾಕ್ಟ್ರಿ ಇತ್ತು ನಮ್ದು ಆದಿಶಕ್ತಿ ಅಂದ್ಬಿಟ್ಟು ನಾವೇನಲ್ಲಿ ಇಕ್ಕಿದ್ದೀರಿ, ಆದಿಶಕ್ತಿ ಬ್ರಿಕ್ಸ್ ಅಂದ್ಬಿಟ್ಟೆ ನಮ್ಮದು ಫ್ಯಾಕ್ಟ್ರಿ. ನಾವು ಒಟ್ಟು ಕುಟುಂಬದಲ್ಲಿ ನಾವು ಮಾಡಿದ್ದು. ನಮ್ಮ 3ನೇ ದೊಡ್ಡಪ್ಪನವರು ಅದ್ರ ನೋಡ್ಕೊತಾಯಿದ್ರು, ರಮೇಶ್ ಕುಮಾರ್ ಅವರು. ಅದಾದಮೇಲೆ ನಾವು ಅದೇ ಸೆಕ್ರೆಟ್ರಿ ಆದಮೇಲೆ ನಮಗೇನು ಅಂತಂದರೆ ನಾವು ಹಸುಗಳಿಂದನೇ ನಾವೂ ಚೆನ್ನಾಗಾಗಿದ್ದು. ನಮ್ಮ ತಾಯಿಯವ್ರು ಹೇಳ್ಬೇಕು, ನಾವು ಎಷ್ಟೋ ವರ್ಷ ನಾವು ಅದರಿಂದನೇ ಇದು ಮಾಡಿದ್ದೀವಿ. ಒಂದು ಹಸು ತಂದ 7th 8th ಸ್ಟ್ಯಾಂಡರ್ಡಲ್ಲಿ ತಂದ್ಬಿಟ್ಟು ಅದರಲ್ಲೇ ನಾವು ಜೀವನ ಮಾಡಿದ್ದೀವಿ. ನನ್ನ ಮಗ ಅದರಲ್ಲಿ ದುಡ್ಡು ಸಂಪಾದನೆ ಮಾಡಿ ನನ್ನ ಕೈ ಕೊಡೋನು. ನಾನು ಅದರಲ್ಲಿ ಸಂಸಾರ ಮಾಡಿದ್ದೀನಿ. ಎಷ್ಟು 5,000 6,000 ಅವಾಗ. ಇದು ಏನಾಗೋಯ್ತು ಅಂದ್ರೆ ನಮಗೆ ಈ ಒಟ್ಟು ಕುಟುಂಬ ಈ ಸಾಹುಕಾರರೇ ಎಲ್ಲ ಇದ್ರೂ ಅದು ಹೇಳ್ಕೊಳಕ್ಕೆ ಬರಲ್ಲ ಏನು ನಡೀತಾ ಇರ್ತದೆ ಅಂದ್ಬಿಟ್ಟು. ನಾವು ಇದರಿಂದ ನಾವು ಈ ದನ ಕರ ನಾವು ಬಿಟ್ಟಿಲ್ಲ. ನಮ್ಮ ಅಜ್ಜಿಯವ್ರ ಅಪೇಕ್ಷೆ ಏನಂದ್ರೆ ನಮ್ಮ ಅಮ್ಮ ಮೊಮ್ಮಗಳೇ ಆಗಬೇಕು.
ನಮ್ಮ ಅಜ್ಜಿಗೆ ಪಂಚಪ್ರಾಣ ಮೂಗ್ಜೀವ ಅಂದರೆ ಕೇಳಿರಿ ಸಾಯೋವರೆಗೂ ದನ ಇರಬೇಕಂತ. ನಮ್ಮ ತಾಯಿಯವ್ರಿಗೆ ಈ ಮದುವೆ ಆದಾಗ ಒಂದು ಹಸ ಹೊಡೆದು ಕಳಿಸಿದ್ರು. ಅದರ ಲಾಸ್ಟ್ವರೆಗೂ ಇತ್ತು. ಲಾಸ್ಟಲ್ಲಿ ಹಿಂಗೆ ಅದ್ರ ಇದೇ ಇಲ್ದಿದ್ದಂಗೆ ಮಾಡಿಬಿಟ್ರು. ಆ ಕೋಪಕ್ಕೆ ಹೋಗಿ ಹಸ ಮಾರಿಬಿಟ್ಟಾಗ ಹೋದೆ ನಾನು ಅವ್ರ ಮನೆಗೆ. ಅವ್ರು ಅಷ್ಟರಲ್ಲಿ ಅವ್ರು ಬೇರೆಯವ್ರಿಗೆ ಯಾರಿಗೋ ಕೊಟ್ಬಿಟ್ಟಿದ್ರು, ಹೋಗಿ ಹಿಡ್ಕೊಂಬರ್ಬೇಕಂತ. ಅಷ್ಟು ಅಟ್ಯಾಚ್ಮೆಂಟ್ ನಮ್ಗೆ. ಒಂದು ಇವಾಗತ್ತೂ ಅಷ್ಟೇ, ನಮ್ಗೊಂದು ಎತ್ತು ಮಾರಿಬಿಟ್ರೆ ನಾವು ಎಷ್ಟು ಬೇಜಾರು ಬೀಳ್ತಿರ್ ಗೊತ್ತಾ. ಏನು ಮಾಡೋಕ್ಕಾಗಲ್ಲ, ಒತ್ತಡಗಳಿಂದ ಕೊಡೋದು ಬಿಟ್ಟರೆ ನಾವು ಮಾರಬೇಕಂತ ಏನು ಮಾರಲ್ಲ. ಅಮ್ಮ ಯಾವ ಥರ ಅನಿಸಿತಾ ನಿಮಗೆ? ಯಾಕೆ ಇದೆಲ್ಲ ನಮಗೆ, ಯಾಕಂದರೆ ಮಗ ಓದಲಿ ಬೇಡ ಇದೆಲ್ಲ ಅಂತ ಯಾವ ಥರ ಅನಿಸಿಲ್ಲ? ಇಲ್ಲಮ್ಮ, ನನ್ನ ಮಗನ ಇಷ್ಟನೇ ನನ್ನ ಇಷ್ಟ. ಅವನು ಯಾವ ದಾರಿನಲ್ಲಿ ಹೋಗ್ತಾನೋ ಅದೇ ದಾರಿನಲ್ಲಿ ನಾವು ಬಿಡಬೇಕು. ಖಂಡಿತ ಅಲ್ವಾ? ನಾವು ಫೋರ್ಸ್ ಮಾಡಬಾರ್ದು ಮಕ್ಕಳನ್ನ. ಅದು ನಾನು ಅದನ್ನೇ ನಮ್ಮ ತಾಯಿಯವ್ರನ್ನ ಎಷ್ಟು ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ, ನಾನು ಕಷ್ಟಗಳಲ್ಲೂ ನಾನು ಸುಖದಲ್ಲೂ ನಾನು ಕೆಟ್ಟದು ತಪ್ಪು ಮಾಡಿದಾಗ ಕೂಡ ನಮ್ಮ ತಾಯಿಯವರೇ ನನಗೆ ಬೆನ್ನೆಲುಬು. ಅದಕ್ಕೆ ನಾನು ಫುಲ್ಲು ಕ್ರೆಡಿಟ್ ನಮ್ಮ ತಾಯಿಯವ್ರಿಗೆ ಕೊಡೋದು ನಾನು. ಯಾಕಂತಂದರೆ ನಾನು ಫುಲ್ಲು ಫ್ಯಾಮ್ಲಿ ನಾನು ಎಲ್ಲರೂ ನೋಡಿ ಬೆಳೆದಿದ್ರು ನನಗೆ ಬೆನ್ನೆಲುಬು ನಮ್ಮ ತಾಯಿನೇ. ನಿಜಕ್ಕೂ ನೀವಿಬ್ರು ಕೋಆರ್ಡಿನೇಷನ್, ಈ ಸಪೋರ್ಟಿವ್ ಇದೆಲ್ಲ ನೋಡ್ತಾ ಇದ್ರೆ ಇವತ್ತಿನ ಎಷ್ಟೋ ಈ ಜನ್ರೇಷನ್ನ ಎಷ್ಟೋ ಪೇರೆಂಟ್ಸ್ಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು ತುಂಬಾ ಸ್ಫೂರ್ತಿ ಅಂತ ನಾನು ಅದನ್ನೇ ಹೇಳೋದು ಯೂತ್ಸ್ಗೆ ಎಲ್ರಿಗೂ, ತಂದೆ ತಾಯಿಗೆ ಗೌರವ ಕೊಡ್ರಿ. ನೋಡಿರಿ, ಒಂದು ಮದುವೆ ಅಂತ ಆದರೆ ಆ ತಕ್ಷಣಕ್ಕೆ ಅವ್ರು ಬರೋದು. ಅವ್ರಿಗೋಸ್ಕರ ನಮ್ಮ ತನ ನಾವು ಚೇಂಜ್ ಮಾಡ್ಕೊಂಬರೋದು. 100 ಹಿಂಗೆ ಎಕ್ಸಾಂಪಲ್ ನಾನು ಹೇಳೋದು, ಮದುವೆ ಆಗ್ಬೋದು, ಒಂದು ತಾಯಿನ ಪಡೆಯೋಕ್ಕಾಗಲ್ಲ, ಒಂದು ತಂದೆನ ಪಡೆಯೋಕ್ಕಾಗಲ್ಲ. ತಂದೆ ತಾಯಿಗೆ ಗೌರವ ಕೊಟ್ಟವರು ಯಾವತ್ತಿದ್ರೂ ಇದಾಗ್ತಾರೆ. ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ತಾಯಿಯವರ ಆಶೀರ್ವಾದ, ಸ್ವರ್ಗದಲ್ಲಿರೋ ನಮ್ಮ ತಂದೆ, ನಮ್ಮ ಅಜ್ಜಿ ತಾತ, ಇವರೇ ನಾನು ಎದ್ದಾಗೂ ಮಲಗಿದಾಗೂ ನಮ್ಮ ತಾಯಿಯವ್ರು ನಾವು ಅಷ್ಟೇ ಅಲ್ಲಿ ಹೋಗಿ ನೋಡ್ಕೊಂಡೆ ಬರೋದು. ಅದೇ ನಮ್ಕ. ಇವಾಗ ನಮ್ಮ ಕಣ ಇದು ಒಳ್ಳೆಯದು, ಇದು ಕೆಟ್ಟದು, ಹಿಂಗೆ ಹೋಗು, ಹಿಂಗೆ ಬಾಳು ಅಂತ ನಮ್ಗೆ ತೋರಿಸ್ಕೊಟ್ಟವ್ರು ಇಲ್ಲ. ಅದನ್ನು ನಾನು ಹೇಳ್ತೀನಿ. ಇವಾಗ ನನಗೆ ಅಷ್ಟು ಇದು ಬಂದೈತೆ, ನಾನು 4 ಜನಕ್ಕೆ ಒಳ್ಳೇದು ಮಾಡೋಣ, 4 ಜನಕ್ಕೆ ಸ್ಫೂರ್ತಿ ಆಗಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ. ಏನೇನಕ್ಕೋ ಖರ್ಚು ಮಾಡ್ತಾರೆ. ದನ ಕಟ್ಟಿದ್ರೆ ಅದು ಏನು ಹೇಳ್ತಾರೆ ಅಂತಂದರೆ, ಈ ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲೋದು ಹೊಲ ಕೆಡಲ್ಲ ಅಂತ ಒಂದು ಗಾದೆ ಇದೆ. ಆ ಗಾದೆ ಏನಂತಂದ್ರೆ, ಹಸ್ದವನ್ಗೆ ಅನ್ನ ಹಾಕಿದವಾಗ ಹಸುವಿನ ಬೆಲೆ ಗೊತ್ತಿರ್ತದೆ ಅವ್ನಿಗೆ. ಅವ್ನು ಯಾರನ್ನಾರು ಇನ್ನೊಬ್ಬನ ಹಸ್ದವನ್ಗೆ ಅವ್ನು ಕಂಡುಹಿಡಿತಾನೆ. ಹೊಟ್ಟೆ ತುಂಬಿರೋನು ಅವ್ನು ಯಾವತ್ತೂ ಅವನು ಹಸುವನ್ನು ಕಂಡುಹಿಡಲ್ಲ, ಗೇಲಿ ಮಾಡ್ತಾನೆ. ಹಂಗೆ ನಾವು ಹಸುವಿನಿಂದ ಬಂದು ನಾವು ಇದಾಗಿರೋದು. ಜಮೀನು ಇರ್ಬೋದು, ಬಟ್ ಅದು ಮಾಡೋ ಶಕ್ತಿ ನನಗೆ ಬೇಕಾಗಿತ್ತಲ್ಲ. ಇವತ್ತು ನಾವು ಈ ಮನೆ ಕಟ್ಟಿ ಇವತ್ತು 12.5 ಎಕರೆ ಜಮೀನು ಮಾಡಿದ್ರಿ ಮುಳ್ಬಾಗ್ಲಲ್ಲಿ. ಅಲ್ಲಿ ಒಂದು 3-4 ಕೋಟಿ ಖರ್ಚು ಮಾಡಿ 100 ಜನ ಉಳ್ಕೊಂಡಷ್ಟು ಇದು ಮಾಡಿದ್ದೀರಿ. ಏನು ಫಾರ್ಮ್ ಹೌಸು, ಟ್ಯಾಕ್ಟ್ರ್ ಇದೆ. ಇವಾಗ ಅಲ್ಲಿಗೆ ಒಂದು 10 ಹಸು ಮಾಡಿ ಒಂದು ಜೊತೆ ಓರಿ ಮಾಡಿ ಒಂದು ಬೀಜದ ಓರಿ ಮಾಡಬೇಕು ಅಂತ ಅಲ್ಲಿನೂ ಒಂದು ಸಂಸಾರ ಇದ್ದಾರೆ ನಮಗೆ. ಹಿಂಗೆ ಒಳ್ಳೇದು ಮಾಡ್ಕೊಂಡೋದ್ರೆ ಒಳ್ಳೇದೇ ಆಗ್ತದೆ ಅಷ್ಟೇ. ಸೂಪರ್. ಈ ಮಾತನ್ನ ಎಲ್ಲರೂ ಅಳವಡಿಸ್ಕೊಂಡ್ರೆ ಇವತ್ತು ಯಾರಿಗೂ ಹಸಿವು ಅನ್ನೋದೇ ಮುಂದಕ್ಕೆ ಬರೋದಿಲ್ಲ ಅನ್ಸುತ್ತೆ. ನಿಜ, ನಮ್ಮ ತಾಯಿಯವ್ರು ಯಾರೇ ಬರಲಿ ನೀವು ನಂಬಲ್ಲ, ಅಡುಗೆ ಮಾಡಾಕ್ತಾರೆ. ಎಷ್ಟೊತ್ತಲ್ಲನಾಗಲಿ ಹೋಟ್ಲಿಗೆ ಕಳಿಸ್ಬೇಡಪ್ಪ ಅಂತಾರೆ. ಯಾರು ಹೇಳ್ತಾರೆ ಹಂಗೆ? ಸರ್, ಈಗ ಮದುವೆ ಆಗಿರುತ್ತೆ, ಇಬ್ರಿಗೆ ಅಡುಗೆ ಮಾಡೋದೇ ಕಷ್ಟ ಈಗಿನ. ಅಯ್ಯೋ, ಯಾಕೆ ಹೇಳ್ತೀರ? 250 ಜನಕ್ಕೆ ಅಡುಗೆ ಮಾಡೋದು. ಹೌದಣ್ಣ, ಅದು ಸ್ಟವ್ ಅಲ್ಲ, ಒಲೆ. ಒಂದೊಂದು ಮರ ಬಂದ್ಬಿಟ್ಟು ಹೊರಕ್ಕಾಗ್ತಿರಲ್ಲ ಅಂತ ದಿಮ್ಮಿಗಳಿಕ್ಕಿ ಮಾಡ್ತಾ ಇದ್ದಿದ್ದು. ಅಯ್ಯೋ, ಅದೇ ಒಂದು ಕಾಲ ಬಿಡೋಣ. ನಿಜ, ಎಲ್ಲಾ ವಿಷಯದಲ್ಲೂ ನೀವು ಗ್ರೇಟ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ತಾಯಿ ಪಡೆಯಕ್ಕೆ ನೀವು ಅದೃಷ್ಟ ಮಾಡಿದಿರಾ, ನಿಮ್ಮಂತ ಮಗನ್ ಪಡೆಯಕ್ಕೆ ಅವ್ರ ಅದೃಷ್ಟ ಮಾಡಿದಾರೆ. ಅದು ನಿಜ. ನಿಮ್ಮನ್ನೆಲ್ಲ ಭೇಟಿ ಆಗಿರೋ ನಾವು ಅದೃಷ್ಟ ಮಾಡಿದ್ವಿ. ಮುಂದೆ ಹೋಗೋಣ. ಸರ್, ಇದೇನು ಸರ್ ಬೀರು ಇಲ್ಲಿ ಇಟ್ಬಿಟ್ಟಿದ್ರಾ? ರೂಮಲ್ಲಿ ಇಡೋದನ್ನ? ಇಲ್ಲ, ಬೀರು ಅಲ್ಲ ಮೇಡಮ್, ಇದು ಈ ಅಡುಗೆ ಸಾಮಾನು. ನಿಜವಾಗ್ಲೂ ಸೂಪರ್. ಸರ್, ಇದು ಮಾಡಿಸಿರೋದೇನಾ? ಎಲ್ಲ ಮಾಡಿಸಿರೋದೆ ಮೇಡಮ್. ಸೂಪರ್ ಸರ್. ನಾನು ಆ್ಯಕ್ಚುಲಿ ಇವತ್ತೇ ನೋಡ್ತಾ ಇರೋದು ಮಾಡಿಸಿರೋದನ್ನ. ಈ ರೇಂಜ್ಗೆ ಚೆಂದ ಇದೆ ಆ್ಯಕ್ಚುಲಿ. ಹೇಗೆ ಸರ್ ಇದೆಲ್ಲ ಕ್ರಿಯೇಟಿವ್ ನಿಮಗೆ? ಅಂದರೆ ನಮ್ಮ ಇವ್ರು ಇಂಜಿನಿಯರ್ ಅವರು ತುಂಬ ನಾಲೆಡ್ಜ್ ಇರೋರು. ಓಕೆ. ಇವಾಗ ನಾವು ರೆಡಿಮೇಡ್ ತಂದರೆ ಯಾವ ವುಡ್ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಾವೆಲ್ಲ ಗ್ರೀನ್ ವುಡ್ಡು, ಆಮೇಲೆ ಇದು ಟೀಕ್ ವುಡ್ಡೆ ಪ್ರತಿಯೊಂದು. ಅದು ಸ್ಟ್ರೆಂತ್ ಅದ್ರ ಮುಂದೆ ಬೇರೆ ಬರೋಕ್ಕೆ ಚಾನ್ಸೇ ಇಲ್ಲ ಅದರಿಂದ. ಸರ್, ತುಂಬ ಗಿಫ್ಟ್ ನೋಡಿದ್ವಿ. ಜೊತೆಗೆ ಇದು ಎಲ್ಲಿ ಕೊಟ್ಟಿದ್ದು ಮೇಡಮ್? ಈ ಓರಿ ಇವಾಗ ನಮ್ಮ ಮನೆಯಲ್ಲಿ ಐತೆ, ಇದು ತೋರಿಸ್ತೀನಿ. ಇದೇ ರಾಮ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ವಿನಾಯಕರ ಗೆಳೆಯರ ಬಳಗ, ವಿನಾಯಕ ಯುವಶಕ್ತಿ ಸಂಘ ಅಂತ ಪ್ರದೀಪ್ ಅವರು ಕಾಡ್ಗೋಡಿಯವರು. ಅವರು ನಮ್ಮ ಮನೆ ಗ್ರೂಪ್ ಪ್ರವೇಶಕ್ಕೆ ಕೊಟ್ಟಿರೋದು.
ನಿಮಗೆ ತುಂಬ ಯೂತ್ ಫ್ಯಾನ್ ಫಾಲೋಯಿಂಗ್ಸ್ ಇದೆ. ಮುಂಚೆಲ್ಲ ರೈತರು ಅಂದರೆ ಒಂಥರ ಏನೋ ಮುಜುಗರ ಪಡ್ಕೊಳ್ಳೋರು ಆ ಥರ ಇತ್ತು. ಬಟ್ ಇವಾಗ ನಿಮ್ಮನ್ನು ನೋಡಿದ್ಮೇಲೆ ಅನ್ಸುತ್ತೆ ರೈತರ ಮಕ್ಕಳು ಮೇಡಮ್ ನಿಜವಾಗ್ಲೂ. ಇವಾಗ ಮೇಡಮ್ 100 ಜನ 100 ಕೆಲಸ ಮಾಡಲಿ, ಅವ್ರಿಗೊಂದು ಬಾಸ್ ಅನ್ನೋರು ಇರ್ತಾನೆ. ನಮ್ಮ ಬಾಸು ಅವರೇ ಬಾಸು. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಗೌರವ ಇದ್ದರೆ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು, ಏನು ತಪ್ಪೇನಿಲ್ಲ ಮೇಡಮ್. ಸಗಣಿ ಎತ್ತಾ ಇದ್ದೀನಲ್ಲ, ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಾನು ನೋಡೋಕೆ ಹಿಂಗೆ ಇರ್ತೀನಿ ಅಂತಲ್ಲ ಮೇಡಮ್. ನೀವು ಬಂದು ನಾನು ಇಲ್ದಾಗ ನೋಡ್ಬೋದು, ನಾನು ಎಲ್ಲ ಕೆಲಸ ಮಾಡ್ತೀನಿ. ಇಲ್ಲಿ ಲೋಕಲ್ ಅವರೇ ಅಂತಾರೆ, ನಿನ್ಗೆ ಇಷ್ಟ ಐತೆ ಯಾಕೆ ನೀನು ಹಿಂಗೆ ಅಂತ. ನನ್ನ ಪ್ರೀತಿ ಅದು. ನಾನು ಏನಂತ ಅದು ನಾನು ಹೇಳೋಕ್ಕೆ ಬರಲ್ಲ. ನಾನು ಹೇಳಿದ್ದೀನಿ ಒಂದು ಇದರಲ್ಲಿ, ನಾನು ಬದುಕಿದ್ರು ನಾನು ಸತ್ರೂ ಆ ಓರಿ ಇರಬೇಕು ಅಂತ. ಮೇಡಮ್ ನೀವು ನಂಬಲ್ಲ, ನಾನು ಇವತ್ತವರೆಗೂ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿಲ್ಲ. ಆಮೇಲೆ ಒಂದು 3 ಪಿಕ್ಚರ್ ನೋಡಿದ್ದೀನಿ. ದುನಿಯಾ ವಿಜಯ್ ಅವ್ರದ್ದು ದುನಿಯಾ ಪಿಕ್ಚರ್, ಆಮೇಲೆ ಇವ್ರದ್ದು ಗಣೇಶ್ ಅವ್ರದ್ದು, ಅದು ಫ್ಯಾಮಿಲಿ ಅವರು ಒತ್ತಡದಿಂದ ಹೋಗಿ ನೋಡಿದ್ದು. ಇನ್ನೂ ಒಂದು ರಂಗೀತ ರಂಗ, ನಾನು ಲಾಸ್ಟ್ ಮೂವಿ ನಾನು ನೋಡಿರೋದು. ಆಮೇಲೆ ನಾನು ಅಪ್ಪು ಸರ್ ಫಾಲೋವರು ಇತ್ತೀಚೆಗೆ. ಹೆಂಗೆ ಅಂತಂದರೆ ಅವರು ಮಾಡಿರೋ ಕೆಲಸ ನೋಡಿ ನಾನು ಇವತ್ತವರೆಗೂ ನಾನು ಯಾರನ್ನಾದ್ರೂ ಕೇಳ್ಕೊಂಡು ನಮ್ಮ ಫ್ರೆಂಡ್ನ ಒಂದು ಓರಿ ಐತೆ ಅಂದರೆ 3 ಗಂಟೆ ರಾತ್ರಿಗೆ ಬೇಕಾದ್ರೆ ಹೋಗ್ತೀನಿ. ಒಂದು ಫಿಲಿಮ್ ರಿಲೀಸ್ ಆಗೈತೆ, ಅದು ರಿಲೀಸ್ಡ್ ದಿನಕ್ಕೇನೇ ಟಿಕೆಟ್ ಕೊಡ್ತೀನೋ ನಾನು ಹೋಗಿಲ್ಲ. ಇನ್ನು ಕ್ರಿಕೆಟ್ ನೋಡೋಕ್ಕೆ ಹೋಗಿದ್ದೀನಿ, ಫುಟ್ಬಾಲ್ ಇದಕ್ಕೆ ಹೋಗಿದ್ದೀನಿ, ಯಾವುದು ಪ್ರೊ ಕಬಡ್ಡಿಕ ಅದಕ್ಕೆಲ್ಲ ಹೋಗಿದ್ದೀನಿ. ಫಿಲಿಮ್ಗೆ ಅದೇನೋ ನನಗೆ ಅಷ್ಟಿಲ್ಲ. ಟಿ ವಿನಲ್ಲಿ ಬಂದಾಗ ಕೆಲವೊಂದು ಟೈಮೆಲ್ಲ ಹಾಡುಗಳು ಕೇಳಿರ್ತೀನಿ, ಇದಕ್ಕೆ ಇವರೇನ ಹೀರೋ ಇದಕ್ಕೆ ಅಂತ. ದೇವರೇ ನನಗೆ ಇವತ್ತೂ ಅಷ್ಟಿಲ್ಲ. ಬಟ್ ಇವರು ನಮಗೆ ದರ್ಶನ್ ಸರ್ ಅವರು ಇದರಲ್ಲೆಲ್ಲ ಇಷ್ಟ. ನಮ್ಮ ಸ್ನೇಹಿತರೇನೇನೋ ಓರಿಗಳು ಕೊಟ್ಟವ್ರೆ. ಅದೇ ಯಾರು ನಮಗೆ ಒಳ್ಳೆ ರೀತಿನಲ್ಲಿ ಇದ್ಮೇಲೆ ನಾನು ಅವ್ರ ಫಾಲೋವರ್ ಮೇಡಮ್. ಸೂಪರ್ ಸರ್. ಅಪ್ಪು ಸರ್ ಇಷ್ಟ ಅಂತ ಹೇಳಿದ್ರಿ, ಅವ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ಪದಗಳೇ ಇಲ್ಲ. ಅದು ಒಂಥರ ಅವರು ದೇವರೇ. ಅವ್ರು ಮಾಡಿರೋ ಕೆಲಸ ಮಾತಾಡ್ತೈತೆ. ಅವ್ರು ಹೋದ್ರೂ ಅವ್ರು ಯಾವತ್ತೂ ಅಜರಾಮರ. ಅವ್ರು ತೀರ್ಕೊಂಡವ್ರೆ ಅಂತ ಯಾರೂ ಹೇಳ್ಬಾರ್ದು. ಅವ್ರು ಯಾವತ್ತೂ ನಮ್ಮೊಂದಿಗೆ ಅವರೇ. ಅವರು ಮಾಡಿರೋ ಕೆಲಸದಲ್ಲಿ ಸಾಸಿವೆ ಕಾಳಾದರೂ ನಾವು ಏನಂದರೆ ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು. ಬಡವ್ರಿಗೆ ಸಹಾಯ ಮಾಡಬೇಕು ಅಂದರೆ ಯಾರು ನಮ್ಮ ಅವ್ರ ಕೈಯಲ್ಲಿ ಆಗಲ್ಲ ಅನ್ನೋರಿಗೆ ಅವ್ರು ಹೇಳ್ಕೊಟ್ಟವ್ರೆ. ನಾವು ಅವರು ನಾವು ಸರ್. ಈ ಸೆಟಪ್ ಆ್ಯಕ್ಚುಲಿ ತುಂಬಾ ಸಖತ್ತಾಗಿದೆ. ನೀವು ಸಿನಿಮಾ ನೋಡೋದೇ ಇಲ್ಲ ಅಂತ ಹೇಳಿದ್ರಿ, ಸಿನಿಮಾ ಫೇವರು ಅಲ್ಲ. ಬಟ್ ಇದನ್ನು ಮಾಡಬೇಕು ಅಂತ ಇದನ್ನು ಹೇಗೆ ಮಾಡಿದ್ರಿ? ಇವಾಗ ನಾವು ವೆಲ್ ಫರ್ನಿಚರ್ಡ್ ಆಗಿ ಒಂದು ಏನಂತೀರ ಅಪ್ಗ್ರೇಡಿಂಗ್ ವರ್ಷನ್ ಮನೆ ಕಟ್ಟಬೇಕು ಅಂತ ನಾನು ಕನಸದು. ನಾವು ಒಟ್ಟು ಕುಟುಂಬದಲ್ಲಿದ್ದಾವಾಗ ಆ ರೂಮ್ಸ್ ಚಿಕ್ಕದು, ಬಾಲ್ಕನಿಗಳಿಲ್ಲ, ಆ ಥರದ್ದು ನೋಡಿ ಆಮೇಲೆ ಒಂದು ಮನೆ ಅಂತ ಅಂದವಾಗ ಇದು ಬಂತು. ಆಮೇಲೆ ಕಾನ್ಸೆಪ್ಟು ಇದ್ದಿತ್ತು. ನಾನು ಇವತ್ತವರೆಗೂ ನಂಬ್ತಿರೋದು ಇಲ್ಲಿ ಬಂದು ನಾನು ಒಂದು ಫಿಲಮು ನೋಡಿಲ್ಲ. ನನಗೆ ಅದು ಆನ್ ಮಾಡೋಕ್ಕೆ ಕೂಡ ನನಗೆ ಬರಲ್ಲ. ಅದು ನಾನು ಎಲ್ಲಿ ಯಾವಾಗೂ ಬ್ಯುಸಿ ಇರ್ತೀನಿ. ನಮ್ಮ ತಾಯಿಯವರೇ 1-2 ಸಲ ಬಂದು ನೋಡೋರೆ. ಆಮೇಲೆ ನೋಡ್ತೀರಾ? ಇಲ್ಲ, ಅದೇ ಅವರು ಲೇಬರ್ ಇರ್ತಾರೆ, ನಮ್ಮ ಅಜ್ಜಿಯವರು ಇವರೆಲ್ಲ ಬಂದಾಗ. ನಾನಂತೂ ಬಂದು ಕೂತಿ ಒಂದು ಫಿಲಮು ನೋಡಿಲ್ಲ. ಬಟ್ ಒಂದು ಮನೆಗೆ ಏನಿರಬೇಕು ಇದು ನಾವು ಅವತ್ತು ಮಾಡಿಸಿದ್ದಕ್ಕೂ ಮೇಡಮ್, ಅವತ್ತೇನೆ ಇದು 30 ಚಿಲ್ಲರೆ ಬಿತ್ತು. ಇವತ್ತಿನ ಲೆಕ್ಕಕ್ಕೆ ಇನ್ನೂ ಜಾಸ್ತಿ ತಾನೆ, 2 ವರ್ಷ ಆಯಿತು. ಇವತ್ತು ಎಲ್ಲ ರೇಟ್ಸ್ ಜಾಸ್ತಿ ಆಗಿದೆ. ಅದಕ್ಕೆ ಮುಂದಕ್ಕೆ ಇವಾಗ ನಮ್ಮ ಮಕ್ಕಳ ಕಾಲಕ್ಕೆ ಏನು ಕೊರತೆ ಇರಲಿ ಅನ್ನೋದಷ್ಟೇ. ನಾವು ಇದರಲ್ಲಿ ಎಲ್ಲ ಮಾಡಿಸಿದ್ವಿ. ಸೂಪರ್ ಸರ್, ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ಸರ್ ಮನೆ ನೋಡಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಜ್ಜಿಗೆ ಕುಡಿಯೋಣ ಅಂತ ಬಂದ್ವಿ, ಬಟ್ ಮನೆ ನೋಡಿದ್ಮೇಲೆ ಇಂಟ್ರೆಸ್ಟಿಂಗ್ ಅಂದರೆ ತುಂಬ ವಿಚಾರಗಳಿದೆ ನಿಮ್ಮ ಮನೆಯಲ್ಲಿ. ಈ ಪ್ರತಿಯೊಂದು ಇದಕ್ಕೂ ಪ್ರತಿಯೊಂದು ಅದರದ್ದೇ ಆದಂಥ ಒಂದಷ್ಟು ವಿಚಾರಗಳಿದೆ. ಪ್ಲಸ್ ತುಂಬ ಖುಷಿ ಆಯಿತು. ಆ್ಯಂಡ್ ಮನೆಗೆ ಏನೇನು ಬೇಕು ಅದೆಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ದೀರಾ. ಇವಾಗ ಹಳ್ಳಿಕಾರ್ ಕಡೆ ಹೋಗೋಣ. ಸರ್ ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ಈ ಹಳ್ಳಿಕಾರ್ ತಳಿ ಎಲ್ಲ ನೋಡಿ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಮೇಡಮ್, ಹಳ್ಳಿಕಾರ್ ತಳಿ ಅಂತ
ಇದು ರೆಕಗ್ನೈಸೇಷನ್ ಬಂದಿರೋದು ಇದ್ರ ಹುಟ್ಟು ಇದು ಅಂದರೆ ಹಳ್ಳಿಕಾರ್ ಅನ್ನೋದು ಈ ಸೌತ್ ಇಂಡಿಯನ್ಸ್ ಬ್ರೀಡ್ ಎಲ್ಲ ತಾಯಿ ಮೂಲ. ಓಕೆ. ದೇಶೀಯ ತಳಿಗಳು ಆಲ್ಮೋಸ್ಟ್ ಆಳು ಉತ್ಪಾದನೆ ಆಗೋದಕ್ಕೆ ಇದೇ ಮೂಲ ಕಾರಣ. ಮೂಲ ಅಂದರೆ ಇದ್ರದ್ದು ಬೆನಿಫಿಟ್ಸ್ನ ಯಾವುದೋ ಹೊರದೇಶದವರು ಆ ಕಾಲದಲ್ಲೇನೆ ತಿಳ್ಕೊಂಡು ಇದನ್ನ ಅವ್ರ ದೇಶಕ್ಕೆ ತಗೊಂಡೋಗಿ ಅವ್ರಿಗೆ ಬೇಡವಾಗದಿರೋ ಹಸುಗಳನ್ನ ನಮಗೆ ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಚಿನ್ನ ಡೈಮಂಡ್ ಅಂತ ನಾವೇನಂತೀರಿ ಅದೇ ನಮ್ಮ ತಳಿಗಳು, ನಮ್ಮ ಗೋತಳಿಯಿಂದನೇ ಭಾರತ ಭಾಳ ಹೆಸರು ಮಾಡಿರೋದು. ಇವತ್ತು ಈ ತಳಿಗಳನ್ನ ತಗೊಂಡೋಗಿ ಬೇರೆ ದೇಶದಲ್ಲಿ ಅವರು ಉತ್ಪಾದನೆ ಮಾಡ್ಕೊತವ್ರೆ. ಬಟ್ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ನಮ್ಮ ಹಳ್ಳಿಕಾರಿಂದನೇ ಉತ್ಪಾದನೆ ಆಗಿರ್ತಕ್ಕಂಥ ಬೇರೆ ತಳಿಗಳು ಅವರು ಎಷ್ಟೋ ಮುಂದುವರೆದವ್ರೆ. ಬಟ್ ನಮ್ಮ ತಳಿ ಮುಂದುವರೆದಿಲ್ಲ. ಇದರಲ್ಲಿ ಬಹುಮುಖ್ಯವಾಗಿ ಇದು ನಾಲೆಡ್ಜ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಗೌರ್ಮೆಂಟ್ ಕಡೆಯಿಂದ ಸೆಮೆನ್ ಸೆಂಟರ್ಸ್ ಅಂತ ಮಾಡಿದ್ದಾರೆ, ಹಳ್ಳಿಕಾರ್ ಸೆಮೆನ್ ಸೆಂಟರ್ಸ್ ಅಂತ. ಸುಮಾರು ಕೋಟಿಗಳು ಖರ್ಚು ಮಾಡಿದ್ದಾರೆ. ಬಟ್ ಅದರಲ್ಲಿ ಇನ್ನು ಏನಂತೀರಿ, ನಾವು ಔಟ್ಪುಟ್ ಅಂದರೆ ಅದ್ರ ರಿಸಲ್ಟ್ಸ್ ಬಂದುಬಿಟ್ಟು ಭಾಳ ಕಡಿಮೆ. ಅದರಲ್ಲಿ ನಮಗೆ ಉನ್ನತವಾದಂಥ ಓರಿ ಕರುಗಳು, ಹೆಣ್ಣು ಕರುಗಳು ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಈ ಪರಂಪರೆಯಿಂದ ಓರಿ ಕಟ್ಕೊಂಡು ಬಂದಿರೋರು, ಬಿತ್ತನೆ ಓರಿ ಕಟ್ಟಿರೋರು, ಅವರಿಂದನೇ ಇವತ್ತು ತಳಿ ಉಳಿತಾ ಇರೋದು. ಅದರಲ್ಲೂ ನಮ್ಮ ಹಳ್ಳಿಕಾರ್ ಇದರಲ್ಲಿ ಒಬ್ಬ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದು ಏನೇನೋ ಇದು ಮಾಡಿ ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ₹1,00,00,000 ಓರಿ ಇದೆಲ್ಲ ನೋಡಿರ್ಬೋದು ನೀವೆಲ್ಲ ಆಲ್ಮೋಸ್ಟ್ ಆಳು ಅಂತ ಎಲ್ಲ ಮಾಡಿ ಅದೆಲ್ಲ ಸುಳ್ಳು ಅಂತೆಲ್ಲ ಹೇಳಿ ಅದೆಲ್ಲ ಜನಕ್ಕೆ ಗೊತ್ತಾಗಿದ್ದಾದಮೇಲೆ ನಮ್ಮ ಹತ್ರನೇ ಒಂದು ವರಿತು ನಮ್ಮ ಸ್ನೇಹಿತರ ಹತ್ರ. ಇವತ್ತು ನೀವೇನು ಕರುಗಳು ನೋಡ್ತಾ ಇದ್ರಿ, ಇವ್ರ ತಂದೆ ಏಕಲವ್ಯ ಅಂತ. ಆದ್ರೆ ನಾವು 26 ಲಕ್ಷಕ್ಕೆ ಕೊಟ್ಟಿರ್ತೀರಿ ತುರುವೇಕೆರೆ ಅವ್ರಿಗೆ, ನಮ್ಮ ಬನ್ನೂರು ಕೃಷ್ಣಣ್ಣ ಅವ್ರ ಕಡೆಯಿಂದ. ನಾನೇ ಅದನ್ನು ಕೊಡಿಸಿದ್ದು. ಕೊಡಿಸಿದ ಕಾರಣ ಏನೋ ನೀವೇ ಹಿಂಗಂದ್ರೆ ಹಿಂಗೆ ಮಾಡ್ರಿ ಅಂದರೆ ಇಲ್ಲಿ ದುಡ್ಡು ಅಂತ ಬಂದಿಲ್ಲ, ಇಲ್ಲ ರೇಟು ಅಂತ ನಾವು ಹೇಳಿಲ್ಲ. 1,75,000 ಹೇಳಿದ್ದು. ಆದ್ರೆ ನಾವು ಅಲ್ಲಿ ಕೊಟ್ಟು ಆದಮೇಲೆ ಉದ್ದೇಶ ನಾನು ಹೇಳ್ತೀನಿ ಕೇಳಿ, ನಾವೆಲ್ಲಿ ವ್ಯಾಪಾರ ಹೇಳಿಲ್ಲ. ಮಸಾಲ ಜಯರಾಮಣ್ಣವ್ರು ಅಂದ್ಬಿಟ್ಟು MLA ಅವರು ತುರುವೇಕೆರೆ MLA ಅವರು ಭಾಳ ಪ್ರೀತಿಪಟ್ಟು ಆಸೆಪಟ್ಟು ಕೇಳಿ ನಾನು ಬೇಕೇ ಬೇಕು ಅಂದಿದ್ದಕ್ಕೆ, ಅಣ್ಣ ನೀವೇ ಕೇಳ್ರಿ ಅಂದಿದ್ದಕ್ಕೆ ಅವರು ನಮ್ಮ ಲಕ್ಕಿ ನಂಬರ್ 6 ಇರಬೇಕು ನಾನು ಏನಾದರೂ ತಗೊಳೋದ್ರಲ್ಲಿ ಅಂತ ಅಂದ್ಬಿಟ್ಟು 26 ಲಕ್ಷ ನಾನು ಕೊಡ್ತೀನಿ ಅಂತಂದರು. ಸರಿ, ಒಂದು ರೈತನಿಗೆ ಒಂದು ಒಳ್ಳೆ ಬೆಲೆನೇ ಇದು. ಇವತ್ತವರೆಗೂ ಯಾರು ಮಾರಿಲ್ಲ, ಮುಂದಕ್ಕೆ ಮಾರ್ತಾರೋ ಬಿಡ್ತಾರೋ ಬಸವಣ್ಣ ದೇವರು ಅಂದ್ಬಿಟ್ಟು ನಾವು ಓರಿಗೆ ಕೊಡ್ಸಿದ್ರೆ ಅಲ್ಲೈತೆ. ಏನೋ ಇದ್ರಿಗೆ ನಾನು ಯಾಕೆ ಬ್ರೀಫಾಗಿ ಬಂದುಬಿಟ್ಟೆ ನಾನು ನಿಮಗೆ. ನೀವು ಹಳ್ಳಿಕಾರ ಅಂತ ಕೇಳಿದ ತಕ್ಷಣ ನಾನು ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ಟೆ. ಏನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ತಳಿ ಉಳಿಬೇಕಂದ್ರೆ ಸಣ್ಣ ರೈತನಿಂದನೇ ತಳಿ ಉಳಿಯೋದು. ಖಂಡಿತ. ಯಾವತ್ತೇ ಆಗಲಿ ಒಂದು ಸಣ್ಣ ಮಗುಗೂ ನಾಲೆಡ್ಜ್ ಬೇಕು. ಇವತ್ತು ಒಂದು ಸಣ್ಣ ಮಗುನು ಕೇಳಿದ್ರು ದನ ತೋರ್ಸ ಹಳ್ಳಿಕಾರ ಅಂತ ಹೇಳ್ತಾರೆ. ಎಲ್ಲಿಂದ ಬಂತು? ಯೂತ್ಸಿಂದ ಬಂತು. ಎಲ್ಲ ಯೂತ್ಸ್ಗೆ ಗೊತ್ತಾಯ್ತು ಹಳ್ಳಿಕಾರ ಅಂದರೆ ಏನು ಅಂತ. ಇವತ್ತು ನಮಗೆ ಟ್ಯಾಕ್ಟರ್ ಐತೆ, ಹೊಲ ಐತೆ, ಗದ್ದೆ ಐತೆ, ಬೇಡ ಎತ್ತು ಅಂದವರು ಎತ್ಕಡ್ತಾವ್ರೆ. ಏನಕ್ಕೆ? ನಮ್ಮ ತನ ನಾವು ಬಿಡಬಾರ್ದು ಅಂತ. ಅದಕ್ಕೆ ಈ ಸೆಮೆನ್ನು ಗೌರ್ಮೆಂಟಿಂದ ಕೇವಲ ₹10 ಕೊಡ್ತಾ ಇದ್ರು ಅದು ಜನಗಳು ಕನೆಕ್ಟ್ ಆಗ್ತಾ ಇಲ್ಲ, ಬೇಕಾಗಿಲ್ಲ. ನಮ್ಗೆ ಪರಾಗ ಸ್ಪರ್ಶ ಬೇಕು. ಮನುಷ್ಯನಿಗೆ ಮದುವೆ ಎಷ್ಟು ಮುಖ್ಯನೋ ದನಕ್ಕೆ ಪರಾಗ ಸ್ಪರ್ಶ ಬಹು ಮುಖ್ಯ. ಸೋ ಕಾಲ್ಡ್ ವೆಲ್ ಎಜುಕೇಟೆಡ್ ಪೀಪಲ್ಸು ಸ್ವಲ್ಪ ಜನಕ್ಕೆ ನಾನು ಕೇಳ್ತಾ ಇದ್ದೀನಿ, ಸೆಮೆನ್ಸ್ ಅಂತ ಬಂದವಾಗ ನೀವು ನಿಮ್ಮದೇ ಆದ ಕಥೆಗಳು ಹೇಳ್ಕೊಂಡು ಬರ್ತಿರಲ್ಲ. ನಾನೊಂದು ರೈತನ ಮಗನಾಗಿ ನಾನು ಹೇಳ್ತಾ ಇದ್ದೀನಿ, ಬೀಜದೋರಿಗಳು ಕಟ್ಟಿರೋರು ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಕಷ್ಟ ಸುಖಗಳು ಏನಂತ ನಿಮ್ಗೆ ಗೊತ್ತಾ? ಮದುವೆ ಯಾಕೆ ಆಗ್ಬೇಕು? ಮತ್ತೆ ನೀವು ಓರಿನ ಬೆಳೆಸ್ಬೇಕು ಶೀಘ್ರವಾಗಿ ಅಂದರೆ ಹಸುಗಳು ತರ್ರಿ, ಕಟ್ಕೊಳ್ರಿ. 10 ಹಸುನ ಓರಿ ಬಿಡಲ್ಲ ಅಂತ ಹೇಳ್ತಾವ್ರ ಓರಿ ಕಟ್ಟಿರೋರು ಹೇಳ್ತಾ ಇದ್ದಾರೆ. ಓರಿ ಹಸುಗಳು ಬರ್ತಾ ಇಲ್ಲ ಅಂತ ಎಷ್ಟೋ ದನ ಕೊಯ್ಯಕ್ಕೆ ಹೋಗವೆ. ನೀವು ಮಾಡ್ತಾ ಇರೋದೇನು ತಳಿ ಉಳಿಸ್ತೀನಿ ಅಂತ ಸೋ ಕಾಲ್ಡ್ ಕೆಲವು ಪೀಪಲ್ಸ್ ಅವ್ರೆ, ಇವ್ರು ತಳಿ ಉಳಿಸ್ತೀನಿ ಅನ್ನೋ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಾವ್ರೆ. ಏನು ನಡೆಯಲ್ಲ ಇಲ್ಲಿ. ನನಗೆ ಹಳ್ಳಿಕಾರ್ ಒಡಿಯ ಅಂತ ಕೊಟ್ರು, ಏನಕ್ಕೆ ಅಂತ ಕೊಟ್ರು, ನಾನು ಹೋಗಿ ಯಾರ ಮನೆ ಹತ್ರನೂ ಹೋಗಿ ನಾನು ಕೊಡ್ರಿ ಅಂತ ಕೇಳಿದಲ್ಲಣ್ಣ, ಪ್ರೀತಿ ಅಭಿಮಾನಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಹಳ್ಳಿಕಾರ್ ಅನ್ನೋದು ರಕ್ತದಲ್ಲಿ ಬಂದಿರೋದು. ಇದು ಓರಿ ಕಟ್ಟೋದು ಒಂದು ರಕ್ತದಲ್ಲಿ ಬಂದಿರೋದು. ಇದನ್ನ ಯಾರೋ ಬಂದು ಏನೋ ಬಂದು ಮಾಡೋಕ್ಕಾಗಲ್ಲ. ತಮಿಳ್ನಾಡಲ್ಲಿ ಹೋಗಿ ಜಲ್ಲಿ ಕಟ್ಟು ನಿಲ್ಸ್ತೀನಿ ಅಂದ್ಬಿಟ್ಟು ಬಂದರು ಪೀಟಾ ಕಂಪ್ನಿ, ಇನ್ನೊಬ್ರು ನಿಲ್ಸೋಕ್ಕಾಯ್ತಾ? ಹಂಗೆ ನಮ್ಮ ಹಳ್ಳಿಕಾರ್ ಬೆಳಿಬೇಕಂದ್ರೆ ನಮ್ಮ ರೈತರಿಂದನೇ ಬೆಳಿಬೇಕು. ಅಕಸ್ಮಾತ್ ಅಕಸ್ಮಾತಾಗಿ ಅನಿವಾರ್ಯ ಇದ್ದವರು ಗೌರ್ಮೆಂಟಲ್ಲಿ ಕೊಡ್ಸ್ಕೊಳ್ರಿ. ₹1,000 ₹2,000 ಕೊಟ್ಟು ಸೆಮೆನ್ ಹಾಕ್ಸಿ ಯಾರ ಮನೆ ಉದ್ಧಾರಕ ಮಾಡ್ಕೊಳಕ್ಕೆ? ಇವೆಲ್ಲನೂ ಕೆಲವರು ಮಾಡ್ತಕ್ಕಂಥ ಚೀಪ್ ಟ್ರಿಕ್ಸ್ಗೆ ಕೆಲವೊಬ್ಬರು ಇದನ್ನ ನಾವು ತಳಿ ಉಳಿಸ್ತೀರ ಅನ್ನೋ ಹೆಸರು ಇಟ್ಕೊಂಡು ಬಂದು ದಂಧೆ ಮಾಡ್ತಾವ್ರೆ. ದಯವಿಟ್ಟು ಯುವಕರಿಗೆ ನಾನೆಲ್ಲ ಹೇಳ್ತಾ ಇರೋದು, ಮದುವೆ ಆಗ್ಬೇಕಂತಿರೋರು ಪರಾಗ ಸ್ಪರ್ಶ ದನಕ್ಕೂ ಬೇಕು. ಗೌರ್ಮೆಂಟಲ್ಲಿ ಒಂದು ಆರ್ಡರ್ ಇದೆ ಅಣ್ಣ, ಎಷ್ಟು ಜನಕ್ಕೆ ಗೊತ್ತೋ ಎಷ್ಟು ಜನಕ್ಕಿಲ್ಲ. ಗುಜರಾತಲ್ಲಿ, ತಮಿಳ್ನಾಡಲ್ಲಿ ಬ್ಯಾನ್ ಆಗೈತೆ ಸೆಮೆನ್ಸು, ಬ್ಯಾನ್. ಯಾಕ? ಅದಕ್ಕೆ ಹಕ್ಕಿಲ್ವೇನಣ್ಣ?
ಅದ್ರ ಅಕ್ಕಿ ಕಿತ್ಕೊಳಕ್ ನಾವ್ಯಾರು? ಒಂದು ಮೂಗ್ಜೀವ ಇವಾಗ ಮದುವೆ ಆಗಿ ನಿನಗೆ ಏನೇನು ಸೆಕ್ಸುವಲ್ ಇದು ಬೇಕು ಮಾಡ್ಕೊತಾ ಇದೆಯಲ್ಲ, ಒಂದು ಮೂಗ್ಜೀವದ ಕಿತ್ಕೊಳಕ್ ನಾವ್ಯಾರು ಬೇಕು? ಸಮಸ್ಯೆ ಯಾವ್ದು ಗೊತ್ತಾ? ಎಂಡೇಂಜರ್ಡ್ ಸ್ಪೀಶೀಸ್ಗೆ ಬೇಕು, ಹೌದಾ? ಅಂತ ಬರ್ಗೆಟ್ಟಿರೋದು ಏನಿಲ್ಲಲ್ಲ ನಮ್ಮ ಹಳ್ಳಿಕಾರಲ್ಲಿ. ಓರಿಗಳು ಕಟ್ಟಲ್ಲ ಅನ್ನೋರು ಓರಿಗಳು ನಮ್ಗೆ ಬೇಡ ಅನ್ನೋರವ್ರ, ಓರಿ ಬೇಕು ಓರಿ ಕಟ್ತೀರಿ ಅನ್ನೋರವ್ರೆ. ಅದಕ್ಕೆ ಸೋ ಕಾಲ್ಡ್ ಇಂಟೆಲಿಜೆಂಟ್ ಪೀಪಲ್ಲು ನಿಮ್ಮ ಬುದ್ಧಿವಂತ ತಾನೆ ಏನಾದರೂ ನೀವು ಉಪಯೋಗಿಸ್ಬೇಕಂದ್ರೆ ದನ ಕಟ್ಟಿ ಓರಿ ಕಟ್ಟಿ ಸಾಕಿ ಉಪಯೋಗಿಸ್ರಿ. ನಾವೇನೋ ಬೆಳೆಸ್ಬಿಡ್ತೀರಿ ಅಂತ ಅಂದ್ಬಿಟ್ಟು ಈ ಸಮಯನ ಅನ್ನೋದು ತಂದು ಮಾಡಬೇಡ್ರಿ. ನಾನು ನಾಲೆಡ್ಜು ನೀವು ಕೇಳಿದ್ದು ನಾನು ಕೊಡ್ತಾ ಇರೋದು, ಪ್ರತಿಯೊಬ್ಬ ಯುವಕರೂ ಇವತ್ತು ಎದ್ದವನೇ. ದನ ಬೇಕು ನಮ್ಮ ತಾತನ ಮಾಡಿದ್ದ, ನಮ್ಮ ಅಪ್ಪನ ಮಾಡ್ದ, ನಾನು ಮಾಡ್ತೀನಿ, ನನ್ನ ಮಕ್ಕಳು ಮಾಡ್ಬೇಕಂತ. ಅದಕ್ಕೆ ಓರಿ ಕಟ್ಟೋದೇ ನಮ್ಮದು ಧ್ಯೇಯ. ಓರಿಯಿಂದ ಏನೇನು ಬೇಕೋ ನಾವು ಮಾಡೋಣ. ಇವತ್ತು ನೋಡ್ರಿ ರೇಸಸ್ಸು ನಿಲ್ಲಿಸಿದ್ರು. ಇವತ್ತು ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ, ಜೋಡಿ ಹಸುಗಳ ಸ್ಪರ್ಧೆ, ಜೋಡಿ ಬೀಜದ ಗೂಳಿಗಳ ಸ್ಪರ್ಧೆ, ಇದಾರ ಸ್ಪೋರ್ಟ್ ಮಾಡಿದವಾಗ ರೈತನಕ್ಕೊಂದು ಬೆಂಬಲ. ಈ ರೀತಿ ಮಾಡ್ರಿ, ನೀವು ಈ ರೀತಿ ಇಂಪ್ರೂವ್ಮೆಂಟ್ ಮಾಡ್ರಿ. ಯಾವುದೋ ಫಾರಿನ್ ಇದು ತಂದು ನಮ್ಗೆ ಹಾಕ್ಬೇಕು ಆದರಿದ್ರ ಯಾಕಣ್ಣ ಬೇಕೋ? ಫ್ರಿಜ್ಜಲ್ಲಿ ಇಟ್ಕೊಂಡು ಊಟ ಮಾಡೋದು ಎಲ್ತಿ ಅಂತ ನೀವು ಒಪ್ಕೊಂಡ್ರೆ ಸೆವೆನ್ಸ್ ಹಾಕ್ಸ್ರಿ. ನೀವು ಮನೆಯಲ್ಲಿ ಸೊಪ್ಪು ಸೊದೆ ಡೈರೆಕ್ಟಾಗಿ ಕಿತ್ಕೊಂಬಂದು ಮಾಡ್ಕೊಂಡು ತಿನ್ರಿ. ಯಾಕೆ ಬರ್ತಾಯಿತ್ತು ಕಾಯಿಲ್ಲ? ಕೆಲವೊಬ್ಬರು ಅವರು ಹೆಸರು ಹೇಳಕ್ಕೆ ನನಗೆ ಅದು ಬರ್ತಾಯಿಲ್ಲ. ಅವರು ನೈಸರ್ಗಿಕ ಇದಂತೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಅವರು ಒಂದು ಪ್ರಶ್ನೆನ ಸಿಂಪಲಾಗಿ ನಾನು ಹೇಳ್ತೀನಿ. ಅವ್ರು ಏನು ಕೇಳಿದಾರೆ ಅಂದರೆ, ಶೀಘ್ರವಾಗಿ ಬೆಳಿಬೇಕಂತೆ, ಅದಕ್ಕೆ ಇದು ಅಳವಡಿಸ್ಬೇಕಂತೆ. ಯಾಕೆ ಶೀಘ್ರವಾಗಿ ಸಾಯೋದೇ ತಾನೇ ಅದು ಅಲ್ವಾ? ಶೀಘ್ರವಾಗಿ ಬೆಳೆಯೋ ಇದು ಬೇಕಾಗಿಲ್ಲ ನಮಗೆ. ನಾವೇನು ಅನ್ನೋದನ್ನ ತಿಳಿಸ್ಕೊಂಡು ರೈತರಿಗೆ ಯುವಕರಿಗೆ ನಾವು ಬುದ್ಧಿ ಇದು ಕೊಟ್ಕೊಂಡು ನಾಲೆಡ್ಜ್ ಕೊಟ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಅದಕ್ಕೆ ಸೆಮೆನ್ನು ಹಳ್ಳಿ ಕಾರ್ ಸಾಕೋರ್ಗೆಲ್ರಿಗೂ ವಿರೋಧ ಐತೆ. ಗೌರ್ಮೆಂಟ್ ಅವರು ಅವ್ರ ಪ್ರೊಸೀಜರ್ ಪ್ರಕಾರ ಅವ್ರು ಮಾಡಿದ್ದಾರೆ. ಅದು ನಮ್ಗೆ ಅನಿವಾರ್ಯ ಇದ್ರೆ ಹೋಗಿ ಹಾಕ್ಸೋಣ ಅಲ್ವಣ್ಣ? ಇವಾಗ ಬಿಜಾಪುರದಿಂದ ಬಂದವ್ರೆ, ನೀವೇ ನೋಡಿರ್ಬೋದು. ನೀವು ಬರೋಕ್ಕಿಂತ ಮುಂಚೆ ಅಣ್ಣ ಎಲ್ಲಿಂದ ಬಂದಿದ್ರು ನಮ್ಮ ಕಾರ್ಡ್ ಕೊಡೋಕೆ? ದಾವಣಗೆರೆಯಿಂದ ಬಂದರು. ಏನಕ್ಕೋಸ್ಕರ ಬಂದರು? ಇವಾಗ ಅವ್ರು 5 ಹಸು ಕೇಳ್ಕೊಂಡು ಹೋಗಿದ್ದಾರೆ, ಕೊಡ್ಸೋಣ. ಹಂಗೆ ಮಾಡೋಣ ಇಂಪ್ರೂವ್ಮೆಂಟು. ಅದು ಬಿಟ್ಬಿಟ್ಟು ಈ ದರಿದ್ರಗಳನ್ನ ತಗೊಂಬಂದು ಫ್ರಿಜ್ಗಳಲ್ಲಿ ಇಟ್ಟು ಅದು ಕೊಟ್ಟು ಆಯಾಸಕ್ಕೆ ಇನ್ಫೆಕ್ಷನ್ ಆಗಿ ಇವರು ಉಳಿಸ್ತೀನಿ ಅನ್ನೋ ಲೆಕ್ಕದಲ್ಲಿ ಬಂದು ಹಾಳು ಮಾಡಿ ಇಡ್ತಾ ಇದ್ರು. ಇನ್ನು ನಡೆಯಲ್ಲ ಅದು. ಅದಕ್ಕೆ ನಾನು ಕೇಳ್ತಾ ಇರೋದು, ನಿಮಗೆ ಸ್ಟ್ರೆಂತ್ ಇದ್ದರೆ, ನಿಮ್ಮ ಊರಿಗೆ ಸ್ಟ್ರೆಂತ್ ಇದ್ರೆ 10 ಹಸ ಕಟ್ಸ್ರಿ ದಿನ. ಯಾರನ್ನ ಇಲ್ಲಿ ಪ್ರಶ್ನೆ ಮಾಡೋರು ಇದ್ದೀರಾ? ಕಟ್ಸ್ಬಾರ್ದು ಅನ್ನೋರು ಯಾರನ್ನ ಇಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ನಾನು ಹೇಳೋದು, ಬುದ್ಧಿಜೀವಿಗಳನ್ನೋರು ನೀವಿದ್ರೆ, ನೀವೇನಾದರೂ 4 ಅಕ್ಷರ ನಿಮಗೂ ಜ್ಞಾನ ಇದ್ದರೆ ಒಳ್ಳೆ ರೀತಿನಲ್ಲಿ ಬಳಸ್ಕೊಂಡು ಮಾಡ್ರಿ. ಯಾರೋ ತಿಂದ ನಾವು ತಿನ್ನಿಸ್ಬೇಕು ಅನ್ನೋದು ಬೇಡ. ಏನಣ್ಣ? ಇದು ರೈತನ ಮಕ್ಕಳು ಅನ್ನೋದು ಹೆಂಗೆ? ಓರಿ ಸರಿ, ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಕೆಲವ್ರಿಗೆ ಇವಾಗ ಸೆಮೆನ್ ಅಕ್ಷಿಕರ ಉಡ್ಸ್ಬೇಕಂತೀರಲ್ಲ, ಉಡ್ಸ್ಮೇಲಾದ್ರೂ ಸಾಕ್ಬೇಕು ತಾನೆ ಅದನ್ನ. ಇವಾಗ ಸಾಕಿರೋರನ್ನ ಸಾಯಿಸ್ಬಿಟ್ಟು ನೀವು ನಿಮ್ಮ ಇದನ್ನ ಡೆವಲಪ್ ಮಾಡ್ಕೊಳ್ಬೇಕಂದ್ಬಿಟ್ಟು ಇವಾಗ ಕಟ್ಟಿರ್ತಕ್ಕಂಥ ರೈತರನ್ನ ಎಲ್ಲರನ್ನ ಹಾಳು ಮಾಡಿ ಸುಮಾರು ಓರಿಗಳು ಕೊಯ್ಯಕ್ಕೆ ಹೋಯ್ತಣ್ಣ. ನಿಮ್ಗೆ ಗೊತ್ತೋ ಇಲ್ಲ? ಇದು ಲಾಕ್ಡೌನ್ ಟೈಮಲ್ಲಿ ಮನೆಯಿಂದ ಈಚೆಗೆ ಬಿಡೋಕ್ಕಾಗದಿರ ಕೆಲವ್ರು ತಿಂಡಿಗಳಿಲ್ದಿರ ಓರಿಗಳು ಸತ್ತೋಗವೆ. ಮಾಡಿರಿ ಸಹಾಯ ಅವ್ರಿಗೆ, ಮಾಡಿರಿ ಅಲ್ವೇನಣ್ಣ? 1000 ರೂಪಾಯಿಗೆ ಸಮೇನ್ ಮಾಡ್ತೀನಿ, 2000ಕ್ಕೆ ಮಾಡ್ತೀನಿ, ಇದೆಲ್ಲ ಶುದ್ಧ ಮೋಸ. ಇದರಲ್ಲಿ ರೈತನ ಉದ್ಧಾರ ಮಾಡೋದು ನಡೀತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನೀವೇ ನೋಡ್ಬೋದು ಬೆಳವಣಿಗೆ. ಹಳ್ಳಿಕಾರ ಓರಿ ನಾನು ಸಾಕಬೇಕು, ನಾನು ಕಟ್ಟಬೇಕು ಅಂತ ಬಂದಿದ್ದಾರೆ ಯುವಕರ್ಗೆ. ನನ್ನ ಬೆಂಬಲ ಯಾವತ್ತೂ ಇರ್ತದೆ. ಈ ಥರ ನಿಮ್ಮಂತ ನೋಡ್ರಿ, ಇವತ್ತು ನೀವು ನ್ಯಾಷನಲ್ ಚಾನಲ್ಲು ನೀವೇನು ಬಂದಿದ್ದೀರಾ, ನನ್ನ ಕಡೆಯಿಂದ ತುಂಬುವುದೇ ಧನ್ಯವಾದಗಳು ಮತ್ತು ತುಂಬುವುದರಿಂದ ಸ್ವಾಗತ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪ್ರೋಗ್ರಾಮ್ಸ್ ಏನೇ ಇದ್ರು ಬಂದು ನೀವು ನಡೆಸ್ಕೊಡ್ರಿ. ನಮ್ಮದು ರೇಸ್ ಐತೆ, ನ್ಯಾಷನಲ್ ಲೆವೆಲ್ ರೇಸ್ ಅಂತ. ದಯವಿಟ್ಟು ಬಂದು ನೀವು ಪ್ರೋತ್ಸಾಹ ಮಾಡಿರಿ. ನಮಗೆ ಈ ರೀತಿ ಜನಗಳಿಗೆ ಒಂದು ನಾಲೆಡ್ಜ್ ಕೊಟ್ಟವಾಗ ಇದು ಮುಂದುವರಿತೈತೆ. ಸರ್, ಇವಾಗ ಹಳ್ಳಿಕಾರ್ ತಳಿ ಅಂದರೆ ಯುವಕರಿಗೆ ನಿಮ್ಮಿಂದ ಕ್ರೇಜ್ ಬಂದಿದೆ. ಹಳ್ಳಿಕಾರ ತಳಿನ ಸಾಕಬೇಕು ಇಂಥ ಒಂದು ಕ್ರೇಜ್ ಬಂದಿದೆ. ಬಟ್ ನಿಮಗೆ ಯಾಕೆ ಕ್ರೇಜ್ ಬಂದಿದ್ದು ಹಳ್ಳಿಕಾರ ತಳಿನ ಸಾಕಬೇಕು? ಮೇಡಮ್, ಇದು ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಓರಿ ಕಟ್ಟೋದು, ಜಾತ್ರೆ ಮಾಡೋದು ಇದು ಬಂದಿರೋದು. ಏನು ಅಂತಂದರೆ, ವರ್ಷದಿಂದ ವರ್ಷಕ್ಕೆ ನಾವು ಓರಿನಲ್ಲಿ ಕೆಲಸ ಮಾಡಿ ಇಲ್ಲ ಓರಿಗಳನ್ನ ತಂದು ಸಾಕಿ ಇದನ್ನ ತಗೊಂಡೋಗಿ ನಾವು ಸಪ್ಲಮ್ ಜಾತ್ರೆ ಅಂತ ನಡೀತೈತೆ ಹೊಸಕೋಟೆ ಪಕ್ಕ ದೊಡ್ಡ ತೋರನಹಳ್ಳಿ ಅಂದ್ಬಿಟ್ಟು. ದೊಡ್ಡ ಸಪ್ಲಮ್ಮನ ಜಾತ್ರೆ ತೋರನಹಳ್ಳಿ ದಿನ್ನೆ, ಅಲ್ಲಿ ಇವತ್ತು ಜಾತ್ರೆ ನಡೀತೈತೆ. ಫಸ್ಟ್ ಘಾಟಿ ನಡೀತೈತೆ, ಘಾಟಿ ಸುಬ್ರಹ್ಮಣ್ಯ. 2ನೇ ಜಾತ್ರೆ ನಮ್ಮ ದೊಡ್ಡ ಸಪ್ಲಮ್ಮನ ಜಾತ್ರೆ. ಆ ಜಾತ್ರೆನಲ್ಲಿ ಇವತ್ತು ಮಿಂಚಿದು ಓರಿಗಳನ್ನ ತಗೊಂಡೋಗಿ ಅಲ್ಲಿ ಇಟ್ಟು 8 ದಿನ ನಾವು ಜಾತ್ರೆ ಮಾಡ್ತೀರಿ. ಚಪ್ರ ಹಾಕ್ಸ್ತೀರಿ, ಅಲ್ಲಿ ಊಟ ಹಾಕ್ಸ್ತೀರಿ, ಮೆರವಣಿಗೆ ಮಾಡಿಸ್ತೀರಿ. ಮೆರವಣಿಗೆ ದಿನ ಸುಮಾರು ದುಡ್ಡು ಖರ್ಚಾಗ್ತದೆ. 4 ಜನ ಬಂದವ್ರು ನಮ್ಮ ಕಾರ ಹಾಕ್ತಾರೆ, ನಾವು ಅವ್ರಿಗೆ ಹಾಕ್ತೀರಿ. ಇದು ಒಂದು ರೈತನ ಸಂಪರ್ಕ. ಇದು ಎಲ್ಲಿಂದ ಮೈಸೂರವರು, ಮಂಡ್ಯದವರು, ಹಾವೇರಿಯವರು, ರಾಣಿಬೆನ್ನೂರವರು, ಇಂಥವರೇ ಅಂತೇನಿಲ್ಲ. ತುಮಕೂರು, ಹಾಸನ ಎಲ್ಲ ಆ ಕಡೆ ಜಾತ್ರೆಗಳಾದ್ರೆ ನಾವು ಓದ್ತೀರಿ. ನಮ್ಮ ಜಾತ್ರೆಗಳಿಗೆ ಅವ್ರು ಬರ್ತಾರೆ. 8 ದಿನ ಜಾತ್ರೆನಲ್ಲಿ 3 ದಿನ ಉಳ್ಕೊಂಡವ್ರು ಅವ್ರೆ, 5 ದಿನ ಉಳ್ಕೊಂಡವ್ರವ್ರೆ, 15 ದಿನ ಮುಂದೆ ಬಂದು ನಮ್ಮ ಮನೆಯಲ್ಲಿ ಉಳ್ಕೊಂಡು ನಮ್ಮ ಜೊತೆನೇ ಜಾತ್ರೆಗೆ ಬಂದು ಜಾತ್ರೆ ಮಾಡಿಬಿಟ್ಟು ಹೋಗೋರು ಅವರೇ.
ನಾವು ಸಪ್ಲಮ್ ಜಾತ್ರೆ ಮಾಡಿ ದನ ಎಲ್ಲ ಮಾರಿ ತಂದು ಒಂದು ಮರಿ ಹೊಡೆದ ಮೂಲಕ ಬರೋದು ಪದ್ಧತಿ. ಇದು ಎಲ್ಲ ರೈತರು ಓರಿ ಕಟ್ಟಿರೋರ್ಗೂ ಗೊತ್ತು. ಅವ್ರವ್ರ ಜಾತ್ರೆಗಳು ಅವ್ರವ್ರ ಇವಾಗ ಬೇಬಿ ಬೆಟ್ಟ ಐತೆ, ಮುಡುಕ್ತೊರೆ ಐತೆ, ಈ ರೀತಿ ಸುಮಾರು ಜಾತ್ರೆಗಳವೆ. ಇವು ಇಂಥದ್ದೇ ಅಂತವೆ ಅಂತ ನಾನು ಕೆಲವೊಂದು ಮಾತ್ರ ಹೇಳ್ತಾ ಇದ್ದೀನಿ. ಹಾಸನ ಕಡೆ ಹೋದ್ರೆ ಬೂಕ ಐತೆ, ಹೇಮಗಿರಿ ಐತೆ, ಇವೆಲ್ಲನೂ ನೀವು ಅಂದರೆ ಆಯಾ ಪ್ರಾಂತ್ಯಕ್ಕೆ ಇಂತಿಂಥ ಜಾತ್ರೆ ಅಂತ. ನಾನು ಆಲ್ ಓವರ್ ಎಲ್ಲ ಜಾತ್ರೆಗಳು ವಿಸಿಟ್ ಮಾಡ್ತೀನಿ. ಅದರಲ್ಲೂ ಜನಗಳಿಗೆ ನಾಲೆಡ್ಜು. ಇವಾಗ ನೀವು ಕೇಳಿದ್ರೆ ಇದು ಹೆಂಗೆ ಬಂತು ಅಂತ, ಇದು ಇವತ್ತಿನ ಕಾಲದಲ್ಲ ಮೇಡಮ್, ಇದು ಇವತ್ತು ನೆನ್ನೆ ಮೊನ್ನೆ ಉಟ್ಕೊಂಡಿರೋದಲ್ಲ. ಇದು ಹಳ್ಳಿಕಾರ ಅನ್ನೋದು ಬುಡಕಟ್ಟು ಇದರಿಂದನೇ ಉಟ್ಕೊಂಡು ಬಂದಿರೋದು. ಇದರಿಂದ ಒರಿಜಿನ್ ಆಗಿರೋದು ಬೇರೆ ಬ್ರೀಡ್ಸು. ಅದಕ್ಕೆ ಇದನ್ನ ಇವತ್ತಿಂದಲ್ಲ, ಇದು ನನಗೂ ಒಲವು ಬಂದಿರೋದು ಇವತ್ತದಲ್ಲ. ನಾನು ಕಾಲು ಬರ್ಗೋ ಮಗು ಇದ್ದವಾಗ ನಿಂಕಾನು ನಮ್ಮ ಮನೆಯಲ್ಲಿ ದನ ಅವತ್ತೇನೇನೆ ನಾನು ಹೋಗಿ ದನ ಹಿಡ್ಕೊಳೋದು. ಎಲ್ಲರೂ ಆಟ ಆಡಕ್ಕೆ ಹೋದ್ರೆ ನಾನು ದನ ಹಿಡ್ಕೊಂಡು ಹೋಗೋದು, ಮೇಯಿಸೋದು, ಈ ರೀತಿ ನನಗೆ. ಸರ್, ಈಗ ಹಳ್ಳಿಕಾರ್ ಒಡೆಯ ಅಂತ ದೊಡ್ಡವರಿಗಿಂತ ಯೂತಲ್ಲೇ ಒಂದು ಕ್ರೇಜ್ ಜಾಸ್ತಿ ಆಗಿರೋದು. ಸೊ ಇದು ಹೇಗೆ ಅಂತ ಮೇಡಮ್ ಏನಂತಂದರೆ, ಎಲ್ಲರೂ ಓರಿಗಳು ಸಾಕ್ತಾ ಇದ್ರು, ಸಾಕ್ಕೊಂಡೇ ಬಂದವ್ರೆ. ಯಾರೂ ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇರಲಿಲ್ಲ. ಹೌದು. ಓರಿ ಸಾಕೋದು ಹೆಂಗೆ ಅಂತಂದರೆ, ನಮಗೇನೇನೆ ನಮ್ಮ ಸ್ನೇಹಿತರು ಬಳಗದಲ್ಲೇನೇನೆ ಹೋಗಿ ಏನು ತಿಂಡಿ ಇಡ್ತೀರಾ ಅಂದರೆ, ಏನು ಇಡ್ತೀರಿ ಬಿಡು, ಹೀಗೆ ಓಪನ್ ಆಗಿ ಅವ್ರ ಆತ್ಮಸಾಕ್ಷಿ ಇಟ್ಕೊಂಡು ಇವತ್ತು ನನ್ನ ನೋಡಿ ಕಲ್ತಿರೋರು ಕೂಡ ನನಗೆ ಆಪೋಸಿಟ್ ಬಂದರು ಕೆಲವೊಂದು ಟೀಮ್ಗಳಲ್ಲಿ. ನಾನೇನು ಆತ್ಮಸಾಕ್ಷಿ ಅನ್ನೋದು, ಆತ್ಮಕ್ಕಿಂತ ದೇವರಿಲ್ಲ, ನಾವು ನಡ್ಕೊಳೋದ್ರಕ್ಕಿಂತ ಇನ್ನೊಂದು ಉದಾಹರಣೆ ಇಲ್ಲ ಅಲ್ವೇನಣ್ಣ. ನಂದೇ ಅಂತ ನಾನು ಹೇಳ್ತಾ ಇಲ್ಲ. ನನಗೇನು ಅನಿಸ್ತು ಅಂತಂದರೆ, ನಾನು ಪಟ್ಟಿರೋದು ಬೇರೆ ಯುವಕ ಪಡಬಾರ್ದು. ಅವನಿಗೆ ಪಾಪ ಆಸೆ ಇರ್ತದೆ. ಇಲ್ಲಿ ಏನಾಗೋಯ್ತು ಅಂದರೆ ಫುಲ್ಲು ಡೂಪ್ಲಿಕೇಟ್ ಒಂದು ಡಬ್ಬನೇ ಇತ್ತು. ಇದು ಒರಿಜಿನಲ್ ಹಿಂಗಿತ್ತು, ಇದನ್ನು ಮುಚ್ಕೊಂಡ್ಬಿಟ್ಟಿತ್ತು ಡೂಪ್ಲಿಕೇಟ್ ಅನ್ನೋದು. ಏನು ಅಂತಂದರೆ ಬೆಲೆ ಹೆಚ್ಚಿಗೆ ಹೇಳೋದು, ಆಮೇಲೆ ಇಂಜೆಕ್ಷನ್ಸು ಇದು ಮಾಡಿಬಿಟ್ಟು ಓರಿ ಸಾಕೋದು, ಅದನ್ನು ಅವ್ರ ಮನೆಗೆ ಹೋಗಿದ ತಕ್ಷಣ ಅದು ಕಪ್ಪು ಬಂದುಬಿಡೋದು. ಅದು ಕಪ್ಪು ಬಂದಾಗ ಅದನ್ನು ಬಣ್ಣ ಮಾಡೋದು ಗೊತ್ತಿಲ್ಲ, ಕಾಲು ಕುತ್ಕೊಂಡ್ಬಿಟ್ರೆ ಅದನ್ನು ಏನು ಮಾಡ್ಬೇಕು ಗೊತ್ತಿಲ್ಲ, ಓರಿ ಮೇವು ತಿಂದಿರ ಹೋದರೆ ಅದಕ್ಕೆ ಏನು ಇದು ಕೊಡ್ಬೇಕಂತ ಗೊತ್ತಿಲ್ಲ. ಮೇಡಮ್, ನಾನು ಬಂದ ಮೇಲೆ ಎಷ್ಟೋ ಜನ ಯುವಕರು ಧೈರ್ಯ ಮಾಡಿಕೊಂಡು ನನಗೆ ಸಾಥ್ ಕೊಟ್ಕೊಂಡು ಅವ್ರು ಸಾಕ್ತವ್ರೆ. ನನಗೆ ಅದೇ ಹೆಮ್ಮೆ. ಇವತ್ತು ನಾನು ಹಳ್ಳಿಕಾರ್ ಒಡೆಯ ಅಂತ ಹೇಳ್ಕೊಳಕ್ಕೆ ನಾನೇ ಹೆಮ್ಮೆ ಪಡ್ತೀನಿ ಇದನ್ನು. ಯಾಕಂತಂದರೆ, ಒಂದು ನಾಲೆಡ್ಜ್ನ ಶೇರ್ ಮಾಡೋದು ಅಂಥದ್ದು ಅದಕ್ಕಿಂತ ದೊಡ್ಡದು ಇನ್ನೊಂದು ಏನೂ ಇಲ್ಲ. ನಾಲೆಡ್ಜ್ ಒಂದು ಇದ್ಬಿಟ್ರೆ ಏನು ಬೇಕಾದರೂ ಮಾಡ್ಬೋದು. ಇವತ್ತು ಹಳ್ಳಿಕಾರ್ನ ಹೆಂಗೆ ಗುರ್ಸ್ಬೇಕಂದ್ರೆ, ಒಂದು ಮಗು ಕೂಡ ನಾನು ವಿಡಿಯೋ ನೋಡಿದರೆ ಹೇಳುತ್ತೆ, ಹಳ್ಳಿಕಾರ್ ಹಿಂಗೆ ಇರಬೇಕು ಅಂತ. ಹಂಗೆ ಹಳ್ಳಿಕಾರ್ ಅನ್ನೋದು ಇದು ಒಂದು ರೈತನ ಬೆನ್ನೆಲುಬು. ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ, ಹಳ್ಳಿಕಾರ್ ಕರ್ನಾಟಕದ ಹೆಮ್ಮೆ ಅಂತ ನಾನು ಹೇಳೋಕೆ ಹೆಮ್ಮೆಯಿಂದ ಹೇಳ್ತೀನಿ. ಸರ್, ಹಳ್ಳಿಕಾರ್ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರಿ, ಇದಕ್ಕೆ ಯಾವ್ದಾದ್ರು ಇತಿಹಾಸ ಏನಾದರೂ ಇದೆಯಾ ನಮ್ಮ ಕರ್ನಾಟಕ? ಅಯ್ಯೋ ಮೇಡಮ್, ಅದಕ್ಕೆ ಇತಿಹಾಸ ಹೇಳಕ್ ಹೋದ್ರೆ ನನಗೆ 1, 2, 3 ಹಂಗೆ ಇಲ್ಲ, ಕೌಂಟ್ಲೆಸ್. ಸಿಂಪಲ್ ಆಗಿ ನಾನು ಒಂದು ಕೊಡ್ತೀನಿ. ಬೆಂಗಳೂರಲ್ಲಿ ನಾನು ಇರೋದಕ್ಕೆ ಕಾರಣ, ಬೆಂಗಳೂರು ಹೆಂಗೆ ಅದು ಇದಾಯಿತು ಅಂತ. ನಮ್ಮ ಕೆಂಪೇಗೌಡರು ಬೆಂಗಳೂರು ಸ್ಥಾಪನೆ ಮಾಡಿಬಿಟ್ಟು ಬೆಂಗಳೂರು ಇಷ್ಟು ಬೆಳೆಯುತ್ತೆ ಅಂತ ಅವರು ಒಂದು ಇದು ಮಾಡಿದ್ರಂತೆ. ಆ ಮಾಡಿದವಾಗ ಹೆಂಗಿದ್ರನ್ನ ನಾವು ಬೌಂಡ್ರಿ ಹಾಕೋದು ಬೆಂಗಳೂರು ಇಷ್ಟೇ ಅಂತ ಅಂದ್ಬಿಟ್ಟು. ಇವತ್ತು ಏನು ಕೆಂಪೇಗೌಡರದ್ದು 4 ಕಂಬಗಳಿದೆಯವಲ್ಲ, ಆ ಕಂಬಗಳನ್ನ ಮಾಡಿದ್ದು ಹೆಂಗೆ ಅಂತಂದರೆ, 4 ಜೋಡಿ ಹಳ್ಳಿಕಾರ್ ಓರಿಗಳನ್ನ ಅಂದರೆ ಎತ್ತುಗಳನ್ನ ತರಿಸಿ ನೊಗಣ ಕಟ್ಬಿಟ್ಟು ಬಿಟ್ಬಿಡ್ತಾರಂತೆ. ನೊಗಣ ಬಿಟ್ಬಿಟ್ಟು ಅವಾಗ ಅವು ಎಷ್ಟು ದೂರ ಹೋಗಿ ಎಲ್ಲೆಲ್ಲಿ ನಿಂತ್ಕೊಂತಾವೋ ಅಲ್ಲೇ ಕಟ್ಟಿರೋದು ಇವತ್ತು. ಇದು ಬೆಂಗಳೂರಿಗೇನೇನೆ ಎಷ್ಟು ಜನಕ್ಕೆ ಗೊತ್ತೋ ಎಷ್ಟು ಜನಕ್ಕಿಲ್ಲ ನೋಡ್ರಿ. ಹಳ್ಳಿಕಾರ ಅನ್ನೋದು ಎಲ್ಲಿಂದ ಬಂದೈತೆ ಅಂದ್ಬಿಟ್ಟು, ಹೊಲ ಉಳೋನಿಂದ ಹಿಡ್ದು ಇವತ್ತು ಫಾರಿನ್ ರಿಟರ್ನ್ಸ್ ಆಗಿರೋವರೆಗೂ ಹಳ್ಳಿಕಾರರು ದನದ ಬಗ್ಗೆ ಎಲ್ರಿಗೂ ಗೊತ್ತೈತೆ. ಕೆಲವೊಬ್ರು ಹಂಚ್ಕೊಂಡವ್ರೆ, ಕೆಲವೊಬ್ರು ಹಂಚ್ಕೊಂಡಿಲ್ಲ. ಇನ್ಫಾರ್ಮೇಷನ್ನು ಎಲ್ರಿಗೂ ಗೊತ್ತಾದಾಗ ಮಾತ್ರ. ಹೌದಾ, ಇವಾಗ ಎಷ್ಟೋ ಜನ ಈ ವಿಡಿಯೋ ನೋಡ್ಬಿಟ್ಟು ಅನ್ಕೊಂಡು ನಿಜಾನ ಇದು ಅಂತ. ಬೇಕಾದ್ರೆ ನೀವು ಪುಟ್ಗಳಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ, ಇದೇ ಸತ್ಯ. ಆಮೇಲೆ ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಹಳ್ಳಿಕಾರ್ ಇದು ಒರಿಜಿನ್ ಆಗಿದ್ದು ಹೆಂಗೆ ಅನ್ನೋದಕ್ಕೆ, ಹಳ್ಳಿಕಾರ್ ಅನ್ನೋದು ಹೆಂಗೆ ಯಾರು ಕೊಟ್ಟಿದ್ದು ಅಂದ್ಬಿಟ್ಟು ಅದಕ್ಕೆ ಇತಿಹಾಸದಲ್ಲಿ ಇಂಥದೇ ವರ್ಷ ಅನ್ನೋದು ಇಲ್ಲ ಇವತ್ತಿನವ್ರಿಗೂ. ಇಂಥ ವರ್ಷದಲ್ಲಿ ಇದು ಹಳ್ಳಿಕಾರ್ ಬಂತು ಅಂತ. ಇನ್ನೂ ಹೆಮ್ಮೆ ಪಡುವಂಥದ್ದು ಏನಂದರೆ ಸ್ಟ್ಯಾಂಪು. ಇವತ್ತು ಎಲ್ಲ ಕ್ಯಾಟಲ್ಸ್ ಇದ್ರಿಗೂ ಸ್ಟ್ಯಾಂಪ್ ಇದೆ. ನಮ್ಮ ಹಳ್ಳಿಕಾರ್ ಸ್ಟ್ಯಾಂಪ್ ಏನೇನೆ ಭಾಳ ದುಬಾರಿ ಸ್ಟ್ಯಾಂಪ್. ಇದು ಗೊತ್ತಾ ನಿಮಗೆ? ನೋಡ್ರಿ, ಹಳ್ಳಿಕಾರ್ ಬಗ್ಗೆ ತಿಳ್ಕೊಳ್ತಾ ಇದ್ರೆ ಒಂದಲ್ಲ ಎರಡಲ್ಲ ಅದ್ರ ಬಗ್ಗೆ ತುಂಬ ಅಂದರೆ ತುಂಬ ಐತೆ. ಅದರಲ್ಲೂ ಇನ್ನೂ ಒಂದು ಏನು ಹೇಳಬೇಕು ಅಂತಂದರೆ, ಒಡಿಯನ್ಕ ನಿಯತ್ತಲ್ಲಿ ಇದು ಹೆಂಗೆ ಅಂತಂದರೆ, ದಿನದ 24 ಗಂಟೆನಲ್ಲಿ 18 ಗಂಟೆ ಕೆಲಸ ಮಾಡ್ತಕ್ಕಂಥ ರಾಸು ನಮ್ಮ ಹಳ್ಳಿಕಾರ್. ಹಳ್ಳಿಕಾರರಿಂದ ಇಂಥದ್ದೇ ಅಂಥದ್ದೇ ಅಂತೇನಿಲ್ಲ. ಬೇರೆ ರಾಜ್ಯದವ್ರಿಗೆಲ್ಲ ಕೊಟ್ಬಿಟ್ಟೈತೆ ಕೊಡುಗೆ ಈ ತಾಯಿ. ಎಲ್ಲ ರಾಜ್ಯದಲ್ಲೂ ಇವತ್ತು ಕಿಲಾರ್ ಇರ್ಬೋದು, ಅಮೃತ್ ಮಹಲ್ ಇರ್ಬೋದು, ಈ ಕಡೆ ಹೋದರೆ ಕಾಂಗಯಂ ಇರ್ಬೋದು, ನೆಲ್ಲೂರು ಇರ್ಬೋದು, ಇಂಥದ್ದೇ ಅಂಥದ್ದೇ ಅಂತಲ್ಲ, ಇದ್ರಿಗೆಲ್ಲ ತಾಯಿ ಮೂಲ ನಮ್ಮ ಹಳ್ಳಿಕಾರ ಅಂತ ಹೇಳೋದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ.
ಇದನ್ನ ಯೂತ್ಸ್ ಎಲ್ಲನೂ ತಿಳ್ಕೊಂಡು ಇದನ್ನ ಮಾಡ್ತಾ ಇದಾರಲ್ಲ ಅದಕ್ಕಿನ್ನ ನಾನು ಅವ್ರಿಗೆ ಸಪೋರ್ಟ್ ಆಗಿರ್ತೀನಿ. ನಿಜವಾಗ್ಲೂ ಸರ್, ನಿಜವಾಗ್ಲೂ ಇಂಥ ಒಂದು ಇತಿಹಾಸ ಇರುವಂಥ ಹಳ್ಳಿಕಾರ್ ನಿಜವಾಗ್ಲೂ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರ್, ಇತ್ತೀಚೆಗೆ ಹಳ್ಳಿಕಾರ್ ಒಂದು ತಳಿ ಏನಿದೆ ಇದು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತದೆ. ಇದಕ್ಕೆ ಕಾರಣ ಏನು ಮತ್ತು ಯಾವ ಥರ ಡೆವಲಪ್ ಮಾಡ್ಬೋದು ಅಂತ? ಭಾಳ ಸೂಕ್ತವಾದ ಪ್ರಶ್ನೆ ಕೇಳಿದ್ದೀರಾ. ಇದು ಭಾಳ ವ್ಯಾಲಿಡ್ ಪ್ರಶ್ನೆ. ಹಳ್ಳಿಕಾರ್ ಓರಿಗಳು ವರ್ಷದಿಂದ ವರ್ಷಕ್ಕೆ ಶೋಕಿ ಓರಿ ಕಡಿಮೆ ಆಗ್ತೈತೆ. ಹೆಂಗೆ ಕಡಿಮೆ ಆಗ್ತೈತೆ? ಒಂದು, ತಳಿ ಉತ್ಪಾದನೆ ಮಾಡಬೇಕಾದ್ರೆ ಏನು ತಗೊಳ್ಬೇಕು ಮೆಷರ್ಸು ನೋಡಿ. ಗೌರ್ಮೆಂಟ್ ಕಡೆಯಿಂದ ಅವ್ರ ಕೈಯಲ್ಲಿ ಎಷ್ಟಾಗಬೇಕೋ ಅಷ್ಟೂ ಅವರು ಪಾಪ ಇದು ಮಾಡಿದ್ರು. ಸಿಂಪಲ್ ನಾನು ಹೇಳೋದು, ಸೆಮೆನ್ಸ್ ಸ್ಟ್ರಾಗಳು ತಗೊಂಡೋಗಿ ಇಟ್ಟವಾಗ ಏನಾಗುತ್ತೆ, ಅದು ದಿನೇ ದಿನೇ ಇದಾದಷ್ಟು ಏನಾಗುತ್ತೆ, ಅದ್ರ ಫ್ರೆಶ್ನೆಸ್ಸು ವರ್ಜಿನಿಟಿ ಆಲ್ಮೋಸ್ಟ್ ಅಲ್ಲಿ ಡೌನೇ ಆಗುತ್ತೆ. ಹಳ್ಳಿ ಕರೆ ಹುಟ್ಟೋದು, ಬಟ್ ಅದರಲ್ಲಿ ಒಳ್ಳೆ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಕರುಗಳು ಹುಟ್ಟುತ್ತಾ ಇಲ್ಲ. ಯಾಕಂತಂದರೆ ಹಳ್ಳಿ ಕಾರ್ ಹೆಂಗೆ ಅಂತಂದರೆ ಮನುಷ್ಯನ ಸ್ಪಂದನೆ ಕೇಳುತ್ತೆ, ಪರಾಗ ಸ್ಪರ್ಶ ಬೇಕೇ ಬೇಕಾದಕ್ಕೆ. ಅದರಿಂದ ನಾನು ರೈತ ಬಾಂಧವರಲ್ಲಿ ಎಲ್ರಿಗೂ ಗೊತ್ತಿರೋದೇ ಇದು, ರೈತ ಬಾಂಧವರು ಓರಿ ಕಟ್ಟೋರ್ಗೆ ಪ್ರಾಮುಖ್ಯತೆ ಕೊಡ್ರಿ. ಹೆಂಗೆ ನಾವು ಹಸು ಕಟ್ಟಿ ಅವ್ರ ಮನೆ ಹತ್ರಕ್ಕೆ ಬಾಗಿಲಿಗೆ ನಾವು ಹಸುಗಳು ಹೊಡ್ಕೊಂಡು ಆಟೋಮೆಟಿಕ್ಕಾಗಿ ಅವರು ಚೆನ್ನಾಗಾಗ್ತಾರೆ. ಈ ಕಡೆ ನಮ್ಮ ತಳಿನೂ ಅಭಿವೃದ್ಧಿ ಆಗುತ್ತೆ. ಇವಾಗ ಯಾರೋ ಕೆಲವರು ಪುಣ್ಯಾತ್ಮರು ನಾವೇನೋ ತಳಿ ಅಭಿವೃದ್ಧಿ ಮಾಡ್ತೀನಿ ಅಂತವ್ರಲ್ಲ, ಅವರು ಒಬ್ಬೊಬ್ರು 10 ಹಸು ಕಟ್ಕೊಂಡು ಹೋಗಿ ಓರಿ ಕಟ್ಟಿರೋರ ಹತ್ರ ಬಿಡಿಸ್ಬಿಟ್ಟು ಇಂಪ್ರೂವ್ ಮಾಡಲಿ. ಸಡನ್ನಾಗಿ ರೈಸ್ ಆಗಿಬಿಡ್ಬೇಕಂದ್ರೆ ಇದೇನು ಇದಲ್ಲ, ಪುಸ್ತಕದ ಬದನೆಕಾಯಿ ಅಲ್ಲ. ಎಷ್ಟು ಗಾತ್ರ ಬೇಕಾದ್ರೆ ಅಷ್ಟು ಗಾತ್ರ ಚಿತ್ರ ಬರೆದು ಬಿಡೋಕೆ, ಅಲ್ಲಿ ಬೆಳಿಬೇಕಾದ್ರೆ ಇಷ್ಟು ಗಾತ್ರ ಬೆಳಿಬೇಕಾದ್ರೆ ಎಷ್ಟು ಹಣ ಐತೆ ಕಷ್ಟ. ಇವತ್ತು ಉಳುಮೆ ಮಾಡಿ, ಇವತ್ತು ಬೀಜ ಉಣಿ, ಗಿಡ ದೊಡ್ಡದಾಗಿ, ಕಾಯಿ ಕೊಯ್ದು ಕೈಗೆ ಬರೋಷ್ಟೊತ್ತಿಗೆ ಎಷ್ಟು ಕಷ್ಟ ಐತೆ. ಹಂಗೆ ಬಾಯಿ ಐತೆ ಅಂದ್ಬಿಟ್ಟು ಏನೋ ಸೋ ಕಾಲ್ಡು ಫಾರಿನಲ್ಲಿ ಹಂಗೆ ಮಾಡಿದ್ರು, ಇದರಲ್ಲಿ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು. ನೀವೇನು ಮಾಡಿದ್ದೀರಾ? ನೀವೇನು ಮಾಡ್ತಾ ಇದ್ದೀರಾ ಹಳ್ಳಿ ಕಾರ್ಕ? ಅದು ಹೇಳ್ರಿ. ಉಳಿಸ್ತೀನಿ ಅನ್ಕೊಂಡು ಇಲ್ಲಿ ಉಳಿಸಿದವ್ರು ಏನೂ ಇಲ್ಲ, ಎಲ್ಲ ಅಳಿಸ್ದವ್ರು ಏನೇನೆ ರಬ್ಬರ್ ಎತ್ಕೊಂಡು ಹಳ್ಳಿ ಕಾರ್ ಅನ್ನೋದ್ರನ್ನ ಅಷ್ಟೇ ಅಳಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ಯುವಕರ ಕಡೆಯಿಂದ ನಮ್ಮ ಕಡೆಯಿಂದ ಏನೇನು ಬೇಕು ಅದಕ್ಕೆ ಒತ್ತು ಕೊಟ್ಕೊಂಡು ಬಂದಿದ್ದಕ್ಕೆ ಇವತ್ತು ಅದು ಡಾರ್ಕ್ ಆಗ್ತೈತೆ. ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು ನೀವು. ಇವತ್ತು ನಾನು ಕೈ ಮೇಲೂ ಬರ್ಕೊಂಡಿದ್ದೀನಿ ಹಳ್ಳಿ ಕಾರ್ ಅಂತ. ಏನು ಇದ್ರ ಅರ್ಥ ನಾನು ಕೊಟ್ಟಿದ್ದು ನಿಮಗೆ ಅಂತಂದರೆ, ಎಲ್ರಿಗೂ ಅದ್ರದ್ದು ಮಹತ್ವ ಏನು, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗ್ಬಿಡ್ತಲ್ಲ ಮೇಡಮ್. ಇವಾಗ ಆಟೋಮೆಟಿಕ್ಕಾಗಿ ರೈಸ್ ಆಗಿದೆ. ಇನ್ನು 5 ವರ್ಷ ಬಿಟ್ಬಿಟ್ಟು ನೀವೇನೇನೆ ಒಂದು ವಿಡಿಯೋ ಮಾಡಿರಿ, ಪ್ರತಿಯೊಂದು ಮನೆಯಲ್ಲೂ ಹಳ್ಳಿ ಕಾರ್ ಇದ್ದೇ ಇರ್ತದೆ, 100ಕ್ಕೆ 100 ಇರ್ತದೆ. ಒಂದೊಂದು ಜಿಲ್ಲೆಗೆ ನಿಮ್ಮ ಕಡಿಮೆ ಅಂದ್ರೂ 2 ಓರಿ ನನ್ನ ಸಿಗ್ತದೆ. ಸಾಲದೇನ? ಇನ್ನೇನು ಬೇಕೋ ಇಂಪ್ರೂವ್ ಆಗೋದಕ್ಕೆ? ಈ ರೀತಿ ಒಳ್ಳೆ ರೀತಿನಲ್ಲಿ ಮಾಡೋಣ. ಒಂದೇ ಪ್ರಪಂಚಕ್ಕೊಬ್ಳೇ ಅಲ್ಲ ಪದ್ಮಾವತಿ ಅಲ್ವಾ? ಖಂಡಿತ ನಿಜ ಅಂತಾನೆ ಮೇಡಮ್. ಅದಕ್ಕೆ ತಳಿ ಉಳಿಬೇಕಂದ್ರೆ ಒಬ್ಬರಿಂದನೇ ಉಳಿಯಲ್ಲ. ನಾನು ಒಬ್ಬನೇ ಮಾಡ್ಕೊಂಡ್ಬಿಟ್ರೆ ತಳಿ ಉಳಿತದ? ಯಾವುದೇ ಕಾರಣಕ್ಕೂ ಇಲ್ಲ. ಎಲ್ಲ ಯುವಕರು ಎಲ್ಲರೂ ಒಂದಾಗಿ ಮಾಡ್ತಾ ಇರೋದು ಇದು. ಇಲ್ಲಿ ಕ್ರೆಡಿಟ್ ನಾನು ಒಬ್ಬನೇ ತಗೊಳಕ್ಕೂ ನಾನು ರೆಡಿ ಇಲ್ಲ. ಇಲ್ಲಿ ನಾನೇ ಅನ್ನೋ ಅಷ್ಟು ದುರಾಂಕಾರಿನೂ ನಾನಲ್ಲ. ನಾನು ಇದರಲ್ಲಿ ನಂದು ಒಂದು ಅಳಿಲ್ ಸೇವೆ, ಜನಕ್ಕೇನೋ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದು ಬಿಟ್ಟರೆ ಇಲ್ಲಿ ತಳಿ ಅಭಿವೃದ್ಧಿ ಆಗ್ಬೇಕಂದ್ರೆ ರೈತರಿಂದಾನೇ ಅಭಿವೃದ್ಧಿ ಆಗ್ಬೇಕಣ್ಣ. ಗೌರ್ಮೆಂಟು ಎಷ್ಟೆಷ್ಟೋ ಪಾಡ್ಬಿಟ್ರು ಪಾಪ, ಅವರು ಪಾಡ್ಪಟ್ಟು ಸೆಮೆನ್ಸ್ ಕೊಟ್ಟರು, ಬಟ್ ರಿಸಲ್ಟು ಭಾಳ ಅಂದರೆ ಭಾಳ ಕುಟಿತವಾಗಿ ಬಂತು. ಆ ಕರುಗಳನ್ನ ನಾವು ಶೋಕಿ ಓರಿವರು ಕಟ್ಟಕ್ಕೆ ನಾವು ರೆಡಿ ಇಲ್ಲ, ನಮ್ಗೆ ಬೇಕಾಗಿಲ್ಲ. ನಮ್ಗೆ ನೋಡ್ರಿ ಈ ಲೆಕ್ಕಗಳಲ್ಲಿ ಇರಬೇಕು. ಇಲ್ಲೇನು ನೋಡ್ತಾ ಇದ್ದೆ ಕರು, ಇವಾಗ ನೋಡ್ರಿ ಈ ಕರು ನಾನು ಕೃಷ್ಣಣ್ಣ ಅವ್ರ ಹತ್ರದಿಂದ ನಾನು ತಂದಿದ್ದು ಮೊನ್ನೆ ರೀಸೆಂಟಾಗಿ, ಇನ್ನು 3 ತಿಂಗಳು ತುಂಬಿಲ್ಲ. ಇದು ಏಕಲವ್ಯನ 2ನೇ ಮಗ, 2.5 ಲಕ್ಷಕ್ಕೆ ತಂದಿದ್ದೀನಿ ನಾನು ಕರುನ. ಅರ್ಥ ಮಾಡ್ರಿ. ಅದೇ ನೀವು ಸೆಮೆನ್ ಹಾಕಿರೋ ಕರು 25,000 ತಗೊಂಡವ್ರು ಯಾರನ್ನ ಇದ್ದೀರಾ ಹೇಳ್ರಿ? ನೀವು ನಿಮ್ಮದು ಏನೋ ಬಿಸ್ನೆಸ್ ಮಾಡ್ಕೊಳ್ಬೇಕಂದ್ಬಿಟ್ಟು ಗೌರ್ಮೆಂಟ್ ಅವ್ರದ್ದು ಇಲ್ಲೇನೋ ಇಲ್ಲ, ನಾವು ರೈತರದ್ದು ಏನಿಲ್ಲ, ಕೆಲವೊಬ್ಬರಿಂದ ಮಾತ್ರನೇ ಇದು ಕೆಡ್ತಾ ಇದ್ದಿದ್ದು. ಅದಕ್ಕೆಲ್ಲ ನಾವು ಕಡಿವಾಣ ಹಾಕಿದ್ದೀರಿ ಮೇಡಮ್. GKVKನಲ್ಲಿ ಬಂದು ಅದು ಒಂದು ವೇದಿಕೆ, ಅದು ಅಲ್ಲಿ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇವರು ಬಿಸ್ನೆಸ್ಗಳನ್ನ. ಅದಕ್ಕೆಲ್ಲ ಕಡಿವಾಣ ಕೊಟ್ಟಿದ್ದೀರಿ. ಇನ್ನು ಏನಾದರೂ ಮುಂದುವರಿಸ್ಬೇಕಂದ್ರೆ ಕಾನೂನು ರೀತಿಯಲ್ಲಿ ತಟ್ಕೊಳಕ್ಕಾಗಲ್ಲ. ದಯವಿಟ್ಟು ಬೇಡ, ಹಳ್ಳಿ ಕಾರ್ ಉಳಿಸ್ತೀನಿ ಅನ್ನೋ ಒಂದು ನೆಪ ಇಟ್ಕೊಂಡು ಏನೇನೋ ಮಾಡೋಕ್ಕೆ ಹೋಗೋದು ಬೇಡ. ಯುವ ಶಕ್ತಿ ಇವತ್ತು ಒಂದಾಗೈತೆ. ಹಳ್ಳಿ ಕಾರ್ ಉಳಿಸೋ ನಿಟ್ಟಿನಲ್ಲಿ ಭಾಳ ಶ್ರಮ ಪಡ್ತಾವ್ರೆ. ನಿಮ್ಮಂಥವ್ರು ಮೀಡಿಯಾದವರು ನಮ್ಗೆ ಸಾಥಿದ್ದೀರಾ, ಒಂದು ಇನ್ಫಾರ್ಮೇಷನ್ ಜನಕ್ಕೆ ತಲುಪಿಸ್ತಾ ಇದ್ದೀರಾ, ತುಂಬ ಧನ್ಯವಾದ. ನಮ್ಮ ಹಳ್ಳಿ ಕಾರ್ ಉಳಿಬೇಕಂದ್ರೆ ಇಂಥವರಿಂದನೇ ಸಾಧ್ಯ. ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಡಿಮೆ ಆಗ್ತೈತೆ ಅನ್ನೋದಕ್ಕೆ ಇನ್ನೊಂದು ರೀಸನ್ ಕೊಡ್ತೀನಿ ನೋಡ್ರಿ. ನಾವು ಒಂದೊಂದು ವರ್ಷಕ್ಕೆ ಒಂದು ಜಾತ್ರೆಗೆ 15 ಜೊತೆ ಎತ್ತಾಕ್ತೀರಿ. ಅದು ಬಿಟ್ಟು ಮನೆ ಹತ್ರ ಒಂದು ಹೆಚ್ಚು ಕಡಿಮೆ ಒಂದು 20ರಿಂದ 30 ಜೊತೆ ಎತ್ತು ಮಾರಿರ್ತೀರಿ. ಬರೋ ವರ್ಷಕ್ಕೆ ನಾವು ಅದನ್ನ ನೋಡೋಕ್ಕೆ ಸಿಗಲ್ಲ. ಎಲ್ಲಿ ಹೋಗ್ತೈತೆ ಎತ್ತು? ಕಸಾಯಿಖಾನೆ ಸೇರ್ತದೆ. ಶೋಕಿ ಅಂತ ತಗೊಂಡು ಶೋಕಿ ಮಾಡಿ ಮೇವು ಹಾಕ್ದಿರ ಅದನ್ನು ಕೆಲವೊಬ್ರು ಕುಟಿತ ಮಾಡಿ ಎಲ್ಲೋ ಕಳಿಸ್ಬಿಡ್ತಾರೆ ಮೂಲಕ.
ಇನ್ನು ವರ್ಷದಿಂದ ವರ್ಷಕ್ಕೆ ಇವಾಗ ಹೋದ ವರ್ಷ ಕೊಟ್ಟೆತ್ತು ಈ ವರ್ಷ ಕಣ್ಣು ಕಾಣಿಸ್ಬೇಕಲ್ಲಣ್ಣ ಇಲ್ಲ ಇದು ದಯವಿಟ್ಟು ರೈತರು ನೀವೇ ಮನಗಟ್ಕೊಂಡು ನಮ್ಮ ತಳಿ ನಾವು ಉಳಿಸ್ಕೊಳ್ಬೇಕಂದ್ರೆ ನಾವೇ ಎಚ್ಚೆತ್ಕೊಬೇಕು. ಯಾವನೋ ಬಂದು ನಮ್ಗೆ ಕೇಳ್ಕೊಡೋದು ಏನೂ ಇಲ್ಲ, ಹೌದಾ? ಎಲ್ಲ ನಾವೇ ಮಾಡ್ಕೊಬೇಕು. ಯಾರೋ ಬಂದು ಏನೋ ಹೇಳ್ತಾನೆ ನಾವು ಇದು ಮಾಡ್ಬೇಕು ಅನ್ನೋದು ಏನೂ ಇಲ್ಲ. ನಮ್ಮ ಹಳ್ಳಿಕಾರು ಉಳಿಬೇಕಂದ್ರೆ ಹೆಂಗೆ ಉಳಿಬೇಕು? ನಾವು ರೈತರು ನಾವು ಸಾಕಿದ್ರೆ ತಾನೇ ಉಳಿಯೋದು ಅಲ್ವಾ ಮೇಡಮ್? ಇವಾಗ ಕೆಲವೊಬ್ರು ಸಮೇನ್ಸ್ ಬಗ್ಗೆ ಮಾತಾಡಿರೋದಕ್ಕೆ ಎಷ್ಟು ಎಫೆಕ್ಟಿವ್ ಆಗಿಬಿಡ್ತು. ಇವತ್ತು ಪ್ರತಿಯೊಂದು ಮಗುನೂ ಕೇಳುತ್ತೆ ಓರಿ ಕಟ್ಟೋದು ಯಾಕೆ ಬೇಡ ಬೇಕು. ಅವಾಗ ಓರಿ ಕಟ್ಟೋರ್ಗೆ ಎಷ್ಟು ಎಫೆಕ್ಟ್ ಆಗಿತ್ತು ಅಂದರೆ ಮೊನ್ನೆ ಒಂದು 95,000ಕ್ಕೆ ತಮಿಳ್ನಾಡಕ್ಕೆ ಹೋಗಿ ಓರಿ ಕಟಾವಕ್ಕೆ ಹೋಗ್ಬಿಡ್ತು. ದನ ಬರ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಯಾಕ? ನೀವು ತಳಿ ಉಳಿಸ್ಬೇಕು ಅನ್ನೋರು ದನ ಕಟ್ಟ್ರಿ ಓರಿನ ಬಿಡ್ಸೋಣ. ದನನೇ ಇಲ್ದಿರ ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನಾನು ಇಂಪ್ರೂವ್ ಮಾಡ್ತೀನಿ ಅಂದರೆ ಎಲ್ಲಿ? ಸುಮ್ಮನೆ ವ್ಯರ್ಥ ಮಾತುಗಳದು ಅಲ್ವಣ್ಣ? ಅವ್ರ ಪ್ರಶ್ನೆನಲ್ಲೇ ಉತ್ತರ ಐತೆ, ಬಟ್ ಅವ್ರು ಏನೋ ರಿವರ್ಸ್ ಮಾಡಬೇಕು ಅಂತ ಮಾತಾಡ್ತಾರೆ. ಸುಮ್ಮನೆ ಬಾಯಿ ಐತೆ ಅಂತ ಮಾತಾಡೋದಷ್ಟೇ. ನನ್ನ ಮನೆಯಲ್ಲಿ ಆರಸು ಐತಣ್ಣ, ನಾನೇನು ಸುಮ್ಮನೆ ಇದು ಮಾಡ್ಕೊಂಡು ನಾನು ಹಳ್ಳಿ ಕಾರು ಉಳಿಸ್ರಿ ಮಾಡ್ರಿ ಅಂದ್ಬಿಟ್ಟು ಎತ್ತುಗಳು ಮಾತ್ರ ಕಟ್ಬಿಟ್ರೆ ಎಲ್ಲಿ ಉಳಿದು ಬಿಡ್ತಾರೆ ತಳಿ? 16 ವರ್ಷದ ಹಸು ನಮ್ಮ ಮನೇಲಿ ಐತೆ. ಇವಾಗ ಯಾವ್ದ್ರಿಂದ ಪಡೆದಿರೋದು ಹೇಳ್ತೀನಿ ಕೇಳ್ರಿ. ಕಡಿಮೆ ಅಂದ್ರೂ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 6.5 ಲಕ್ಷ ಕರುಗಳಿಂದ ಪಡೆದಿದ್ದೀನಿ ಮೇಡಮ್ ನಾನು. ಹಾಲು ಎಷ್ಟು ಕೊಟ್ಟಿರ್ಬೋದು? 2 ಲೀಟ್ರ್ ಕರೆದಿದ್ದೀರಣ್ಣ ಒಂದು ದಿನಕ್ಕೆ. 100 ರೂಪಾಯಿ ಕೊಟ್ರೆ ಹಾಲು ಸಿಕ್ಕಲ್ಲ. ಲೆಕ್ಕ ಹಾಕ್ರಿ, 10 ವರ್ಷ ನಿಂಕನೂ ಒಂದು 3-4 ವರ್ಷ ಪಾಲದ್ದು ಬಿಟ್ಟು ಹಾಕ್ರಿ, ಒಂದು 7 ವರ್ಷ ನಾನು ಕೊಡ್ದಿರಲ್ಲ ಅಲ್ವಾ? ಲೆಕ್ಕ ಹಾಕೋಣ. 100 ರೂಪಾಯಿ 200 ರೂಪಾಯಿ ಆದ್ರೂ ಎಷ್ಟಣ್ಣ ಆಯ್ತು? ಚಿನ್ನ ಒಡವೆಗಳು ನಮ್ಮ ಹತ್ರ ಇರೋದು ಯಾರು? ನಮ್ಮ ಹಳ್ಳಿಕಾರ್ ದನ ಸಾಕೋರ್ಗೆ ನಾನು ಹೇಳೋದು. ನಮ್ಮ ಆರೋಗ್ಯ ಗಟ್ಟಿಯಾಗಿರೋಣ, ನಾವು ಚೆನ್ನಾಗಿದ್ರೆ ತಾನೆ ದುಡಿಯೋಕೆ, ನಾವು ಗಟ್ಟಿಯಾಗಿದ್ರೆ ತಾನೇ ಅಣ್ಣ. ಇವತ್ತು ಕೇವಲ 1 ಲೀಟ್ರ್ 2 ಲೀಟ್ರ್ ಹಾಲು ಕೊಡ್ತಿರ್ತಕ್ಕಂಥ ಕರುಗಳೇ ಇಷ್ಟು ದೊಡ್ಡದಾಗಿ ಬೆಳೆದು ಇಷ್ಟು ರಾಜ್ಯದ ಮೇಲೆ ಹೆಸರು ತಗೊಂಡು ಹಿಂಗೆ ಮೆರಿತಾವಂದ್ರೆ ನಾವು ಕೇವಲ ಒಂದೊಂದು ಗ್ಲಾಸ್ ಹಾಲು ಕುಡಿಯೋಣ ಬಿಡ್ರಿ ನಮ್ಮ ಆರೋಗ್ಯಕ್ಕೆ. ಇದು ಕೊಡ್ರಿ ನಾಲೆಡ್ಜ್ ಜನಕ್ಕೆ. ನೀವು ಇದು ಇಂಪ್ರೂವ್ ಮಾಡ್ರಿ. ನೀನು ಹಸು ಮಹತ್ವ ಕೊಟ್ರೆ ತರ್ತಾನೆ. ನೀವು ನಂಬಲ್ಲ. ಇವತ್ತು ಬೆಳಗ್ಗೆ ಇನ್ನೊಂದು ಖುಷಿ ಸಂಗತಿ, ಗಿರ್ರಸು ತಂದಿದ್ದ ನಮ್ಮ ಸ್ನೇಹಿತ ಕೋಲಾರಿಂದ ಶ್ರೀಕಾಂತ್ ಅಂದ್ಬಿಟ್ಟು ಅವರು ಗಿರ್ರಸನ್ ತಗೊಂಡೋಗಿ ಸಂತೆಯಲ್ಲಿ ಮಾರ್ಬಿಟ್ಟು ಅದೇ ಗಾಡಿ ತಗೊಂಬಂದು ನಮ್ಮ ಹಳ್ಳಿಕಾರ ಹಸು ತುಂಬ್ಕೊಂಡೋಗವ್ರೆ. ಏಕಲವ್ಯನ 6ನೇ ಮಗಳು ಜಿಂಕೆ ಇದ್ದಂಗಿತ್ತು, ಹೆಣ್ಕರು ಹಸು ಕೊಟ್ಟಿದ್ದೀನಿ. ಹಿಂಗೆ ಮಾಡ್ರಿ ಇಂಪ್ರೂವ್ಮೆಂಟು. ಇದೆಲ್ಲ ಇಂಪ್ರೂವ್ಮೆಂಟು ಹೇಳ್ರಿ, ನೀವೇ ಹೇಳ್ರಿ. ನಿಮ್ಗೆ ಬಿಟ್ಟಿದ್ದೀನಿ ಪ್ರಶ್ನೆ, ನಾನು ಜನಕ್ಕೆ ಕೇಳ್ತಾ ಇರೋದು. ನೀವೇನಾದರೂ ಉದ್ಧಾರಕ್ಕೆ ಆಗಬೇಕು, ಏನಾದರೂ ನೋಡೋಣ. ಹಳ್ಳಿ ಕಾರ್ ಹೆಣ್ಣುದಾನೂ ಕೆಲಸ ಮಾಡುತ್ತೆ ಮೇಡಮ್, ಓರಿನೂ ಕೆಲಸ ಮಾಡುತ್ತೆ. ಹಳ್ಳಿ ಕಾರ್ ಬಿಟ್ಟ ಮೇಲೆ ಬೇರೆ ಯಾವುದೇ ದೇಶಿ ತಳಿನಲ್ಲಿ ಹೆಣ್ಣಸುನಲ್ಲಿ ಕೆಲಸ ಮಾಡೋದು ಇತಿಹಾಸದಲ್ಲಿಲ್ಲ. ಬೀಜದ ಗುಳಿನಲ್ಲಿ ಕೆಲಸ ಮಾಡೋದು ಇತಿಹಾಸದಲ್ಲಿಲ್ಲ. ಕಷ್ಟ ಐತೆ, ಇವುಗಳಲ್ಲೆಲ್ಲ ಮಾಡ್ತವೆ. ಅದಕ್ಕೆ ನಮ್ಮ ರೈತರಿಗೂ ಸ್ನೇಹಿ ಎಲ್ಲದರಲ್ಲೂ ನಮ್ಮ ಇವು ಅನುಕೂಲನೇ ಮಾಡವೆ ಹೊರತು ಹಳ್ಳಿ ಕಾರಿಂದ ತೊಂದರೆ ಏನೂ ಇಲ್ಲ. ಹಳ್ಳಿ ಕಾರ್ದು ನಮ್ಗೆ ಯಾವಾಗ ಅದು ಸೆಮೆನ್ಸ್ ಬೇಕು ಅಂತ ಅಂದರೆ ಓರಿನೇ ಇಲ್ಲ, ಮುಗ್ದೋಯ್ತೀನಿ ಅನ್ನೋ ಕಾಲಕ್ಕೆ ದಯವಿಟ್ಟು ಅಂಥ ಕಾಲ ಬಂದಿಲ್ಲ, ಬರೋದು ಬೇಡ. ನಾವು ಓರಿ ಕಟ್ಟಿರೋರ್ಗೆ ಒತ್ತು ಕೊಡೋಣ, ನಾಟಿ ಹಸುಗಳನ್ನ ಸಾಕೋಣ, ಆಟೋಮೆಟಿಕಲ್ ತಳಿ ಅಭಿವೃದ್ಧಿ ಆಗುತ್ತೆ. ಏನಣ್ಣ? ಇವಾಗ ನನ್ನ ಮನೆಯಲ್ಲಿ ಒಂದಿತ್ತು, ಅದಾದಮೇಲೆ ನಾನು ಇನ್ನೂ 6 ತಂದೆ, 7 ಆಯಿತು. ಇವಾಗ ಮೊನ್ನೆ 1 ಕೊಟ್ಟಿದ್ದೀನಿ, ಇವತ್ತು 1 ಕೊಟ್ಟಿದ್ದೀನಿ, ಇವಾಗ 5 ಹಿಂಗೆ ತಂದು ಇಂಪ್ರೂವ್ಮೆಂಟ್ ಮಾಡಿ ಹೊಸ ರೈತರನ್ನ ಹುಟ್ಟಿಸ್ಬೇಕಂದ್ರೆ ಅವ್ರಿಗೆ ಕೊಡ್ರಿ, ಸಾಕ್ಲಿ. ಹೌದಾ ಇಲ್ಲಣ್ಣ? ಅವಾಗ ತಳಿ ಅಭಿವೃದ್ಧಿ ಆಗ್ತಾಯಿದೆ. ಅವಾಗ ಹಸುಗಳು ಒಂದು ಊರಲ್ಲಿ ಒಂದು 10-15 ಹಸು ಐತೆ ಅಂದರೆ ಆ ಊರು ಸೆಂಟ್ರಲ್ಲಿ ಯಾರೋ ಒಬ್ಬ ಓರಿ ಕಟ್ಟೋನು ಉಟ್ಕೊತಾನೆ, ಆಟೋಮೆಟಿಕಾಗಿ ತಳಿ ಅಭಿವೃದ್ಧಿ ಆಗುತ್ತೆ. ನ್ಯಾಚುರಲ್ ಆಗಿದ್ದಾಗೇನೆ ತಳಿ ಉಳಿಯೋದು. ಇವಾಗ ನಾವು ಏನೋ ಮಾಡೋಕ್ಕಂತ ಹೋಗ್ಬಿಟ್ಟವ ಮೇಡಮ್. ಏನು ಮಾಡಿದ್ದು ಎಲ್ಲನೂ ಇವಾಗ ಗೌರ್ಮೆಂಟ್ಗೂ ಮನ್ಗಟ್ಟು ಬಂದೈತೆ. ಏನು? ಯಾಕೆ ಹಳ್ಳಿಕರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದರೆ ಹಸುಗಳೇ ಇಲ್ದಿರ ಸೆಮೆನ್ ಮಾಡಿದ್ರೆ ಏನು, ಇನ್ನೊಂದು ಮಾಡಿದ್ರೆ ಏನು? ಏನಣ್ಣ? ಓರಿ ಕಟ್ಟಿರೋರ್ಗೆ ನಾವು ಬೆಂಬಲ ಕೊಡಬೇಕು. ನಮ್ಮ ತಳಿ ನಾವು ಉಳಿಸ್ಕೊಬೇಕಂದ್ರೆ ಪರಾಗಸ್ಪರ್ಶದಿಂದನೇ ನಾವು ಮಾಡ್ಕೊಳ್ಬೇಕು. ಇವತ್ತು ರೈತರಿಗೆ ಎಲ್ರಿಗೂ ಗೊತ್ತೈತೆ ತಳಿ ಮಹತ್ವ. ನಾನು ಏನು ಅಂದರೆ ಹಾಲಿನ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋಗ್ಬಾರ್ದು, ಮಾರೋ ರೀತಿನಲ್ಲಿ ನಾನು ಹೇಳೋದು. ನಮ್ಮ ಮನೆ ಮಟ್ಟಕ್ಕೆ ನಾವು ಕುಡಿಯೋಣ. ಏನಣ್ಣ? 1 ಲೀಟ್ರ್ ಹಾಲು ನಮ್ಗೆ ಯಥೇಚ್ಛ ಒಂದು ಫ್ಯಾಮಿಲಿಗೆ ಅಲ್ವಾ? ಸಾಕು. 0 ಮೇಂಟೆನೆನ್ಸು. ಬೈಲಲ್ಲಿ ಹಗ್ಗ ಹಾಕ್ಬಿಟ್ಟು ಕಟ್ಟಾಕಿದ್ರೆ ಮೇಯ್ತವೆ. ಸಾಯಂಕಾಲ ಬಂದರೆ ಮನೆಯಲ್ಲಿರೋ ಕುರ್ಚಿ ಇಕ್ಕಿದ್ರೆ ಸಾಕು. 1 ಲೀಟ್ರ್ ಹಾಲು ನಿಮ್ಗೆ ಆರಾಮಾಗಿ ಕೊಡುತ್ತೆ. ಕರುಗೆ ಹಾಲು ಕೊಡುತ್ತೆ. ಕರು ಕಡಿಮೆ ಅಂದರು ಅಣ್ಣ, ನಾನು ಹೇಳೋದು ಕೇಳ್ರಿ, 15-20 ಸಾವಿರ ಕರ ಮಾರಲ್ಲ, ಚೆನ್ನಾಗಿರೋದು ಅಣ್ಣ. ಇವಾಗ ಲೆಕ್ಕ ಹಾಕ್ರಿ, ಇಂಥ ಕರುಗಳು ಉಟ್ಬಿಟ್ರೆ ನಿಮ್ಗೆ ಎಷ್ಟು ದಿನ ಬೇಕು ಲಕ್ಷಗಳು ದುಡಿಬೇಕಂದ್ರೆ? ಉದಾಹರಣೆ ಕೊಟ್ಬಿಟ್ಟೆ ತೋರಿಸ್ತಾ ಇದ್ದೀನಲ್ಲ ನಾನು. ಇಲ್ಲಿ ಮಾಫಿಯಾ ಇಲ್ಲ, ಡೂಪ್ಲಿಕೇಟ್ ಇಲ್ಲ. ಏನಣ್ಣ? ಇವಾಗ ನೋಡಿ CS ಪುಟ್ಟರಾಜ ಅಣ್ಣವ್ರು ಕೇಳ್ತಾವ್ರೆ, ಏಕಲವ್ಯ 1ನೇ ಮಗನ್ನ. ಇವ್ರ ತಂದೆ 26 ಲಕ್ಷಕ್ಕೆ ರೆಕಾರ್ಡ್ ಮಾಡಿರೋದು ಓರಿನಲ್ಲಿ. ಅಷ್ಟು ಹೆಚ್ಚು ಬೆಲೆಗೆ ಮಾರಿರೋ ಓರಿ ಅದು ಒಂದೇನೇನೆ. ಹಂಗೆ ರೈತನಲ್ಲಿ ಎಲ್ಲ ಐತೆ ಮೇಡಮ್. ಮಾಡೋ ರೀತಿ ನೇರವಾಗಿರಬೇಕು, ಎಲ್ಲ ಕರೆಕ್ಟಾಗಿದ್ದು, ಜನಕ್ಕೆ ಮುಟ್ಟೋದು ಕರೆಕ್ಟಾಗಿ ಮುಟ್ಟಿಸ್ಬೇಕು, ಎಲ್ಲ ಕರೆಕ್ಟಾಗಿ ನಡೀತೈತೆ. ಇವಾಗಣ್ಣ ಸುಮಾರು ಕಡೆಯಿಂದ ನಮಗೆ ಕರೆಗಳು ಏನು ಬರ್ತವೆ, ನಮಗೊಂದು ಕರು ಕಳಿಸ್ಕೊಡ್ರಿ,
ನಾವು ಸಾಕ್ತೀರಿ, ನಾವು ಡೆವಲಪ್ ಮಾಡ್ತೀರಿ, ನಮ್ಮೂರಲ್ಲಿ ನಾವೊಂದು ಮಾಡ್ತೀರಿ. ಇದು ಒಳ್ಳೆ ಪ್ರವೃತ್ತಿ ಅಲ್ವಾ? ಈ ರೀತಿ ತುಂಬ ಚೆನ್ನಾಗಿ ಇಂಪ್ರೂವ್ ಬರ್ತೈತೆ. ಇನ್ನು 5 ವರ್ಷ ಕಾಯಲೇಬೇಕು. ಇನ್ನು 5 ವರ್ಷ ಕಾದರೆ ಇವಾಗ ಸುಮಾರು ಅಂದ್ರೂ ಕಡಿಮೆ ಅಂದ್ರೂ ಒಂದೊಂದು ಓರಿಗಳಲ್ಲಿ ಮೇಡಮ್ ನಾನು ರಫ್ ಆಗಿ ಹೇಳೋದು ಒಂದು 200 ಹಸು ಫಲ ಆಗಿದ್ರೇನು ಒಂದು 10 ಓರಿಯಿಂದ ಎಷ್ಟು ಬಂತು ನಮ್ಗೆ 2,000 ಎಷ್ಟು 200 ಅಂದ್ರೆ 2,000 ಬಂತಲ್ಲಣ್ಣ. 2,000 ಕರು ಅದು ಮುಂದಿನ ವರ್ಷಕ್ಕೆ 2 ವರ್ಷ ಆದಮೇಲೆ ಅದು ರೆಡಿ ಆಗಿರುತ್ತೆ ಓರಿಗಳು ಒಂದಷ್ಟು ಕ್ರಾಸಿಂಗ್ಗೆ. ಈ ರೀತಿ ಡೆವಲಪ್ ಬಂದ್ಬಿಡ್ತಾರಣ್ಣ. ಇಲ್ಲೇ ನಿಮಗೆ ಒಂದು ರಫ್ ಆಗಿ ನಾನು ಕೊಡ್ತಾ ಇರೋದು. ಈ ರೀತಿ ಒಂದು ಕಡಿಮೆ ಅಂದ್ರೂ ಒಂದು 100-150 ಮೇಲೆ ಇದಾವಣ್ಣ ಓರಿಗಳು ನಮ್ಮ ಕರ್ನಾಟಕದಲ್ಲಿ. ಕಡಿಮೆ ನಾನು ಹೇಳ್ತಾ ಇರೋದು 200. ಕೆಲವ್ರು ಹೇಳ್ತಾರೆ 500 ಬಿಟ್ಟಿದ್ದೀನಿ ಅನ್ನೋರು ಅವರೇ. ಎಲ್ಲಿ ಹೋಗ್ಬಿಡ್ತಾವಾಗ ನಮ್ಮ ಸಂಪತ್ತು ನಮ್ಮ ಹತ್ರನೇ ಐತಲ್ಲ. ಅರ್ಥ ಮಾಡ್ಕೊಳ್ರಿ, ಸಿಂಪಲ್ಲು. ಇದನ್ನ ನಾವು ಏನಂತಂದರೆ ನಾವು ಮಾರೋ ಇದರಲ್ಲಿ ಹುಷಾರಾಗಿದ್ದು ಸಾಕು ಅಂತವ್ರಿಗೆ ನಾವು ಕೊಟ್ಟವಾಗ ತಳಿ ಎಲ್ಲೂ ಹೋಗಲ್ಲ, ಅಭಿವೃದ್ಧಿ ಹಾಕ್ಕೊಂಡು ನಮ್ಮ ಹತ್ರನೇ ಬೆಳೀತೈತೆ. ಸರ್ ಈಗೆಲ್ಲ PU ಓದಿದ್ರೆ ಸಾಕು, ಏನೋ ಒಂದು ಡಿಗ್ರಿ ಡಿಪ್ಲೊಮೊ ಏನಾದ್ರು ಸಿಕ್ಬಿಟ್ರೆ IT-BT ಬೆಂಗಳೂರು ಈ ಥರ ಬಂದುಬಿಡ್ತಾರೆ ಈಗಿನ ಯೂತ್ಸ್ ಅಂದರೆ ಓದಿದ ಮೇಲೆ. ಬಟ್ ನೀವು ಎಲ್ಲ ಅನುಕೂಲ ಇದ್ರೂ MBA ಮಾಡಿ ಫಾರಿನ್ಗೆ ಹೋಗ್ದಲೇ ರೈತನಾಗೇ ಇದ್ದೀರಾ. ಸೊ ತುಂಬ ಖುಷಿಯ ವಿಚಾರ. ಪ್ಲಸ್ ಯಾಕೆ ಅಷ್ಟೊಂದು ನಿಮಗೊಂದು ಇಂಟ್ರೆಸ್ಟ್ ಅಂತ ಹೇಳಿ? ಮೇಡಮ್, ನಾವು ಬೆಳೆದು ಬಂದು ಆದಿ ನಮ್ಮದು ಏನು ಅಂತಂದರೆ, ನಾನು ಫಸ್ಟು ನಮ್ಮ ಕಲ್ಚರ್ಗೆ ನಮ್ಮ ಇದಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ. ಆ ಕಲ್ಚರ್ ರೆಸ್ಪೆಕ್ಟ್ ಕೊಡಬೇಕಂದ್ರೆ ಎಲ್ಲೋ ಇದೆಲ್ಲ ನಶಿಸಿ ಹೋಗ್ತೈತೆ ಅನ್ನೋದು ನಮಗೆ ಗೊತ್ತಾಯಿತು. ಆ ಗೊತ್ತಾದವಾಗ ನಾವು ಅದನ್ನು ಎತ್ತಿ ಹಿಡಿಬೇಕಂತಂದ್ರೆ ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ, ಕೇಳೋದೇ ಅಲ್ಲ, ಅದು ಹೇಳೋಕೆ ನಾವು ಅರ್ಹರು ಅಲ್ಲ. ನಾವು ಮಾಡಿ ತೋರಿಸ್ದವಾಗ ಅದು ಇನ್ನೊಬ್ಬರಿಗೆ ಅದು ಸ್ಫೂರ್ತಿ ಆಗಬೇಕು. ಆಮೇಲೆ ಇವತ್ತು ಓರಿ ಕಟ್ಟೋದು ಅನ್ನೋದು ಅದು ಒಂದು ಪರಂಪರೆ, ಒಂದು ರಕ್ತಗತವಾಗಿ ಬಂದಿರೋದು. ಕೆಲವೊಬ್ಬರು ಅನಿವಾರ್ಯವಾಗಿ ಬೆಂಗಳೂರು ಕೆಲಸಕ್ಕೆ ಬಂದವ್ರೆ ಮೇಡಮ್. ಅವ್ರ ಪಾಪ ಇಷ್ಟ ಇಲ್ಲ, ಹೋಗಿ ಊರಲ್ಲಿ ಮಾಡ್ಬೇಕಂತ ಅನಿವಾರ್ಯ, ಆರ್ಥಿಕ ಪರಿಸ್ಥಿತಿಗಳಿಲ್ಲ. ಇನ್ನು ಕೆಲವರು ಈ ಕಷ್ಟ ನೋಡಿಬಿಟ್ಟು ಏನೋ ಸಗಣಿ ಎತ್ತೋದು ಇದು ಮಾಡೋದು ಯಾವಾಗ ಹೋಗಪ್ಪ ಸಾಕು ಅಂತ ಬಂದಿರೋರು ಅವರೇ. ಇನ್ನು ಕೆಲವರು ನಮ್ಗೆ ಬೇಡ ನಮಗೆ ಇದೇ ಬೇಡ ಅನ್ನೋರು ಅವರೇ. ಈ ರೀತಿ 3-4 ಕ್ಯಾಟಗರಿ ಐತೆ. ಇನ್ನು ಕೆಲವರು ಎಷ್ಟೇ ನಾನು ಓದಿದ್ರು ನನಗೆ ಬೇಕಾಗಿಲ್ಲಪ್ಪ, ನನಗೆ ಇದೇ ಜೀವನ ಬೇಕಂತಿರೋರು ಅವರೇ. ಕೆಲವರಲ್ಲ ಸರ್, ಅದರಲ್ಲಿ ತುಂಬ ರೇರು, ಅದರಲ್ಲಿ ನೀವೊಬ್ರು. ಈ ಮೇಡಮ್ ಇಲ್ಲ, ಇವಾಗ ನೀವು ನಂಬಲ್ಲ, ಆ್ಯಕ್ಚುಲಿ ಅವರು MD ಡಾಕ್ಟ್ರು. ಅವ್ರ ಫಾರ್ಮ್ ಮಾಡೋಕೆ ನಮ್ಮ ಹತ್ರ ಬಂದುಬಿಟ್ಟು ಇವಾಗ ಹಸುಗಳು ತಗೊತಾ ಇದ್ದಾರೆ. ಮೊನ್ನೆ ಅವ್ರ ಫಾರ್ಮ್ಗೆ ನಾವು ಹೋಗಿದ್ರಿ, ಸರಿ ನಮ್ಗೆ ಕೊಡ್ಸ್ರಿ ಅಂತ ಹೇಳವ್ರೆ. ಚಾಮರಾಜನಗರದ ಹತ್ರ ಮಾಡವ್ರೆ ಫಾರ್ಮು. ಅವರು ಮೈಸೂರವರು. ಇಲ್ಲಿ ಬೆಂಗಳೂರಲ್ಲಿ ಇದರಲ್ಲಿ ಹಾಸ್ಪಿಟ್ಲಲ್ಲಿ ಅವರು ಯಾವುದೋ ಹಾಸ್ಪಿಟ್ಲ್ ಇಲ್ಲರು ಅದರಲ್ಲಿ MD ಅವರು ನೋಡ್ರಿ ಎಲ್ಲರಿಗೂ ರೀಚ್ ಆಗೈತೆ ಇದು. ಆಮೇಲೆ ಫಿಲಿಮ್ ಅವ್ರು ಇರ್ಬೋದು. ನಾವು ಆ್ಯಕ್ಚುಲಿ ಇವರು ಉಪೇಂದ್ರ ಅವ್ರಿಗೆ ನಮ್ಮ ಕಡೆಯಿಂದ ಅವರು ಇವ್ರು ಇದ್ದಾರಲ್ಲ ಫ್ಯಾನ್ಸು, ಅವರೆಲ್ಲ ಸೇರಿ ಒಂದು ಕರ ಕೊಡಬೇಕಂದ್ರು. ನಮ್ಗೆ ಅದು ಒನ್ಗೂಡಿಲ್ಲ, ನಾವು ಅದು ಕೊಡ್ತೀವಿ ಅವ್ರಿಗೆ. ಆಮೇಲೆ ನನಗೆ ಇನ್ನೂ ಒಂದು ಏನಂತಾರೆ, ನಮ್ಮ ಹಳ್ಳಿಕಾರನ ನಮ್ಮ CM ಅವ್ರಿಗೊಂದು ಪ್ರೆಸೆಂಟೇಷನ್ ಕೊಟ್ಬಿಡ್ಬೇಕು ಅಂತ ನಾನು ನನ್ನ ಕಡೆಯಿಂದ ಅಂದ್ಕೊಂಡಿದ್ದೀನಿ. ಅದನ್ನು ಕೊಟ್ಬಿಟ್ಟು ನಾವು ನಮ್ಮ ರೇಸ್ಗೆ ಅವ್ರನ್ನ ಇನ್ವೈಟ್ ಮಾಡೋಣ ಅಂತ. ಯಾಕಂದರೆ ಹಳ್ಳಿಕಾರರು ಅನ್ನೋದು ಅವರು ಮನೆಯಲ್ಲೂ ಇದ್ದವಾಗ ಅದು ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವೇನಂತಂದರೆ MBA ಓದ್ಬಿಟ್ಟು ನೀವು ಯಾಕಿದ್ದಕ್ಕಂತ, ಎಜುಕೇಷನ್ ಈಸ್ ಎ ಇನ್ಫಾರ್ಮೇಷನ್, ಎಜುಕೇಷನ್ ಈಸ್ ನಾಟ್ ಎ ಲೈಫ್. ಓದಿರೋದು ಬೇಕು, ನಾಲೆಡ್ಜ್ ಬೇಕು. ಕೆಲವರು ಎಲ್ಲಿ ಯಾವ ಪುಸ್ತಕದಲ್ಲೂ ಸಗಣಿ ಎತ್ತಬೇಡ, ದನ ಮೇಯಿಸ್ಬೇಡ, ನಿಮ್ಮ ಹಳೆತನ ನಿಮ್ಮ ಹಿರಿಕರು ಮಾಡಿರೋದು ಮಾಡಬೇಡ ಅಂತ ಎಲ್ಲಾದರೂ ಕೊಟ್ಟಿದ್ದಾರ? ಎಲ್ಲೂ ಇಲ್ಲಲ್ಲ. ಎಲ್ಲ ನಾವು ನಮ್ಗೆ ತಕ್ಕದಂಗೆ ನಾವು ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನಾನು ಓದಿದ್ದೀಯಾ ಅಂತಂದರೆ ನೀನು ಸತ್ರು ಹಾಕೋದು ಮಣ್ಣಿಕೆನೇನೆ, ನೀನು ತಿನ್ನೋದು ಅನ್ನನೇನೆ. ಓದಿದ್ಯಾ ಅಂದ್ಬಿಟ್ಟು ನೀನು ಬೇರೆ ತಿಂತೀಯ? ಏನಿಲ್ಲ. ಅದಕ್ಕೆ ಎಲ್ರಿಗೂ ನಾನು ಹೇಳೋದು ಏನಂತ, ನಮ್ಮ ತನ ಬಿಡು ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ. ನಮ್ಮ ತನ ನಾವು ಬಿಟ್ಟು ನಾವು ಬದುಕಿದ್ರು ಒಂದೇ, ಹೋದ್ರು ಒಂದೇ ನನ್ನ ಲೆಕ್ಕ. ಏನಕ್ಕೆ ಸುಮ್ಮನೆ ಅಲ್ವಾ. ನಮ್ಮ ಹಿರಿಕರು ನಮ್ಮ ತಂದೆ ಹೆಸರು ನಾನು ಎತ್ತದಿರೋದ್ರೆ ಇನ್ಯಾರು ಬೇರೆಯವ್ರು ಬಂದು ಹೇಳ್ತಾರ? ನಮ್ಮ ತಾತನ ಹೆಸರು ನಾವು ತಾನೇ ಎತ್ತಬೇಕು. ನಾವು ಎತ್ತಬೇಕಂದ್ರೆ ಅವ್ರು ಮಾಡಿರೋದನ್ನ ಮಾಡ್ಬೇಕು. ಇವಾಗ ಅವ್ರ ಜಮೀನು ಬೇಕು, ಅವ್ರು ಕೊಟ್ಬಿಟ್ಟು ಹೋಗಿರೋದು ಎಲ್ಲ ಬೇಕು. ಅವ್ರು ನಡೆಸ್ಕೊಂಡೋಗಿರೋದು ಯಾಕೆ ನಡೆಸ್ಕೊಡ್ದು ನಾವು ಹೇಳ್ರಿ? ಇವತ್ತು ಈ ಪ್ರಶ್ನೆ ಓರಿ ಕಟ್ಟಿರೋರು ಮೊಮ್ಮಕ್ಕಳು ನೀವು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಆತ್ಮಕ್ಕೆ ಹಾಕ್ಕೊಳ್ರಿ. ಅವ್ರು ಮಾಡಿರೋ ಹೆಸರಲ್ಲಿ ಕಾಲ್ಭಾಗನಾದ್ರೂ ನೀವು ಮಾಡಬೇಕು. ಯಾಕೆ ಹೇಳ್ತೀನಿ ನಾನು, ಸುಮಾರು ನಮ್ಮ ಸ್ನೇಹಿತರು ಬಾಂಧವರು ಏನಕ್ಕೆ ಬಿಟ್ರೋ, ದೇವರು ಎಲ್ಲ ಅನುಕೂಲ ಕೊಟ್ಟಿನೂ ಬಿಟ್ಟಿರೋರು ಅವರೇ. ದಯವಿಟ್ಟು ನನ್ನ ಕಡೆಯಿಂದ ನಾನು ಒಂದು ಸಲಹೆ ನಿಮಗೆ, ಒಂದೊಂದು ಹಸುನ ಕಟ್ಕೊಂಡು ಹೆಸರು ಉಳ್ಸೋಣ. ನನಗೂ ಇದೇನು ಬೇಕು ಅಂತ ಇಲ್ಲ, ಈ ಕೇಳೋರಿಗೆ ನನಗೆ ಬೇಕು. ಅರ್ಥ ಮಾಡ್ಕೊಳ್ಳಿ. ಹಂಗೆ ನಿಮಗೂ ಬೇಡ ಅನ್ನೋದೇನೂ ಇಲ್ಲ, ನಿಮಗೂ ಬೇಕು, ಬಟ್ ಮಾಡಿರಿ ಅಷ್ಟೇ ನಾನು ಹೇಳೋದು. ಯಾಕಂದ್ರೆ ಓರಿ ಕಟ್ಟೋರು ನಾವು ಈ ಸುತ್ತಮುತ್ತ ಓರಿ ತೆಗಿಯಕ್ಕೆ ಬಂದ್ಬಿಟ್ಟು ತೆಕ್ಕೆ ಅಂತ ಹಾಕೋರು, ತೆಕ್ಕೆ ನೆಟ್ ಅಂತ ಹಾಕೋರು. ನೆಟ್ ಹಾಕಿದ್ರೆ
ಎಲ್ಲ ಇವಾಗ ದಾವಣಗೆರೆ ಹೊರ ಹಾವೇರಿ ಹೊರ ಹಿಂಗೆ ಬಂದರೆ ಈ ಸುತ್ತಮುತ್ತ ಓರಿ ತೆಗೆದ್ರೆ ಎಲ್ಲ ತಗೊಂಬಂದು ಕಟ್ಟಾಕ್ಬಿಡೋರಣ್ಣ ತೆಕ್ಕಿಗಳ ಕಟ್ಟಾಕ್ಬಿಟ್ಟು ನಮ್ಮ ಮನೆ ಹತ್ರ ಊಟ ತಿನ್ಬಿಟ್ಟು ಮಲ್ಬಿಟ್ಟು ಹೋಗೋದು. ಎಲ್ಲೈತಿ ಇವಾಗ ಇದು ಹಾಂ ಎಲ್ಲೂ ಹೋಯ್ತು ಇದೆಲ್ಲ ಎಲ್ಲೂ ಹೋಯ್ತು. ಒಂದು ಸೆಂಟಿಮೆಂಟ್ ಅನ್ನೋದೇ ಹೋಗ್ಬಿಡ್ತೆ, ರಿಲೇಷನ್ನೇ ಹೋಗ್ಬಿಡ್ತೆ. ಓರಿ ಇದ್ರೆ ಮಾತ್ರ ರಿಲೇಷನ್ ಉಳಿಯೋದಣ್ಣ. ನೀವು ನಂಬ್ತಿರೋ ಬಿಡ್ತೀರಾ? ಓರಿ ಇಲ್ಲ ಅಂದರೆ ಇವಾಗ ಈ ಬಸಪ್ಪನ ನನ್ನ ಮನೆಗೆ ಇರೋದಕ್ಕೆ ನಿಮ್ಮಂಥವ್ರನ್ನ ಇಂಥವರೇ ಅಂತಿಲ್ಲ ಅಂಥವ್ರನ್ನೆಲ್ಲ ಕರ್ಸ್ಕೊಂಡ್ಬಿಟ್ನು ಮನೆ ಹತ್ರಕ್ಕೆ. ಹಾಂ ಅವ್ರು ಇಬ್ರು ಇಲ್ಲ ಅಂತ ಅಂದಿರಿ, ಯಾರು ಬರೋರು? ಆಡಿ ಕಾರ್ ಐತೆ ಅಂತ ಬಂದಿರ ನೀವು, ಇಲ್ಲ ₹1 ಮನೆ ಕಟ್ಟಿದ್ದೀನಿ ಅಂತ ಬಂದಿರ ನೀವು. ಹಾಂ ಅದಕ್ಕೆ ಬಸವಣ್ಣ ದೇವರು ಮೆರೆಸ್ಬೇಕಾದ್ರೆ ಕುಂಬನ ಕಳಶ ಇಕ್ಕಿ ಮೆರೆಸ್ತಾನೆ, ತುಳಿಬೇಕಂದ್ರೆ ಕಾಲಾಗಿರೋ ಲಾಳ ಹಾಕಿ ತುಳಿದು ಬಿಡ್ತಾನೆ. ಇಷ್ಟೇ ನಾನು ಹೇಳಕ್ ಬರೋದು. ಈ ಮಾತು ನಿಜಕ್ಕೂ ರೈತರ ಮಕ್ಕಳು ಯಾರೆಲ್ಲ ಮುಜುಗರ ಪಡ್ಕೋತಾರೆ, ಅಪ್ಪ ತಾತ ಮಾಡಿರೋ ಕೆಲಸ ನಾವು ಕಂಟಿನ್ಯೂ ಮಾಡಬೇಕಾ, ಈ ಥರ ಥಿಂಕ್ ಮಾಡೋರಿಗೆ ನಿಜವಾಗ್ಲೂ ಇದು ಒಂದು ಏನು ಮೋಟಿವೇಶ್ನಲ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸರ್, ನಿಮ್ಮ ಡೈಲಿ ಲೈಫ್ ರುಟೀನ್ ಹೇಗಿದೆ, ಲೈಫ್ ಸ್ಟೈಲ್ ಹೇಗಿದೆ, ಪ್ಲಸ್ ಜನರ ರೆಸ್ಪಾನ್ಸ್ ಹೇಗಿದೆ ಇದಕ್ಕೆ? ಮೇಡಮ್, ನೀವು ನಂಬಲ್ಲ, ನಾನು ಎಲ್ಲಾದರೂ ಹೊರಗಡೆ ಹೋದರೆ ನನ್ನ ಕಂಡುಹಿಡಿತಾರೆ. ಅದು ಹಳ್ಳಿ ಕಾರು ಅಂದ್ಬಿಟ್ಟೆ ಕಂಡುಹಿಡಿಯೋದು. ನಾವು ಕಂಡಿಡ್ದು ಬಂದಿದ್ದೀವಿ. ಅಲ್ಲ ಈ ರೀತಿ ಅಲ್ಲ, ಒಂದು ಪಬ್ಲಿಕಲ್ಲಿ ರೆಕಗ್ನೈಸೇಷನ್ ತಗೋಬೇಕಂದ್ರೆ ಭಾಳ ಕಷ್ಟ ಐತೆ. ಅದು ಒಂದು. ಆಮೇಲೆ ಮದುವೆಗಳಿಗೆ ಕರೆಯೋದಿರ್ಬೋದು, ಇಂಥದ್ದೇ ಅಂಥದ್ದೇ ಅಂತಲ್ಲ. ಕೆಲವೊಂದು ಫಂಕ್ಷನ್ಸ್ ನಾನು ಹೋಗಿಲ್ಲ ಅಂದರೆ ಏನಣ್ಣ ಅವ್ರಿಗೆ ಹೋಗಿದ್ದೆ ಇವ್ರಿಗೆ ಹೋಗಿದ್ದೆ ನಮಗೆ ಬಂದು ನಾನು ಅವ್ರಿಗೆ ಹೇಳ್ತೀನಪ್ಪ ನನಗೇನೋ ಇದಿರುತ್ತೆ. ಒಂದೊಂದು ದಿನ 3 ಫಂಕ್ಷನ್ 4 ಫಂಕ್ಷನ್ ಹಿಂಗೆ ಹೋಗ್ತೀನಿ ಮೇಡಮ್. ಇದು ಏನು ಅಂತಂದರೆ ಇದು ನಾನು ಪಡ್ಕೊಂಬಂದಿರೋ ಒಂದು ವರ ಅಂತ ಹೇಳ್ಕೊಬೇಕಷ್ಟೇ. ಇದೆಲ್ಲ ಎಲ್ರಿಗೂ ಸಿಕ್ಕೋದಲ್ಲ. ಬ್ಯುಸಿಯಾಗಿರೋದು ಒಂದು ವರನೇ ಅಣ್ಣ. ಇದು ಏನೇ ಇರ್ಬೋದು. ಇವಾಗ ಯಾರೋ ಬಂದು ಎಲ್ಲೋ ಇರ್ತಕ್ಕಂಥ ಇವರು ಯಾವುದು ದಾವಣಗೆರೆ ಹತ್ರ ಅವ್ರದ್ದು, ಅಲ್ಲಿಂದ ಬಂದು ನಮ್ಗೆ ಇನ್ವೈಟ್ ಮಾಡ್ತಾರೆ. ಎಷ್ಟು ಬಾಂಧವ್ ಎಲ್ಲಿರ ಇದು ನಾವೆಲ್ಲಿ ಅರ್ಥ ಮಾಡ್ಕೊಳ್ರಿ. ಕೊಡಗುನಲ್ಲಿ ಎಲ್ಲೋ ಒಂದು ಮಠದಲ್ಲಿ ಏನೋ ಒಂದು ಮಾಡ್ತಾರೆ ಅಂದ್ರೆ ಅಲ್ಲಿ ಕರೀತಾರೆ ನನ್ನ ಅಂದರೆ ಅರ್ಥ ಮಾಡ್ರಿ. ಯಾವುದೋ ಒಂದು ಕಾಲೇಜಲ್ಲಿ ಒಂದು ಫೆಸ್ಟ್ ಮಾಡ್ತಾರೆ, ಫೆಸ್ಟ್ಗೆ ಕರೆದಿರ್ತಾರೆ ಅಂದರೆ ಅದ್ರಿಗೆ ಅಣ್ಣವರು ಬಂದಿದ್ದರು. ನಮ್ಮ ಮಿಮಿಕ್ರಿ ಸಾಗರ್ ಅಣ್ಣವರು ಭಾಳ ಚೆನ್ನಾಗಿ ಮಾಡಿದ್ರು ಇಮಿಟೇಟ್. ಅದರಲ್ಲೂ ನನಗೆ ಭಾಳ ಇಷ್ಟ ಆಗಿದ್ದು ನಮ್ಮ ವಿಷ್ಣು ಸರ್ ಅವ್ರದ್ದು ಭಾಳ ಚೆನ್ನಾಗಿ ಮಾಡಿದ್ರು. ಯಾಕೆ ನನಗೆ ಅದು ಅಂದರೆ ನಾನು ಎಲ್ಲಾದರೂ ಹೋದರೆ ವಿಷ್ಣು ಸರ್ದು ಇದಾಗ್ತಾರೆ ಸಾಂಗ್, ಅದೇ ಇದು ಹೇಳಿದ್ರು. ಅದರಲ್ಲಿ ಇವ್ರು ಒಂದು ಡೈಲಾಗ್ ಹೇಳಿದ್ರು. ಇದು ಸನ್ನಿವೇಶ ಒಂದು ಬರುತ್ತೆ, ಮಂತ್ರಿ ಇದು ಇವ್ರದ್ದು, ನೀನು ಮಂತ್ರಿ ಅದೇ ನಾನು ರಾಜ, ನೀನು ಕುರ್ಚಿ ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು ಅಂತ. ಅದು ನಿಜ. ರೈತನೂ ರಾಜನೇ, ಲೈಫ್ ಲಾಂಗ್ ರಾಜನೇ. ರೈತನ ಯಾವನೂ ಕೆಳಗಾಕಕ್ಕಾಗಲ್ಲ. ರೈತ ಅವ್ನು ಹುಟ್ಟಿದಾಗೂ ರೈತನೇ, ಸತ್ತಾಗೂ ರೈತನೇನೆ ಅಲ್ವಾ. ಅದಕ್ಕೆ ನಮ್ಗೆ ನಾವೇ ರಾಜರು, ನಮ್ಗೆ ನಾವೇ ಕಿಲಾಡಿಗಳು, ನಮ್ಗೆ ನಾವೇನೇನೆ ನಾವು ಬೇಷ ಅನ್ಸ್ಕೊಬೇಕು. ನಾವೇನು ಎಲ್ಲಿ ಮುಜುಗರ ಪಟ್ಕೊಳಂಗಿಲ್ಲ ನಾವು ರೈತರು ಅಂತ ಹೇಳ್ಕೊಳಕ್ಕೆ. ದಯವಿಟ್ಟು ಜಮೀನಿರೋರು ಯಾರೇ ಆಗಲಿ ಸಾವಯವ ಕೃಷಿ ಅಂತ ಕೆಲವರು ಎಲ್ಲ ಮಾಡ್ತಾ ಇರೋದು ತುಂಬ ಒಳ್ಳೇದೆ. ನಾಟಿ ದಾನ ಇಟ್ಕೊಂಡು ನಮ್ಮ ಹಳ್ಳಿಕಾರ್ ಇಟ್ಕೊಂಡು ಮಾಡ್ರಿ. ಗಂಜಲ ಸಗಣಿ ಭೂಮಿ ಸ್ಪರ್ಶ ಆದರೆ ಭೂಮಿ ಫಲವತ್ತತೆ ಆಟೋಮೆಟಿಕ್ಕಾಗಿ ಹೆಚ್ಚುತ್ತದೆ. ಇಷ್ಟೇ ನಾನು ಹೇಳಕ್ ಬಂದಿರೋದು. ನೋಡಿ ಮೇಡಮ್, ಹಸ ಕಟ್ಟಕ್ಕಾಗವನು ಹಸ ಕಟ್ರಿ, ಓರಿ ಕಟ್ಟಕ್ಕಾಗವನು ಓರಿ ಕಟ್ರಿ, ಏನೇ ಕಟ್ರಿ ನಮ್ಮ ಹಳ್ಳಿಕಾರ್ ಕಟ್ರಿ. ಹಳ್ಳಿಕಾರ್ ಉಳಿಸೋಣ, ಹಳ್ಳಿಕಾರ್ ಬೆಳೆಸೋಣ. ಜೈ ಹಳ್ಳಿಕಾರ್. ಸರ್, ತುಂಬ ಖುಷಿ ಆಯಿತು. ಇಲ್ಲಿ ನಿಮ್ಮ ಹತ್ರ ತುಂಬ ಹಳ್ಳಿಕಾರ್ ತಳಿಗಳಿವೆ, ಬೇರೆ ಬೇರೆ ತಳಿಗಳಿವೆ. ಸೊ ಅದ್ರ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೋಸ್ಕರ. ಅಣ್ಣ, ಇದು ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಹೇಳೋಕ್ಕೆ ತಪ್ಪೇನಿಲ್ಲ. ನಮ್ಮ ಮನೆ ಮಹಾಲಕ್ಷ್ಮಿ ಹಳ್ಳಿಕಾರಲ್ಲಿ ನಮ್ಮ ಮನೆಯಲ್ಲಿ ಸತತವಾಗಿ 14-16 ವರ್ಷದಿಂದ ಇದು ಐತೆ ಅಣ್ಣ. ಇದು ದನ ಇದು 2 ಇದ್ದಾಗ ತಂದಿದ್ದು, ಕೆಲಸ ಮಾಡ್ಕೊಂಡಿದ್ದೇನೆ ಜೋಡಿ ಹಸ. ಇದು ಇನ್ನೊಂದು ರೀತಿಯಲ್ಲಿ ಇದನ್ನು ನಾನು ಸಾಯೋವರೆಗೂ ನಾನು ಕೊಡಲ್ಲ. ಇದಕ್ಕೆ ಹೆಸರೇ ಇಲ್ಲ. ಇದು ಸತ್ತರೆ ನಾನು ಜಮೀನಲ್ಲಿ ಇದ್ರಕ್ಕೆ ಇದು ಮಾಡಬೇಕು ಅಂತ. ಹೌದು, ಯಾಕೆ ಅಂತಂದರೆ ಕರುಗಳು ಕೊಟ್ಟು ಇದು ಮಾಡಿರೋದೆಲ್ಲ ಒಂದು ರೀತಿಯಲ್ಲಿ ನಾನು ಪ್ರಾಣ ಕಾಪಾಡೈತಿ. ಇದು ನಮ್ಮ ಮನೆಯಲ್ಲಿ ಬೀಜದೋರಿ ಇತ್ತು. ಬೀಜದೋರಿ ಈಚೆಗೆ ಬಿಟ್ಟವಾಗ ರಂಕ್ಲಾಟ ಆಡ್ಕೊಂಡು ಮೇಲೆ ಬಂದುಬಿಟ್ಟಾಗ ನಂಬ್ತಿರೋ ಬಿಡ್ತೀರಿ. ಇದು ಒಂದೇ ಹಸು ಹೋಗಿ ಓರಿನ ಗುದ್ದಿ ತರ್ಮೈತೆ. ನನಗೆ ಇವಾಗೂ ಇಲ್ಲಿ ಇದೈತೆ ಮಾರ್ಕು, ಅದು ಹೊಡೆದಿರೋದು. ಅದು ಏನಂದರೆ ಹಾರ್ಟ್ಗೂ ಈ ಹೆಬ್ಬೆಟ್ಟಿಗೆ ಒಂದು ನರ್ವಿರುತ್ತಂತೆ. ಅದು ಈ 1 ಇಂಚಲ್ಲಿ ತಪ್ಪೋಗೈತೆ. ಅದು ಗಾನ ಏಟಾಗಿದ್ದರೆ ಅದು ಬ್ಲಡ್ ಫ್ಲೋನಲ್ಲೇ ಹಾಸ್ಪಿಟ್ಲ್ಗೆ ಹೋಗೋಷ್ಟರಲ್ಲಿ ಡೆತ್ ಆಗಿಬಿಡೋದಂತೆ. ಹಂಗೆ ಈ ತಾಯಿದು ಕೊಡುಗೆ ನಮಗೆ ಅದು ಹೌದು, ನಮ್ಮ ಮನೆ ಲಕ್ಷ್ಮಿನೇ. ಪ್ರಾಣ ಕಾಪಾಡಿದ ಲಕ್ಷ್ಮಿ ಅಂತ ಹೌದು. ಅಲ್ಲ, ಅವತ್ತು ಏನಾಗ್ತಾ ಇತ್ತೋ, ಬಟ್ ನಾನು ಅದನ್ನ ಹಂಗಂತ ಹೇಳ್ಕೊತೀನಿ. ಪ್ರಾಣನೇ ಹೋಗ್ತಾಯಿತ್ತು, ಇಲ್ಲ ಏಟ್ ಮಾಡಿ ಇದಾಗ್ಬೋದು. ಬಟ್ ಅವತ್ತು ಬಂದು ಹಗ್ಗ ಕಿತ್ಕೊಂಡು ಓಡಿ ಬಂತು. ಆ ಓರಿ ನನ್ನ ಮೇಲೆ ಬಂದಿದ್ದ ತಕ್ಷಣ ಬಂತು. ಇದು ಇನ್ನೊಂದು ಅಣ್ಣ, ಎಲ್ಲರೂ ಸೇರಿಸಲ್ಲ. ನೀವು ನಂಬ್ತಿರೋ ಬಿಡ್ತೀರೋ, ಕೆಚ್ಚಲಿಗೆ ಸಾಮಾನ್ಯವಾಗಿ ನಾಟಿ ಹಸು ಯಾವುದೂ ಕೆಚ್ಚಲು ಕೈ ಈಗ್ಸಲ್ಲ, ಒದಿತವೆ, ಇದು ಮಾಡ್ತವೆ. ಇದು ಇಲ್ಲಣ್ಣ, ಭಾಳ ಗುಣ. ಇವತ್ತು ಇದು ಏಕಲವ್ಯನಿಗೇನೆ 4 ತಿಂಗಳು ಫಲ ಅಣ್ಣ. 4 ತಿಂಗಳು ಫಲ. ಇದು ಹೊಟ್ಟೆನಲ್ಲಿ ಏಕಲವ್ಯ ಕರು ಐತೆ, 4 ತಿಂಗಳು ಫಲ. ಆಮೇಲೆ ಇದಾಯ್ತಲ್ಲಣ್ಣ,
ಆಮೇಲೆ ಇದು ಇನ್ನೂ ಒಂದು, ಇದು ಆ್ಯಕ್ಚುಲಿ ಏಕಲವ್ಯನ್ಗೆ ಕ್ರಾಸ್ ಆಗಿರೋದು. ಫಸ್ಟ್ ಕರು ಇದು ಹಾಕಬೇಕಾಗಿತ್ತು, ಇದು 5 ತಿಂಗಳ ಅಭಾಷಣ ಆಗಿಬಿಡ್ತು ಅಲ್ಲೇನೇ. ಆಮೇಲೆ ತಿರ್ಗಾ ಇವಾಗ 6.5 ತಿಂಗಳು ಪಾಲ ನಡೀತೈತಣ್ಣ. ಏಕಲವ್ಯಿಂದ ಕ್ರಾಸಿಂಗ್ ಇದು. ಇದು ಆ್ಯಕ್ಚುಲಿ ಗಂಗಾ ತುಂಗೆ ಅಂದ್ಬಿಟ್ಟು ಇವೆರಡು ಹಸುಗಳು ಇವು, ಅದು ಗಂಗಾ ಇದು ತುಂಗ ಅಂದ್ಬಿಟ್ಟು ಇದು ಇವಾಗ 6.5 ತಿಂಗಳು ಪಾಲ ಏಕಲವ್ಯಿಂದ ಕ್ರಾಸಿಂಗು ಇದು. ಸರ್, ಈಗ ಹಳ್ಳಿಕಾರ ಅಂತ ನೋಡಿದ ತಕ್ಷಣ ಗೊತ್ತಾಗಬೇಕು ಅಂದರೆ ಯಾವ ಥರ ಏನಾದ್ರು ಗುರುತುಗಳಿದೆ? ರೂಪಾಯಿ ಬಣ್ಣ ಕತ್ತು, ಅದು ಓರಿಗಳಲ್ಲಿ ನೋಡಿಸಿ ಹೇಳ್ತೀನಿ ಬರ್ರಿ ಏನು ಅಂದ್ಬಿಟ್ಟು. ಸಣ್ಣ ಕೊಂಬು, ಇರಮ್ಮ ಸಣ್ಣ ಕೊಂಬು. ಆಮೇಲೆ ನೋಡ್ರಿ ಇದು ಇರಮ್ಮ ಏಕಲವ್ಯದಿಂದೇನೆ ಕ್ರಾಸಿಂಗು. ಮೊದಲನೇ ಮಗನ ತಾಯಿ ಗಂಗಾ ಅಂತ ಹೇಳಿನಲ್ಲ ಅದು. ಇದು ಆಮೇಲೆ CR7ಗೆ ಪಾಲ ತಗೊಂಡೈತಣ್ಣ. 25 ದಿನ ಆಗೈತೆ, ಇನ್ನೊಂದು 10 ದಿನ ಹೋದರೆ ಕನ್ಫರ್ಮೇಷನ್ ಗೊತ್ತಾಗ್ಬಿಡ್ತೈತೆ ಇದು. ಆಮೇಲೆ ಇದು ಬಂದ್ಬಿಟ್ಟು ಏಕಲವ್ಯನ 2ನೇ ಮಗನ ತಾಯಿ ಇದು. ಇದು ಕರು ಹಾಕಿ 3.5 ತಿಂಗಳಾಗೈತೆ. ಏಕಲವ್ಯನ 2ನೇ ಮಗಳ ತಾಯಿ. ಇದಕ್ಕೆ ಲಕ್ಷ್ಮಿ ಅಂದ್ಬಿಟ್ಟು ಹೆಸರಿಕ್ಕಿದ್ದೀವಿ. ಸರ್, ಇವು ಎಷ್ಟು ಲೀಟ್ರ್ ಹಾಲು ಬರುತ್ತೆ? ಅಣ್ಣ ಇದು ಇವಾಗ ಒಂದು ತೊಟ್ಟು ನಾವು ಸುಮ್ಮನೆ ಮನೆಗೆ 1/4 ಲೀಟ್ರ್ ಹಂಗೆ ಕರ್ಕೊತಾ ಇದ್ದೀರಿ. ಒಂದು 2-2.5 ಲೀಟ್ರ್ ಬರ್ತೈತೆ. 2.5 ಲೀಟ್ರ್ ಬರ್ತವೆ. ತುಂಬ ಆರೋಗ್ಯಕ್ಕೆ ಅಯ್ಯೋ ನಮಗೆ 1/4 ಲೀಟ್ರ್ ಸಾಕಣ್ಣ. ಇದಕ್ಕೆ ಹುಟ್ಟು ಸೇಮ್ ಅವ್ರ ತಂದೆ ಥರನೇ ಇದು. ಏಕಲವ್ಯನ 2ನೇ ಮಗ. ನೋಡಿರಿ ಇವಾಗ ನೀವು ಅಂದ್ರಲ್ಲ ಹೆಂಗೆ ನಾವು ಚೆಕ್ ಮಾಡಬೇಕು ಜಾತಿ ಅಂತ. ನೋಡಿರಿ ಕತ್ತು ಉದ್ದ ಇರಬೇಕು, ಮುಖದಲ್ಲಿ 2 ನಾಮ ಇರಬೇಕು, ಹಿಂಗೆ ಡ್ರಾಪ್ಸು. ನೋಡಿರಿ ಈ ವೈಟ್ ಅನ್ನೋದು 2 ಇರಬೇಕು, ಹಿಂಗೆ ಕಣ್ಣು ಮೇಲೆ ಮಾತ್ರ ಇರಬೇಕು. ಈ ಅಡ್ನಾಮಗಳಿರೋದು ಚುಕ್ಕೆಗಳಿರೋದು ಆ ಥರ ಇರಬಾರ್ದು. ಇದು ಬಿತ್ತನೆಗೆ ಬರ್ತಕ್ಕಂಥ ಕರು ಇದು. ಸೇಮ್ ಏಕಲವ್ಯ ಚಿಕ್ಕ ಕರುನಲ್ಲಿ ಹಿಂಗೆ ಇದ್ದಿದ್ದು. ಏಕಲವ್ಯನ 2ನೇ ಮಗ. ಆಮೇಲೆ ಕಾಲು ಗಿಣ್ಣು ನೋಡ್ರಿ, ಇದು ಉದ್ದ ಇರಬೇಕು, ಇದು ಈ ರೀತಿ ಉದ್ದ ಇರಬೇಕು ಕಾಲು ಗಿಣ್ಣು. ಮೂಳೆ ಪಾಳೆ ಗಟ್ಟಿ ಹಿಂಗಿರಬೇಕು. ಆಮೇಲೆ ನೋಡ್ರಿ ಪಂಚಮಿ ತುಂಬ ಚೆನ್ನಾಗಿ ಬಿದ್ದಿರಬೇಕು. ಹುಟ್ಟು ತುಂಬ ಚೆನ್ನಾಗೈತೆ, ಕಾಲು ಕಂಬ ಭಾಳ ಚೆನ್ನಾಗಿದೆ. ಇವನು 2ನೇ ಮಗ. ಎಷ್ಟು ತಿಂಗಳು ಸರ್ ಇದಕ್ಕೆ? ಇವಾಗ 3.5 ತಿಂಗಳು ನಡೀತೈತಣ್ಣ. 3.5 ತಿಂಗಳಿಗೆ? ಹೌದು, 3.5 ತಿಂಗಳು ನಡೀತೈತೆ. 3 ತಿಂಗಳಾಗಿ ಒಂದು 10 ದಿನ 11 ದಿನ ಆಗೈತೆ ಅಷ್ಟೇ, 4 ತಿಂಗಳಿಲ್ಲ. ಇದು 4 ತಿಂಗಳು ಕಂಪ್ಲೀಟ್ ಆಗೈತೆ. ಇದು 1ನೇ ಮಗ, ಏಕಲವ್ಯನ 1ನೇ ಮಗ. ನೋಡಿರಿ ಅದನ್ನೇ ಹೇಳೋದು, ತಂದೆ ಊಟ ಚೆನ್ನಾಗಿದ್ದರೆ ತಾಯಿ ಊಟ ಚೆನ್ನಾಗಿದ್ರೆ ಕರು ಚೆನ್ನಾಗಿ ಬೀಳ್ತವೆ. ನೋಡಿರಿ 2 ಡ್ರಾಪ್ಸು, ಭುಜ ಬಣ್ಣ ತುಂಬ ಚೆನ್ನಾಗೈತೆ. ಪಂಚಮಿನೂ ಅಷ್ಟೇ ಭಾಳ ಚೆನ್ನಾಗಿ ಬಿದ್ದೈತೆ. ವಾಮ ಭಾಳ ಪ್ರೀತಿ ಪಟ್ಟು ನಾವು ಇವನ್ನ ಪಂಚಮಿ ಅಂದರೆ ನೋಡಿರಿ ಈ ನಡ ಇದು ಹಿಂಗೆ ಬಿದ್ದಿರ್ಬೇಕು ಚೆನ್ನಾಗಿ. ಸುಳಿಗಳಲ್ಲಿ ನಮ್ಮ ಏಕಲವ್ಯಂದು ಒಂದು ಕರುನೂ ಯಾವುದು ಸುಳಿಗಳಲ್ಲಿ ಇದು ಬಂದಿಲ್ಲ. ಇವಾಗ ಬನ್ನೂರು ಕೃಷ್ಣಣ್ಣ ಮನೆಯಲ್ಲಿ ಒಂದೈತೆ ಹೆಣ್ಣು ಕರು, ಭಾಳ ಚೆನ್ನಾಗೈತೆ, ಪುಣ್ಯಕೋಟಿ ಅಂದ್ಬಿಟ್ಟು. ಅದಕ್ಕೆ ಹೆಸರು ಇಟ್ಟವ್ರೆ. ನಾವಿನ್ನೂ ಇವರಿಬ್ಬರಿಗೂ ಇನ್ನೂ ಹೆಸರು ಇಟ್ಟಿಲ್ಲ. ಬೆಳಗ್ಗೆ ಒಂದು ಕೋಲಾರ ಅವ್ರು ಕೊಟ್ಟೆ, ಶ್ರೀಕಾಂತ್ ಅವ್ರಿಗೆ ಹೆಣ್ಣು ಕರು, ಅವ್ರಿಗೊಂದು ಕೊಟ್ಟಿದ್ದೀನಿ. ಇವಾಗ ನಮ್ಮ ಮನೆಯಲ್ಲಿ ಏಕಲವ್ಯನ ಹುಟ್ಟೆನೇ 4 ಇದ್ದಾವೆ. CR7ಗೆ ಒಂದು ಕ್ರಾಸ್ ಆಗೈತೆ. ಅಂದರೆ ಇದು ಬೆಲೆ ಕಟ್ಟಬಾರ್ದು, ಆದರೂ ಕೂಡ ಬೆಲೆ ಅಂದರೆ ಎಷ್ಟು? ಅಣ್ಣ ಇವಕ್ಕಿನ್ನ ನಾವು ಬೆಲೆ ಕಟ್ಟಲ್ಲ, 1 ವರ್ಷ ಆಗಬೇಕು. ಇವಾಗ ಪುಟ್ಟರಾಜಣ್ಣ ಅವ್ರು ಕೇಳ್ತಾವ್ರೆ, ನಾವು ಕರು ಒಂದೇ ಕೊಡೋಕ್ಕಾಗಲ್ಲ. ಅಕಸ್ಮಾತ್ ಕೊಟ್ಟರೆ ನಾವು ಹಸು ಕರುನೇ ಕೊಡ್ಬೇಕು. ಯಾಕಂದರೆ ಇನ್ನೂ 4 ತಿಂಗಳು ಮೇಲೆ ನಡೀತೈತೆ. ಇನ್ನೂ ಒಂದು 5-6 ತಿಂಗಳನ್ನ ಹಾಲು ಕುಡಿಬೇಕು, ತಾಯಿ ಹಾಲು. ಆಮೇಲೆ ಬೇರೆ ಮಾಡಬೇಕು ನಾವು. ಅದಕ್ಕೆ ಹಸು ಕರುನೇ ಹಾಕಳಿಸ್ಬೇಕಾಗುತ್ತೆ. ನೋಡಿರಿ ಹಿಂಗೆ ಇದು ಮೇಯ್ನ್. ನೋಡ್ರಿ ಚರ್ಮ ಎಷ್ಟು ತೆಳುವೈತೆ ನೋಡ್ರಿ. ಕೂದಲೇ ಸಿಕ್ಕಲ್ಲ. ಅಯ್ಯೋ ಜಾತಿ ಅದೇನೇ ಹೇಳೋದು. ಸರ್, ಇಲ್ಲಿ ಸರ್ ಮೇವು ರಾಗಿ ಹುಲ್ಲ ಇದು? ಹೌದು ಅಣ್ಣ, ನಮ್ಮದು ರಾಗಿ ಹುಲ್ಕೆನೆ ಸ್ವಲ್ಪ ದುಡ್ಡು. ಒಂದು ವರ್ಷಕ್ಕೆ ಕಡಿಮೆ ಅಂದ್ರೂ ಒಂದು 6-7 ಲಕ್ಷ ದುಡ್ಡು ಬೇಕು ನಮಗೆ ಹುಲ್ಲಿಗೆ. ಯಾಕಂದರೆ ನಾವು ಈ ತುಳಸಿರೋ ಹುಲ್ಲು ನಾವು ತಗೊಳೋದು. ಆ ತುಳಸಿರೋ ಹುಲ್ಲು ತಗೊಳೋ ಕಾರಣಕ್ಕೆ ಇದು ಒಕ್ಕಣೆ ಮಾಡೋದು ಇದೆಲ್ಲ ಭಾಳ ಕಡಿಮೆ ಅಣ್ಣ. ಇವಾಗ ಈ ಸತಿಗೆ ಸ್ವಲ್ಪ ರೋಲ್ ತಗೊಂಬಿಟ್ಟಿದ್ದೀನಿ. ಈ ಸತಿ ರೋಲ್ದಂದರೆ ಅದು ಮಿಷಿನ್ ಕಟ್ಟಿಂಗು. ಇದು ಕೊಯ್ದು ತುಳಸಿ ಮಾಡೋದಕ್ಕೆ ಸ್ವಲ್ಪ ಬೆಲೆ ಅಣ್ಣ. ಅದೇ ಈಗ ಮಿಷಿನಲ್ಲಿ ಓಡಿಸಿದ್ರೆ ನಮ್ಗೆ ವೇಸ್ಟೇಜ್ ಆಗ್ಬಿಡುತ್ತೆ. ಹೌದು ಅಣ್ಣ, ಸಣ್ಣ ಕಡ್ಡಿ ರಾಗಿ ಹುಲ್ಲು ನೋಡಿರಿ, ಕಡ್ಡಿ ಕಣಕ್ಕೆ ಹಿಂಗೆ ಸಿಕ್ಕಬೇಕು ನೋಡಿರಿ, ಹಿಂಗೆ ನೋಡಿರಿ ಇದು ನೋಡಿರಿ. ಹೌದು ನೋಡಿರಿ, ಇದು ಸಣ್ಣ ಕಡ್ಡಿ ರಾಗಿ ಅಂತ ನಾವು ಏನಂತೀರಿ. ಕಡ್ಡಿ ಸಣ್ಣ ಇರಬೇಕು. ಸುಮ್ಮನೆ ದಪ್ಪ ಕಡ್ಡಿ ಆದರೆ ಓರಿಗೆ ತಿನ್ನೋಕ್ಕೂ ಕಷ್ಟ, ಇದು ಕಷ್ಟ. ನೋಡಿ ಒಂದು ಕಡ್ಡಿ ಎಷ್ಟು ಐತೆ ನೋಡಿ, ಪರಕೆ ಕಡ್ಡಿಗೆ ಆ ಥರ ಐತೆ. ಇದನ್ನ ಇವಾಗ ಅದೇನು ಮಿಷಿನ್ ಕೊಟ್ಟರೆ ನೋಡೋಣ ಇಷ್ಟು ಬಂದಿರ್ತದೆ ಎಲ್ಲ. ನೋಡಿರಿ ಹಿಂಗಿರ್ತದೆ ಅದು. ನೋಡಿ ಇದ್ರಕ್ಕೂ ನಾನು ಅವಾಗೆ ತೋರಿಸಿದ್ದಕ್ಕೆ ಎಷ್ಟು ವ್ಯತ್ಯಾಸ ಐತೆ ನೋಡಿರಿ. ಈ ಒಕ್ಕಣೆ ಮಾಡೋದು ಕಷ್ಟ ಅಣ್ಣ. ಇದ್ರ ನಿರ್ವಹಣೆಗೆ ನಮ್ಗೆ ಈ ಒಂದು 6-7 ಲಕ್ಷ ಬೇಕೇ ಬೇಕು. ಎಷ್ಟಾಗುತ್ತೆ ಸರ್ ಬಣವೆ ಅಂತ ತಗೋ? ಹೌದು, ಬಣವೆ ಇಲ್ಲಣ್ಣ, ನಾವು 20 ಎಕರೆ ತಗೊತೀನಿ. ಒಂದು ವರ್ಷಕ್ಕೆ 20 ಎಕರೆ ಹುಲ್ಲು ನಮ್ಗೆ
ಎಮ್ಮೆ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇದೆ. ಅಣ್ಣ ಇದು ಮುರ್ರಾ ಎಮ್ಮೆ. ಮೊನ್ನೆ ಸಿ ಎಸ್ ಪುಟ್ಟರಾಜ ಅಣ್ಣಕ್ಕೆ ಒಂದು ಎಮ್ಮೆ ಕೊಟ್ಬಿಟ್ಟೆ, ಅದು ಬುರಿ ಎಮ್ಮೆ. ಸರಿ, ನಮಗೂ ಒಂದು ಎಮ್ಮೆ ಇರಲೇಬೇಕು. ಕಾರಣ ಏನು ಅಂತಂದರೆ ಇದು ಮುರ್ರಾ. ಕಾರಣ ಏನು ಅಂತಂದರೆ ಪಕ್ಕದ ಜಾತಿ ಎಮ್ಮೆ ಅಣ್ಣ. ನೋಡಿರಿ ಕೊಂಬು ನೀವು ನೋಡ್ಬೋದು, ಒಳ್ಳೆ ಜಾತಿ. ಏನು ಎಮ್ಮೆ ಅಂತಂದರೆ ಅಣ್ಣ, ನಮ್ಗೆ ಎಮ್ಮೆ ಏನಕ್ಕೆ ಬೇಕೇ ಬೇಕು ಅಂತಂದರೆ, ಒಂದು ಎತ್ತುಗಳು ತಿಂದುಬಿಟ್ಟಿರ್ತಕ್ಕಂಥ ತಿಂಡಿ, ಹಸುಗಳು ತಿಂದುಬಿಟ್ಟಿರ್ತಕ್ಕಂಥ ತಿಂಡಿ ತಿನ್ಕೊತದೆ. ಆಮೇಲೆ ನೋಡಿರಿ ಅದು ಸಾಕಾಣಿಕೆ. ಆಮೇಲೆ ಎಮ್ಮೆ ಚೆನ್ನಾಗೈತೆ. ಇದು ಒಂದು 5 ತಿಂಗಳ ಫಲ ಅಲ್ಲೇನ, 5 ತಿಂಗಳು ಫಲ ನಡೀತೈತಣ್ಣ. ನೋಡ್ಬೋದು ನೀವು. ನೋಡು ಮುಟ್ರಿ ಏನು ಮಾಡಲ್ಲ ನೋಡಿರಿ ಇದು. ಹೌದು. ಸರಿ, ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಸರ್ ಇದು? ಅಣ್ಣ ಇದು ಅವ್ರ ಹತ್ರ 8 ಕೊಡ್ತಾಯಿತ್ತಂತೆ. 8 16-17 ಲೀಟ್ರ್ 18 ಲೀಟ್ರ್ ಕೊಡ್ತದಣ್ಣ. 18 ಲೀಟ್ರ್ ಅಂದರೆ ಮಾಮೂಲಿ ಎಮ್ಮೆ ಹಸು ಹಾಲ್ಗಿಂತ ಈ ಮುರ್ರಾ ಎಮ್ಮೆ ಹಾಲು ಜಾಸ್ತಿ ಅಂತ ಕೇಳ್ಪಟ್ಟಿದೆ ಅಣ್ಣ. ಹೌದು, ಎಮ್ಮೆನೂ ನೋಡೋಣ, ಈ ನಡ ಚೆನ್ನಾಗಿರಬೇಕು. ಇದು ನೋಡಿರಿ, ಇದೇನಂತೀರಿ, ಇದು ವಸ್ತು ಅಣ್ಣ, ಇನ್ನೂ ಬಂದಿರೋದು. ಅದೇ ನಮಗೆ ಒಗ್ಕೊಂಬಿಟ್ರೆ ಇನ್ನೂ ಚೆನ್ನಾಗಿ ಇದು ಹೌದು ಹೌದು ಹೌದು. ಅಂದರೆ ಹಾಲಿನಲ್ಲಿ ಅಣ್ಣ ಇದು ಕೊಬ್ಬಿನಾಂಶ ಜಾಸ್ತಿ, ಫ್ಯಾಟ್ ಜಾಸ್ತಿ. ಹೌದು ರೈಟು ಜಾಸ್ತಿ. ಹೌದು ಹೌದು ಹೌದು. ನೋಡಿ ಹೆಂಗೈತೆ ಇದು. ಅಂದರೆ ಈಗ ಸ್ವಲ್ಪ ಮುಂದಕ್ಕೆ ಹೋಗಿ ಕಟ್ಬಿಡೋಣ. ಹುಲ್ಲು ವೇಸ್ಟ್ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ. ಹೌದು, ನೀನು ಬಿಟ್ಬಿಡು. ಚೆನ್ನಾಗಿದೆ ಸರ್. ನೋಡಿರಿ, ಆಮೇಲೆ ತೊಟ್ಟು 4 ಇದೂ ಒಂದೇ ಸಮವಾಗಿರಬೇಕು ನೋಡ್ರಿ. ಅವ್ರಿಗೆ ಒಗ್ಗೈತೆ, ಅವ್ರು ಹೇಳ್ದಂಗೆ ಕೇಳುತ್ತೆ ಸರ್. ಅವರು ರಾಮಚಂದ್ರಣ್ಣ ಅಂದ್ಬಿಟ್ಟು ಅವ್ರು ಇಂಟ್ರೊಡ್ಯೂಸ್ ಮಾಡ್ತೀನಿ, ಓರಿಗಳು ಈಚೆಗೆ ಬಿಡ್ತಾರೆ. ಇವ್ರ ಮಿಸ್ಸಸ್ದೇನೆ ಇಲ್ಲಿ ಎಲ್ಲ ಪೂರ್ತಿ ನಿರ್ವಹಣೆ ಅವರೇ ಮಾಡೋದು. ಹಿಂದೆಯಿಂದ ಒಡೆಯಪರ ಅಷ್ಟು ನೀವಿದ್ದೀರಾ ಅದಕ್ಕೆ. ಅದು ಇಲ್ಲ ಏನು ಮಾಡಲ್ಲ, ಏನು ಮಾಡಲ್ಲ. ಅಕ್ಕ ವಾಕಲ್ತಿ ಅಕ್ಕ, ನೋಡ್ರಿ ಹೆಂಗೈತಿ ಎಮ್ಮೆ. ಅಣ್ಣ ಇವೆಲ್ಲನೂ ಪ್ಯೂರ್ ತಳಿಗಳು ಸಿಕ್ಕೋದು ಕಷ್ಟ ಅಣ್ಣ. ನಾವು ಹುಡುಕಿ ತರೋದಣ್ಣ ಏನೇ ಅಂತಂದ್ರೂ ನಮ್ಮ ಫಾರ್ಮ್ಗೆ. ಯಾಕಂದರೆ ಇಲ್ಲಿ ಸುಮಾರು ಜನ ವಿಸಿಟರ್ಸ್ ಬರ್ತಾರೆ. ಇವಾಗ ನೋಡ್ರಿ, ಮೊನ್ನೆ ಪುಟ್ಟರಾಜಣ್ಣ ಕೊಟ್ಟರೆ, ಇವಾಗ ಅವ್ರ ಸ್ನೇಹಿತರು ಒಬ್ರು ಕೇಳ್ತಾವ್ರಂತೆ ನಮ್ಗೊಂದು ಎಮ್ಮೆ ಬೇಕು ಅಂತ. ಹಂಗೆ ಅದು ಹಂಗೆ ಇದಾಗುತ್ತೆ. ಅದಕ್ಕೆ ಚೆನ್ನಾಗೈತೆ ಅಣ್ಣ, ಎಮ್ಮೆ ಮಾತ್ರ ಭಾಳ ಚೆನ್ನಾಗೈತೆ ಸರ್. ನಾವು ತುಂಬ ಕಾತುರದಿಂದ ಕಾಯ್ತಾ ಇದ್ದಿದ್ದು ಅಂದರೆ, ತುಂಬ ವೀಕ್ಷಕರು ಯಾವಾಗಲೂ ನೋಡಬೇಕು ಅನ್ನೋದಂದರೆ ನಿಮ್ಮ ಈ ಒಂದು ಪೇರ್. ಪೇರ್ನ. ಹೌದು. ಏನು ಸರ್ ಹೆಸರು? ಅಣ್ಣ ರಾಮ ಲಕ್ಷ್ಮಣ. ಇವನ ಜೊತೆ ಬಂದು ಇವಾಗ ಒಂದು 8 ತಿಂಗಳಾಗೈತೆ. ಆ್ಯಕ್ಚುಲಿ ಇವನು ನನ್ನ ಮನೆಯಲ್ಲಿದ್ದವಾಗ ರಾಮ ಲಕ್ಷ್ಮಣ ಅಂತ, ಅವ್ನು ಲಕ್ಷ್ಮಣ ಇನ್ನೊಬ್ಬ ಇದ್ದಿದ್ದು ಅಣ್ಣ. ಈ 2 ಎತ್ತು ಅಂದರೆ ಫಸ್ಟ್ ಕೂಟ ಮಾಡಿದವಾಗ ಅವು ಚೆನ್ನಾಗಿ ಮೆರೆದವು. ಈ ರಾಮ ಲಕ್ಷ್ಮಣ ಇವರು ಕಡಿಮೆ ಅಂದ್ರೂ ಒಂದು ಕ್ಯಾಂಟ್ರ್ ಗಾಡಿ ಬರುತ್ತಲ್ಲಣ್ಣ, ಆ ಕ್ಯಾಂಟ್ರ್ ಗಾಡಿ ಹೂವು ಅಂದರೂ ತುಂಬಿದ್ರೇನು ಅದು ಕ್ಯಾಂಟ್ರ್ ಸಾಲ ಇನ್ನೂ ಮಿಗಿಲೋದೇನೋ ಅಷ್ಟು ಹೂವು ಹಾಕ್ಸ್ಕೊಂಡವೆ. ಒಂದೊಂದು ಹತ್ರ ಹೋದವಾಗೂ 15,000 20,000 ಖರ್ಚು ಮಾಡಿ ಹೂವು ಹಾಕ್ಸವ್ರೆ. ಅಷ್ಟು ಹೂಗಳು ಇವು ಹೋಗಿದ್ದ ಹತ್ರ ಎಲ್ಲನೂ ಹೆಸರು ತಂದು ಕೊಟ್ಟಿರೋದೆ ನಮ್ಗೆ. ಇವು ಹೆಂಗೆ ಅಂತಂದರೆ, ಆಮೇಲೆ ಈ ಎತ್ತನ್ನ ಭಾಳ ಕೇಳಿದ್ರು. ನಾನು ಈ ವರ್ಷ ಎತ್ತು ಕೊಡಲ್ಲ, ಈ ನಮ್ಮದು ಮದ್ದೂರಮ್ಮನ ಕುರ್ಜೈತೆ. ಆಮೇಲೆ ಈ ವರ್ಷ ಸಪ್ಲಮ್ಮನ ಜಾತ್ರೆನಲ್ಲಿ ಈ ಓರಿಗಳು ನೋಡೋಕ್ಕೆ ಬರೋರು ತುಂಬ ಜನ ಅವರೇ. ಈ ವರ್ಷ ಚೆನ್ನಾಗಿ ಮೆರೆಸ್ತಿರೋಣ ಎತ್ತನ್ನ. ಇವಾಗೂ ಇವುಗಳ ಪ್ರೋಗ್ರಾಮ್ ಐತೆ. 29 ಐತೆ, 27ಕ್ಕೆ ತುಮಕೂರ್ಗೆ ಬರ್ತವೆ ಓರಿಗಳು ಮೆರವಣಿಗೆಗೆ. ಹೌದು, ತುಮಕೂರ್ಗೆ. ಈ 2 ಎತ್ತು ಬಂದು ಇವು ಹೊಸ ಕೂಟ. ಇವುಗಳನ್ನ ನನ್ನ ಸುಮಾರು ಜನ ಛೇಡಿಸಿದ್ರು, ಈ ಒಂದು ಕೂಟನ, ಈ ಒಂದು ಎತ್ತ ಏನಂತ ಮಾಡಿದ್ಯಾ ಅಂತ. ಭಾಳ ಬಡವಾಗಿಬಿಟ್ಟಿದ್ವಿ. ಎತ್ತು ತಂದು ಸಾಕಿದ್ದೀರಣ್ಣ. ಇವತ್ತು ಈಚೆಗೆ ಬಿಡ್ತೀನಿ, ನೀವೇ ನೋಡ್ಬೋದು. ಒಂದು ಮನುಷ್ಯನ ನಿಂತ್ಕೊಂಡ್ರೆ ಏನೋ ಅವು ಪಕ್ಕ ಕಾಣಿಸಲ್ಲ. ಇವಾಗ ನಾವೇ ಹೋಗ್ತೀರಿ ನೋಡ್ರಿ, ಒಂದು ಮನುಷ್ಯನು ಏನೋ ಅವುಗಳ್ಗೆ ಗೊತ್ತಾಗೋದೇ ಇಲ್ಲ. ಹಂಗೈತೆ. ಆಳೆ ಥರದ ಓರಿ ಅಂದ್ಬಿಟ್ಟು ಬಾಯಿ ಮಾತಲ್ಲಿ ಹೇಳೋದಲ್ಲ. ಬನ್ರಿ ಏನು ಮಾಡಲ್ಲ. ಬಣ್ಣ ಸುಮಾರ ಬಣ್ಣ ಈಗ ಬಂದ್ಬಿಡೋಣ. ಇಲ್ಲೇ ನಿಂತ್ಕೊಳ್ರಿ. ಯಾಕ ನಿಂತ್ಕೊಳ್ರಿ, ಹಿಂಗೆ ತಿರ್ಕೊಳಕ್ಕೆ ಭಯ ಆಗುತ್ತೆ. ಇಲ್ಲ ನೋಡ್ರಿ, ಆಳೆ ಥರದ ಓರಿ ಅಂತ ಏನು ಅಂತೀರಿ ನೀವು ಇಲ್ಲಿ ಪ್ರತ್ಯಕ್ಷವಾಗಿ ನೋಡ್ಬೋದು. ಇವಾಗ ನಮ್ಮ ರಾಮಚಂದ್ರನ ಬಿಟ್ಕೊಡ್ತಾರೆ ಈ ಓರಿಗಳನ್ನ. ಆಮೇಲೆ ಪಕ್ಕ ಇರೋ ಇಂಟ್ರೊಡಕ್ಷನ್ ಕೊಟ್ಬಿಟ್ರೆ ಆಯಿತು. ನನ್ನ ಕಾಲು ಅಣ್ಣ ಇದು 3 ವರ್ಷ ಆಗಿತ್ತಲ್ಲ ನಮ್ಮ ಹತ್ರ. 3 ವರ್ಷದಿಂದ ಇದು 2 ನಮ್ಮ ಹತ್ರನೇ ಇತ್ತು. ನಾವು ಆಮೇಲೆ ಅಲ್ಲಲ್ಲಿ ಕೊಟ್ಟು ಅಲ್ಲೆಲ್ಲೆಲ್ಲೋ ಮೆರೆದು 5ನೇ ವರ್ಷ ನಾನು ತಂದಿದ್ದಣ್ಣ. ಅಂದರೆ ಒಂದೇ ಮಕ್ಳ ಥರ ಎರಡೂ ಸೇಮ್ ಒಂದೇ. ಹೌದಣ್ಣ. ಈಚೆಗೆ ಬಿಟ್ಟಾಗ ಗೊತ್ತಾಗುತ್ತಣ್ಣ ನಿಮಗೆ. ಇಲ್ಲಿ ಕಟ್ಟಾಕಿರೋದಕ್ಕಿಂತ ಈಚೆ ಬಿಟ್ಟಾಗ ಗೊತ್ತಾಗ್ತದೆ. ಆಮೇಲೆ ಇವು ಲವಾಕುಶ 2 ಅಣ್ಣ. 2 ನೋಡ್ರಿ ಎಷ್ಟು ಗಾತ್ರ ಅವೆ ಎತ್ತು. ಇವು ನಮ್ಮ ಸಿ ಎಸ್ ಪುಟ್ಟರಾಜ ಅಣ್ಣಕ್ಕೆ ಕೊಟ್ಟಿದ್ದೀರಿ.
ಅಣ್ಣ ತೆಕ್ಕೆ ಎತ್ಕೊಂಬಂದು ದೊಡ್ಡ ಎತ್ತು ಬಿಟ್ಬಿಡಿ ಈಚೆಕ. ಎಷ್ಟು ಅಣ್ಣ ಇವು 3,25,000 ಕೊಟ್ಟಿದ್ದೀರಿ ಅಣ್ಣ ಪುಟ್ಟರಾಜಣ್ಣಕ್ಕೆ. ಹೌದು ಅಣ್ಣ ಎತ್ತು ನಾವು ದುಡ್ಡು ಮಾಡ್ಬೇಕಂತ ಕೊಟ್ಟಿಲ್ಲ. ಇವತ್ತು 2 ಅಲ್ಕ ಇಷ್ಟು ಎತ್ತರವಾದ ಎತ್ತಿಲ್ಲ. ಏನಂತಂದರೆ ನಮ್ಗೆ ಒಂದು ಸ್ನೇಹ ಭಾವ ಮಿಗಲ್ಬೇಕು. ನಾಳೆ ದಿನ ನಾವು ಅವ್ರ ಹತ್ರ ನಾವು ಚೆನ್ನಾಗಿ ನಾವು ಒಂದು ಫ್ರೆಂಡ್ಶಿಪ್ ಉಳ್ಕೊಂಡ್ರೆ ಸಾಕು. ಅವರು ಅದು ಒಂದು MLA ಆಗಿದ್ದು ಬಂದು ನಮ್ಮ ಹತ್ರ ಓರಿ ಕೇಳ್ತಾವ್ರ ನಮ್ಗೊಂದು ಇದು ಖುಷಿ ಪಡೋ ಸಂಗತಿ. ಆಮೇಲೆ ನಮ್ಮ ಏಕಲವ್ಯ ಮೊದಲನೇ ಮಗನೂ ಕೇಳಿತಾರೆ, ಬಿಟ್ಕೊಂಬಂದ್ಬಿಡು ಅಲ್ಲಿ ಹಾಕ್ಬಿಡಣ್ಣ, ಇಲ್ಲಿ 2 ಎತ್ತು ಬರಲ್ಲ ಅಲ್ಲಿ ಬಂದ್ಬಿಡು ಇದ್ರನ್ನ ಕೇಳ್ತಾವ್ರೆ. ಅವ್ರ ಮೊಮ್ಮಗ ಲಿಖಿತ್ಗೆ ಭಾಳ ಇಷ್ಟ. ಸರಿ ಅಂದ್ಬಿಟ್ಟು ಇವಾಗ ಮೊಮ್ಮಗ ಲಿಖಿತ್ ಅಂದ್ಬಿಟ್ಟು ನಮ್ಮ ಪುಟ್ಟರಾಜಣ್ಣವ್ರ ಮೊಮ್ಮಗ. ಇವಂದು ಇನ್ನೊಂದು ವಿಶೇಷತೆ ಏನಂತಂದರೆ ಹಗ್ಗ ಬಿಟ್ಟರೆ ಇದು ಹೇಗೋ ಸರ್ ತುಂಬಾ ಖುಷಿ ಆಯಿತು. ನೀವು ಮಾಡ್ತಿರುವಂಥ ಕೆಲಸ ಎಷ್ಟೋ ಯುವ ರೈತರಿಗೆ ಯುವಕರಿಗೆ ಸ್ಫೂರ್ತಿದಾಯಕ. ನಿಮ್ಮ ಕೆಲಸ ಇದೇ ರೀತಿ ಮುಂದುವರಿಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ. ನನಗೂ ನಿಮ್ಮ ಚಾನಲ್ಗೆ, ನ್ಯಾಷನಲ್ ಚಾನಲ್ಗೆ ನೀವು ಇಲ್ಲಿವರೆಗೂ ಬಂದು ಮಾಡಿಕೊಟ್ಟಿದ್ದಕ್ಕೆ ರೈತರ ಕೆಲಸ ಏನೇ ಇರಲಿ ರೈತರಿಗೆ ಪ್ರೋತ್ಸಾಹ ಆಗೋಂಥದ್ದು ಮಾಡಿರಿ. ನಿಮಗೆ ಯಶಸ್ಸಾಗಲಿ. ನಮ್ಮ ಕಡೆಯಿಂದ ನಮ್ಮ ಹಳ್ಳಿಕಾರರು ಪೋಷಕರ ಸಂಘದ ಪರವಾಗಿ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಹಳ್ಳಿಕಾರ ಅನ್ನೋದು ರಕ್ತದಲ್ಲಿ ಬಂದಿರೋದು ಇದು.